ಆ ಒಂದು 4 ಅಡಿ ಸ್ಲ್ಯಾಬ್ ಅಲ್ಲೇ ಒಂದು ಸ್ಟವ್ ಒಂದು ಪಾತ್ರೆ ಇಷ್ಟೇ ನಮ್ಮ ಒಂದು ಇದು. ನೆಕ್ಸ್ಟ್ 5 ವರ್ಷ ನೀವು ಸತತವಾಗಿ ಕಷ್ಟಪಟ್ಟರೆ ನೆಕ್ಸ್ಟ್ 50 ವರ್ಷ ಸುಖವಾಗಿ ಬಾಳ್ಬೋದು ಅಂತ. ಅದೇ ನೀವು 5 ವರ್ಷ ಆಟ ಆಡ್ಕೊಂಡ್ರೆ ನೆಕ್ಸ್ಟ್ 50 ವರ್ಷನೂ ಕಷ್ಟಪಡ್ಬೇಕಂತ. ಆದರೆ ಟ್ಯಾಲೆಂಟ್ಗಿಂತ ಎಲ್ಲದಕ್ಕಿಂತ ಮುಖ್ಯವಾಗಿರ್ಬೇಕಾಗಿರೋದು ಒಂದು ಶ್ರಮ, ಇನ್ನೊಂದು ತಾಳ್ಮೆ. ಥ್ಯಾಂಕ್ ಯು. ವೆಲ್ಕಮ್ ಸರ್. ನಮಸ್ಕಾರ, ಶುಭೋದಯ, ಹೇಗಿದ್ದೀರಿ? ಬನ್ನಿ ಒಂದೊಳ್ಳೆ ಕಾಫಿ ಕುಡಿಯೋಣ. ಫಾರ್ ಎ ಚೇಂಜ್ ನಾನಿವತ್ತು ನಮ್ಮನೇಲಿ ಕಾಫಿ ಕುಡಿತಾ ಇಲ್ಲ, ನಾನೊಬ್ಬರು ಗಣ್ಯರ ಮನೆಗೆ ಬಂದಿದ್ದೀನಿ. ಅವ್ರ ಮನೆಯ ಅದ್ಭುತವಾದ ಕಾಫಿನ ನಾನೀಗ ಚಪ್ಪರಿಸೋಕ್ಕೆ ಸಿದ್ಧವಾಗಿದ್ದೀನಿ. ಯಾರು ಅಂತ ನಾನು ನಿಮ್ಗೆ ಖಂಡಿತ ಹೇಳ್ತೀನಿ. ಆದರೆ ಅವ್ರು ಯಾರು ಅಂತ ಹೇಳೋಕ್ಕೆ ಮುಂಚೆ ಅವ್ರ ಬಗ್ಗೆ ಒಂದು ಬಿಲ್ಡಪ್ ಕೊಡಲೇಬೇಕಲ್ವ? ಯಾರು ಗೊತ್ತಾ? ಪುಟ್ಟ ಕತೆ ಕೇಳಿ. ಒಂದು ದಂಪತಿ ಬೆಂಗಳೂರಿನಲ್ಲಿ ಒಂದು ಶಾಪಿಂಗ್ ಹೋಗ್ತಾರೆ. ಹೋದಾಗ ಆ ಶಾಪಿಂಗ್ ಸೆಂಟರ್ನ ಒಬ್ಬ ಹುಡುಗ ಅವ್ರಿಗೆ ಏನೇನು ಬೇಕು ವಸ್ತುಗಳನ್ನೆಲ್ಲ ತೆಕ್ಕೊಡ್ತಾನೆ. ಎಲ್ಲ ಆದಮೇಲೆ ಬಿಲ್ ಕೊಡ್ತಾರೆ. ವಾಪಸ್ ಬರಬೇಕಾದ್ರೆ ಅಷ್ಟು ಹೊತ್ತು ಅವ್ರ ಜೊತೆಗಿದ್ದ ಹುಡುಗ, ಅಂದರೆ ಶಾಪಿಂಗ್ ಸೆಂಟರ್ನ ಹುಡುಗ, ಆ ದಂಪತಿಗಳ ಹತ್ರ ಬರ್ತಾರೆ. ಬಂದು ಒಂದು ಅದ್ಭುತವಾದ ಮಾತು ಹೇಳ್ತಾರೆ. ಮೇಡಮ್, ಸರ್, ಇವತ್ತು ನಿಮ್ಮಿಂದಾಗಿ ನನ್ನ ತಮ್ಮ ತನ್ನ ಬದುಕನ್ನು ಕಟ್ಕೊಂಡಿದ್ದಾನೆ. ತನ್ನ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ತನ್ನ ಜೀವನವನ್ನು ಅದ್ಭುತವಾಗಿ ನಡೆಸ್ತಾ ಇದ್ದಾನೆ. ನೀವು ಅವನ ಬದುಕನ್ನು ರೂಪಿಸ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಅವ್ರು ಧನ್ಯವಾದ ಹೇಳ್ತಾನೆ. ಆ ದಂಪತಿಗಳಿಗೆ ಶಾಕ್ ಆಗುತ್ತೆ. ನಾವೇನು ಮಾಡಿದ್ವಿ? ನಾವು ಯಾರಿಗೂ ಏನಂತ ಹೆಲ್ಪ್ ಮಾಡಿರಲ್ಲ. ಯಾರು ನಿಮ್ಮ ತಮ್ಮ ಅಂತ ಕೇಳಿದಾಗ, ಇಲ್ಲ ನೀವು ಅವ್ರು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಯೂಟ್ಯೂಬ್ನಲ್ಲಿ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಮಾಡಿ ಹಾಕಿದ್ದಂತಹ ಹೋಟೆಲ್ ಸ್ಟೈಲ್ ಫುಡ್ ರೆಸಿಪಿಯನ್ನು ನೋಡ್ತಿದ್ದ ನನ್ನ ತಮ್ಮ ಅದನ್ನು ಚೆನ್ನಾಗಿ ಮಾಡೋದು ಕಲಿತು ಈಗ ಒಂದು ಪುಟ್ಟದಾದ ಒಂದು ಹೋಟೆಲ್ ನಡೆಸ್ತಾ ಅಲ್ಲಿ ಚಿತ್ರಾನ್ನ, ಇಡ್ಲಿ ಇತ್ಯಾದಿ ಮಾಡ್ತಾ ತನ್ನ ಬದುಕನ್ನು ತಾನೇ ಕಟ್ಕೊಂಡಿದ್ದಾನೆ. ತುಂಬ ಥ್ಯಾಂಕ್ಸ್. ನಿಮ್ಮ ಈ ಚಾನಲ್ನಲ್ಲಿ ನೀವು ಮಾಡಿರೋ ವೀಡಿಯೋಸ್ಗಳಿಗೆ ಹ್ಯಾಟ್ಸ್ ಆಫ್ ನಿಮಗೆ ಅಂತ ಹೇಳಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾನೆ, ಭಾವುಕನಾಗ್ತಾನೆ. ಯಾರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಗೊತ್ತಾ? ಬನ್ನಿ ಭೇಟಿ ಮಾಡಿ ಬನ್ನಿ. ಎಸ್, ಇಂಟ್ರೊಡಕ್ಷನೇ ಬೇಡ, ನಿಮಗೆ ಪರಿಚಯವೇ ಬೇಡ. ನಮ್ಮ ಭಾಗ್ಯಕ್ಕವರು ಭಾಗ್ಯ ಯೂಟ್ಯೂಬ್ ಚಾನಲ್ 8,87,000 ಜನ ಸಬ್ಸ್ಕ್ರೈಬರ್ ಇದ್ದಾರೆ. ನಾನು ಈ ವಿಡಿಯೋ ಶೂಟ್ ಮಾಡ್ತಿರೋ ಈ ಸಮಯದಲ್ಲಿ ಒಂದು ಯೂಟ್ಯೂಬ್ ವಾಹಿನಿಗೆ 8 ಲಕ್ಷಕ್ಕಿಂತಲೂ ಹೆಚ್ಚು ಜನ ಚಂದಾದಾರರಿದ್ದಾರೆ ಅಂತ ಅನ್ನೋದು ತುಂಬ ದೊಡ್ಡ ಸಂಗತಿ. ಯಾಕಂದರೆ ಒಬ್ಬ ಯೂಟ್ಯೂಬರ್ ಆಗಿ ನನಗೇ ಗೊತ್ತು ಒಬ್ಬೊಬ್ಬ ಯೂಟ್ಯೂಬ್ ಸಬ್ಸ್ಕ್ರೈಬರ್ನ ಸಂಪಾದಿಸೋದು ಎಷ್ಟು ಕಷ್ಟ ಇದೆ ಅಂತ ಹೇಳಿ. ಬನ್ನಿ, ಅವರ ಕಥೆ ಏನು, ಅವರ ಹೋರಾಟದ ಕಥೆ ಏನು, ಹೋರಾಡಿ ಹೇಗೆ ಬದುಕು ಕಟ್ಕೊಂಡ್ರು, ಹೇಗೆ ಈ ಕ್ಷೇತ್ರದಲ್ಲಿ ಯಶಸ್ಸು ಪಡ್ಕೊಂಡ್ರು, ಅದಕ್ಕೆ ಮೊದಲು ಏನೇನು ಸಂಕಷ್ಟಗಳನ್ನ ಅನುಭವಿಸಿದ್ರು ಕೇಳೋಣ ವಿತ್ ಅವರೇ ಮಾಡಿದ ಈ ಅದ್ಭುತ ಕಾಫಿ ಜೊತೆಗೆ. 2ನೇ ಸಲ ನಾನು ಈ ಕಾಫಿ ಕುಡಿತಾ ಇರೋದು ಈ 1 ಗಂಟೆ ಸಮಯದಲ್ಲಿ. ಸಖತ್ತಾಗಿದೆ ಕಾಫಿ, ನೋ ವರ್ಡ್ಸ್. ಹಾಗಾಗಿ ಬನ್ನಿ, ವೆಲ್ಕಮ್ ಟು ಭಾಗ್ಯ ಟಿವಿ ಯೂಟ್ಯೂಬ್ ಚಾನಲ್ ಜರ್ನಿಗೆ. ಅವ್ರ ಕಥೆ ಕೇಳೋಣ ಬನ್ನಿ. ಭಾಗ್ಯ ಅವರೇ, ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾವು ಫಸ್ಟ್ ಕ್ಲಾಸ್ ಆಗಿದ್ದೀವಿ. ತುಂಬ ಖುಷಿ ಆಯ್ತು ನಮಗೆ ನಿಮ್ಮ ಮನೆ ನೋಡಿ, ನಿಮ್ಮ ಅಡುಗೆ ಮನೆ ನೋಡಿ ಮುಖ್ಯವಾಗಿ. ಥ್ಯಾಂಕ್ ಯು ಸರ್. ಇದರಲ್ಲೇ ಜೀವನ ಕಟ್ಕೊಂಡಿದ್ದೀವಿ, ಇಷ್ಟರಲ್ಲೇ ನಮ್ಮ ಜೀವನ. ಈ ಅಡುಗೆ ಮನೆ ನಿಮ್ಗೆ ಬದುಕು ಕೊಟ್ಟಿದೆ? ಹೌದು. ಓಕೆ. ಇದು ನಮಗೆ ದೇವ್ರ ಮನೆ ಇದ್ದ ಹಾಗೆ. ವಾಹ್. ಟು ಬಿ ಫ್ರಾಂಕ್, ಸ್ನಾನ ಮಾಡದೆ ನಾನು ಸ್ಟವ್ ಹಚ್ಚೋದಿಲ್ಲ. ಓ. ಇವತ್ತು ಅನ್ನ ಕೊಡ್ತಿರೋದು ನನಗೆ ಅಗ್ನಿದೇವ. ಟು ಬಿ ಫ್ರಾಂಕ್, ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ ಮೈಂಡ್ ವೈಸ್. ಸ್ನಾನ ಮಾಡಿ ಮಡಿಯಿಂದನೇ ದೇವ್ರ ಥರ ಅದು, ಆಮೇಲೆ ಸ್ಟವ್ ಹಚ್ಚಬೇಕು ಅಂತ ಹೇಳಿ. ವಾಹ್, ಹ್ಯಾಟ್ಸ್ ಆಫ್ ನಿಮಗೆ. ಥ್ಯಾಂಕ್ ಯು ಸರ್. ನಿಮ್ಮ ಹಿನ್ನೆಲೆ ಏನು? ಯಾವ ಊರ ಕಡೆಯವರು? ಆನೇಕಲ್ ಪಕ್ಕ ಒಂದು ಹಳ್ಳಿ ಬರುತ್ತೆ. ಆ ಹಳ್ಳಿಲೇ ಹುಟ್ಟಿದ್ದು ಬೆಳೆದಿದ್ದೆ ನಾನು. ಮದುವೆ ಆದಮೇಲೆ ಇಲ್ಲಿ ಸಿಟಿಗೆ ಬ್ಯಾಂಗ್ಳೂರು ಬಂದು ಸೆಟ್ಲ್ ಆಗಿದ್ದು. ಓಕೆ ಓಕೆ. ಅಡುಗೆ ಎಲ್ಲ ಎಲ್ಲಿ ಕಲ್ತ್ರಿ ನೀವು? ನನ್ನ ಅಡುಗೆ ಬಗ್ಗೆ ಹೇಳಬೇಕು ಅಂತಂದರೆ, ಇವನ್ ಕಾಫಿ ಮಾಡೋಕ್ಕೂ ಬರ್ತಿರ್ಲಿಲ್ಲ ನನಗೆ ಮದುವೆ ಆದವಾಗ. ಸಡನ್ನಾಗಿ ನಂಗೆ ಮದುವೆ ಫಿಕ್ಸ್ ಆಗಿ ಮದುವೆ ಆಯಿತು. ಮದುವೆ ಆದಮೇಲೆ ಪ್ರತಿಯೊಂದು ಕಲಿತಾ ಬಂದೆ. ಏನಾರ ಒಂದು ಹೀಗೆ ಇದ್ರೆ ಆಗೋದಿಲ್ಲ ಅಂತೇಳಿ ಏನಾರ ಒಂದು ಜೀವನ ರೂಪಿಸ್ಕೋಬೇಕು ಅನ್ನೋದಕ್ಕೆ ಪ್ರತಿಯೊಂದು ಕಲಿತು ನಾನು ಮಾಡ್ತಿದ್ದೀನಿ ಸರ್. ಇದು ಯಾವುದು ನಾನು ಬೆಳೀತಾ ಏನು ಕಲ್ತ್ಕೊಂಡು ಬಂದಿದ್ದಿಲ್ಲ. ಡೇ ಬೈ ಡೇ ನಾನು ಕಲಿತಾ ಮಾಡ್ತಿದ್ದೀನಿ. ತಾಯಿ ಮನೇಲಿ ಕಲ್ತಿದ್ದಲ್ಲ? ಇಲ್ಲ, ಜೀವನ ಕಲಿಸಿದ ಪಾಠ ಇದು. ಓಕೆ. ಜೀವನ ಕಟ್ಕೊಳ್ಳೋದಕ್ಕೋಸ್ಕರ. ಸೊ ಮದುವೆ ಆದಾಗ ಹೇಗಿತ್ತು ನಿಮ್ಮ ಪರಿಸ್ಥಿತಿ? ಮದುವೆ ಆದವಾಗ ಹಸ್ಬೆಂಡ್ ಡ್ರೈವರ್ ಆಗಿದ್ರು, ಕಾರ್ ಡ್ರೈವರು. ಒಂದು ಕಂಪ್ನಿನಲ್ಲಿ ಬುಕ್ ಬೈಂಡಿಂಗ್ ಮಾಡ್ತಾ ಅಲ್ಲಿ ವೆಂಡರ್ ಆಗಿ ಹಾಗೆ ನಮ್ಮ ಜೀವನ ಶುರು ಆಯಿತು. ಡೇ ಬೈ ಡೇ ಚೆನ್ನಾಗೇ ಇತ್ತು. ಓಕೆ, ನಾರ್ಮಲ್ ಆಗಿತ್ತು ಲೈಫು. ಆಮೇಲೆ ನಮ್ಮ 2 ಮಕ್ಕಳಿದ್ದಾರೆ. ಸೆಕೆಂಡ್ ಮಗ ಹುಟ್ಟಾದ್ಮೇಲೆ ಏನಾರ ಓನ್ ಬಿಸ್ನೆಸ್ ಮಾಡಬೇಕು ಅಂತೇಳಿ ನಮ್ಮ ಹಸ್ಬೆಂಡ್ ಫೋಟೋಗ್ರಫಿ ಶುರು ಮಾಡಿಕೊಂಡ್ರು. ಚೆನ್ನಾಗಿತ್ತು ಲೈಫ್, ಫೋಟೋಗ್ರಫಿ ಚೆನ್ನಾಗಿ ಬರ್ತಿತ್ತು, ಆರ್ಡರ್ಸ್ ಎಲ್ಲಾನು ತುಂಬ ಚೆನ್ನಾಗಿತ್ತು. ನೋಟ್ ಬ್ಯಾನ್ ಆದಮೇಲೆ ಅವ್ರಿಗೆ ಫೋಟೋಗ್ರಫಿ ತುಂಬ ಕಡಿಮೆ ಆಯಿತು. ಆವಾಗ ಇನ್ನು ಮುಂದೆ ಹೆಂಗೆ ಜೀವನ ಅಂತ ಯೋಚನೆ ಮಾಡ್ತಿದ್ವಿ. ಆ ಟೈಮಲ್ಲಿ ಸರಿ ಯೂಟ್ಯೂಬ್ ಚಾನಲ್ ಮಾಡೋಣ ಅಂತೇಳಿ ಯೂಟ್ಯೂಬ್ ಚಾನಲ್ ಮಾಡಿದ್ವಿ.
ಅವಾಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಚೇಂಜ್ ಆಯಿತು. 4000 ಅವರ್ಸ್ ವಾಚ್ ಟೈಮ್ ಇರಬೇಕಿತ್ತು, ಮತ್ತು 1000 ಸಬ್ಸ್ಕ್ರೈಬರ್ಸ್ ಆಗಬೇಕಿತ್ತು. ಅಯ್ಯೋ ಇದೆಲ್ಲ ಸಾಧ್ಯನಾ ಅಂತೇಳಿ ಡ್ರಾಪ್ ಆಗಿಬಿಟ್ವಿ. ಆಗದೇ ಇರೋ ಕೆಲಸ ಇದು ಅಂತೇಳಿ ಸುಮ್ಮನೆ ಆಗ್ಬಿಟ್ವಿ ನಾವು. ಆಗ ಒಳ್ಳೆ ರೀತಿಲಿ ವ್ಯೂಸ್ ಹೋಗಿ ಒಂದು ಮುಸ್ಲಿಂ ಸ್ಟೈಲ್ ಬಿರಿಯಾನಿ ಅಂತ ಮಾಡಿದ್ವಿ. ಅದು ಫುಲ್ ನಮಗೆ ವಾಚ್ ಟೈಮು ಮತ್ತು ಸಬ್ಸ್ಕ್ರೈಬರ್ಸ್ ಎಲ್ಲ ತಂದು ಕೊಡ್ತು. ಆಮೇಲೆ ಶುರು ಮಾಡ್ಕೊಂಡ್ವಿ. ಆಮೇಲೆ ಒಬ್ಬರು ಭಟ್ರು ಪರಿಚಯ ಆದರು, ಅವ್ರ ಮೂಲಕ ಹೋಟೆಲ್ ಸ್ಟೈಲ್ ರೆಸಿಪೀಸ್ನ ಕಲ್ತ್ಕೊಂಡ್ವಿ. ಆಮೇಲೆ ಒಂದೊಂದಾಗಿ ಮಾಡ್ತಾ ತುಂಬ ಚೆನ್ನಾಗಿ ಚಾನಲ್ ಬೆಳೀತು. ಈಸಿ ಇತ್ತು ಈ ಜರ್ನಿ? ತುಂಬ ಕಷ್ಟಪಟ್ಟಿದ್ದೀವಿ ಸರ್. ಸಮ್ಟೈಮ್ಸ್ ಅವರು ಸ್ವಲ್ಪ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದರು. ಲೇಟ್ ನೈಟ್ 12 o'clockಗೆಲ್ಲ ನಾವು ರೆಸಿಪಿ ಶೂಟಿಂಗ್ ಶುರು ಮಾಡಿ 2 o'clock ಮಿಡ್ನೈಟ್ಗೆಲ್ಲ ಮುಗಿಸಿರೋದಿದೆ. ನೆಕ್ಸ್ಟ್ ಡೇ ವಿಡಿಯೋ ಹಾಕಬೇಕು ಅನ್ನೋ ಕಾರಣಕ್ಕೆ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ. ಹೌದಾ? ನೋಡೋರ್ಗನ್ಸುತ್ತೆ ಓ ವೆರೈಟಿಯಾಗಿ ಮಾಡ್ಕೊಂಡು ತಿಂತಾರೆ ಏನಪ್ಪ ಇವರು ಅಂತ. ಬಟ್ ಅದರಿಂದ ಇರೋ ಕಷ್ಟ ನಮ್ಗಷ್ಟೇ ಗೊತ್ತು. ನನ್ನ ಮಕ್ಳಿಗೆ ಥ್ಯಾಂಕ್ಸ್ ಹೇಳಬೇಕು. ಪಾಪ ಸಮ್ಟೈಮ್ಸ್ ವೆಯ್ಟ್ ಮಾಡ್ಕೊಂಡು ಇರ್ತಿದ್ರು. ನಾವು ಇರೋರು 4 ಜನ, ಬೇರೆ ಏನಾರ ಮಾಡ್ಕೊಂಡ್ರೆ ಮತ್ತೆ ವಿಡಿಯೋಗೆ ಮಾಡಿದ್ದು ವೇಸ್ಟ್ ಆಗುತ್ತಲ್ಲ. ಅವ್ರು ವೆಯ್ಟ್ ಮಾಡ್ಕೊಂಡಿದ್ದು ರೆಡಿ ಮಾಡಾದ್ಮೇಲೆ ತಿನ್ಬಿಟ್ಟು ಮನ್ಗಿರೋದು ಇದೆ ಮಧ್ಯರಾತ್ರಿ. ಹೌದು. ಹೇಗೆ ಅಂದರೆ ಈ ಮೊದಲು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಹೇಗೆ ಐಡಿಯಾ ಬಂತು? ಬೇರೆಯವರೆಲ್ಲ ಸ್ವಲ್ಪ ಜನ ಪರಿಚಯ ಆದವಾಗ ಯೂಟ್ಯೂಬಿಂದ ನಾವು ಅಷ್ಟು ಅರ್ನ್ ಮಾಡ್ತಿದ್ದೀವಿ, ತುಂಬ ಚೆನ್ನಾಗಿದೆ, ಒಳ್ಳೆ ಪ್ಲಾಟ್ಫಾರ್ಮ್ ಮಾಡ್ಬೋದು ಅಂತ ಹೇಳಿದ್ರು. ಗಿರೀಶ್ ಫೋಟೋಗ್ರಾಫರ್ ಆಗಿರೋದ್ರಿಂದ ಎಲ್ಲ ಎಕ್ವಿಪ್ಮೆಂಟ್ಸ್ ಇತ್ತು. ಸರಿ ಒಂದು ಪ್ರಯತ್ನ ಪಡೋಣ ಅಂತೇಳಿ ಶುರು ಮಾಡಿದ್ವಿ. ಶುರು ಮಾಡಾದ್ಮೇಲೆ ನನ್ನ ಲ್ಯಾಂಗ್ವೇಜಿಗೆ ತುಂಬ ಬ್ಯಾಡ್ ಕಮೆಂಟ್ಸ್ ಬರ್ತಿತ್ತು. ಫಸ್ಟ್ ನೀವು ಕನ್ನಡ ಮಾತಾಡೋದನ್ನ ಕಲೀರಿ, ಆಮೇಲೆ ಅಡುಗೆ ಹೇಳ್ಕೊಡಿರಂತೆ ಅಂತೆಲ್ಲ ಕಮೆಂಟ್ಸ್ ಬರ್ತಿತ್ತು. ಆವಾಗ ಸರಿ ಡ್ರಾಪ್ ಮಾಡಿಬಿಡೋಣ ಬೇಡ ಅಂತಂದವಾಗ ಗಿರೀಶ್ ಸರಿ ನಾನು ಒಂದು ವಿಡಿಯೋಗೆ ವಾಯ್ಸ್ ಓವರ್ ಮಾಡ್ತೀನಿ ಅಂತೇಳಿ ಶುರು ಮಾಡಿದ್ರು. ಅವ್ರ ವಾಯ್ಸ್ ತುಂಬ ಚೆನ್ನಾಗಿದ್ದಾಯಿತು. ಹಾಗಾಗಿ ಇವಾಗ ಹೆಂಗಾಗಿದೆ ಅಂದರೆ ಯಾರೂ ಇದು ನನ್ನ ದುಡಿಮೆ ಅಂತ ಹೇಳಂಗಿಲ್ಲ. ನಾವಿಬ್ರು ಒಂದು ಕಾಯಿನಿಂದ 2 ಫೇಸ್ ಇದ್ದಂಗೆ. ಭಾಗ್ಯ ಇಲ್ಲದೆ ಗಿರೀಶ್ ಇಲ್ಲ, ಗಿರೀಶ್ ಇಲ್ಲದೆ ಭಾಗ್ಯ ಇಲ್ಲ, ಆ ಥರ ಇದು. ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾರೆ ದೇವರು. ಇಬ್ಬರು ಕೆಲವ್ರ ಮನೇಲಿ ಜಗಳ ಬಂದೇ ಬರುತ್ತೆ, ಗಂಡ ನಾನು ಮೇಲು ನೀನು ಕೀಳು ಅನ್ನೋ ರೀತಿ. ನಮ್ಮಿಬ್ಬರ ಮಧ್ಯ ಅದಕ್ಕೆ ಅವಕಾಶನೇ ಇಲ್ಲ. ಭಾಗ್ಯ ಇಲ್ಲದೆ ಗಿರೀಶ್ ಇಲ್ಲ, ಗಿರೀಶ್ ಇಲ್ಲದೆ ಭಾಗ್ಯ ಇಲ್ಲ, ಆ ಥರ ನಾವಿಬ್ರು. ಓಕೆ. ಅಂದರೆ ಬಿಗಿನಿಂಗಲ್ಲಿ ನೀವೇ ವಿಡಿಯೋ ಮಾಡ್ತಾ ಇದ್ದು? ಇಲ್ಲ, ಗಿರೀಶ್ ವಿಡಿಯೋ ಶೂಟ್ ಮಾಡ್ತಿದ್ರು, ನಾನು ವಾಯ್ಸ್ ಓವರ್ ಮಾಡ್ತಾ ಕುಕ್ ಮಾಡ್ತಿದ್ದೆ. ಅಡುಗೆ ಮಾಡ್ತಾ ಕುಕಿಂಗ್ ಮಾಡ್ತಿದ್ದೆ. ನನ್ನ ಫಸ್ಟ್ ಲ್ಯಾಂಗ್ವೇಜ್ ತಮಿಳ್ ಆಗಿದ್ರಿಂದ ನನಗೆ ಕನ್ನಡ ಅಷ್ಟು ಸ್ಪಷ್ಟವಾಗಿ ಬರ್ತಿರ್ಲಿಲ್ಲ. ಅದೊಂದು ಡಿಫಾಲ್ಟ್ ಆಯ್ತು. ಬಟ್ ಇವಾಗ ಅದು ಗಿಫ್ಟೇ ಆಯ್ತು ನನಗೆ. ಈಗ ಕಂಪ್ಲೀಟ್ ನನ್ನಿಂದ ಅಂದಿದ್ರೆ ನನ್ಗೆ ಅಹಂಕಾರ ಬಂದ್ಬಿಡ್ತಿತ್ತು ಅದು, ನಾನೇ ನಂದೆ ಅಂತೇಳಿ. ಬಟ್ ಈ ಗಿರೀಶ್ ವಾಯ್ಸ್ ಇರೋದ್ರಿಂದ ಗಿರೀಶ್ ಆಫ್ ಭಾಗ್ಯ ಆಫ್ ಅಂತೇಳಿ, ಹಂಗಾಗಿ ನಾನು ಹಂಗೆ ಇದ್ದೀನಿ, ಹಂಗೆ ಇರ್ಬೇಕು ಅಂತಾನು ಇಷ್ಟಪಡ್ತೀನಿ ನಾನು. ಸೊ ಪಕ್ಕ ಅರ್ಧನಾರೀಶ್ವರ ಅನ್ನೋ ಕಾನ್ಸೆಪ್ಟ್. ಹೌದು, ಅದಕ್ಕೆ ನಾನು ಹೇಳಿದ್ದು ಒಂದು ಕಾಯಿನ್ ಇದ್ದಂಗೆ ನಾವಿಬ್ರು ಅಂತೇಳಿ. ಓಕೆ. ಹೇಗೆ ಬೆಳೀತು ನಿಮ್ಮ ಚಾನಲ್? ಎಷ್ಟು ವರ್ಷ ತಗೊಂಡ್ರಿ ಇವತ್ತಿನ? 1 year ಆಯಿತು ಸರ್. ಪೇಮೆಂಟು ಅಂತ ನೋಡೋದಕ್ಕೆ ನಾವು ಜಾನ್ವರಿಲಿ ಶುರು ಮಾಡಿದ್ವಿ, 18 ಜಾನ್ವರಿಲಿ. 19 ಜಾನ್ವರಿ ಎಂಡಲ್ಲಿ ನಾವು ಪೇಮೆಂಟ್ ತೊಗೊಂಡಿದ್ದು. ತುಂಬ ಪೇಷನ್ಸ್ ಬೇಕು ಯಾರಿಗೇ ಆಗಲಿ. ತಕ್ಷಣಕ್ಕೆ ಇದ್ರಲ್ಲಿ ಸಕ್ಸಸ್ ಕಾಣಕ್ಕೆ ಸಾಧ್ಯ ಇಲ್ಲ. ಬಟ್ ಎಲ್ಲರೂ ಸಕ್ಸಸ್ ಆಗೇ ಹಾಕ್ತಾರೆ. ಒಂದು ಪೇಷನ್ಸಿಂದ ಮಾಡಬೇಕು, ತಾಳ್ಮೆ ಅನ್ನೋದು ಇರಬೇಕು. ಹೌದಾ? ಅಂದರೆ ಈಗ ಮಾಡಿ ನಾಳೆ ರಿಸಲ್ಟ್ ಬರಲ್ಲ? ಇಲ್ಲ ಸರ್. ವಾಚ್ ಟೈಮ್ ಅನ್ನೋದು ಸುಮ್ಮನೆ ಅಂದ್ಕೊಂಡಿದ್ದೀರಾ, ಸಬ್ಸ್ಕ್ರೈಬರ್ಸ್ ಅನ್ನೋದು ಸುಮ್ಮನೆ ಅಂದ್ಕೊಂಡಿದ್ದೀರಾ. ಕಮೆಂಟ್ಸ್ ಕೆಲವೊಂದು ಗುಡ್ ಕಮೆಂಟ್ಸ್ ಬರುತ್ತೆ, ಕೆಲವೊಂದು ಬ್ಯಾಡ್ ಕಮೆಂಟ್ಸ್ ಬರುತ್ತೆ. ಅದೆಲ್ಲಾನು ನಮಗೆ ತಾಳ್ಮೆ ಇರಬೇಕು ಅದಕ್ಕೆಲ್ಲಾನು ರಿಯಾಕ್ಟ್ ಮಾಡೋದಕ್ಕೆ. ಹೇಗೆ ಅನಿಸ್ತಿತ್ತು ಬ್ಯಾಡ್ ಕಮೆಂಟ್ ಬಂದಾಗ ಬಿಗಿನಿಂಗ್? ಬೇಜಾರಾಗ್ತಿತ್ತು. ಬಟ್ ಏನು ಮಾಡೋಕ್ಕಾಗೋದಿಲ್ಲ, ಅವರು ಇರೋ ಫ್ಯಾಕ್ಟ್ ತಾನು ಅವರು ಹೇಳ್ತಿದ್ದಾರೆ. ಅಂದರೆ ನನಗೆ ಕನ್ನಡದ ಬಗ್ಗೆ ಗೊತ್ತಿರಲಿಲ್ಲ. ನನಗೆ ಅವಾಗ ಯಾಕೆ ಇವ್ರು ಹಿಂಗೆಲ್ಲ ಹೇಳ್ತಿದ್ದಾರೆ ಅಂತ ಅನಿಸ್ತಿತ್ತು. ಬಟ್ ಇವಾಗ ಗಿರೀಶ್ ಮಾತಾಡುವಾಗ ಗೊತ್ತಾಗ್ತಿದೆ, ನಾನು ಎಷ್ಟೆಲ್ಲ ಮಿಸ್ಟೇಕ್ ಮಾಡ್ತಿದ್ದೀನಿ ಮಾತಾಡುವಾಗ ಅನ್ನೋದು ಅವಾಗ ಗೊತ್ತಾಗ್ತಿದೆ ನನಗೆ. ಹೇಗೆ ನಿಮ್ಮ ಪ್ರೊಸೀಜರು? ಅಂದರೆ ಹೇಗೆ ಶೂಟ್ ಮಾಡ್ತೀರಿ, ಹೇಗೆ ಮಾಡ್ತೀರಿ? ಫಸ್ಟು ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಟ್ ಮಾಡ್ಕೊಳ್ತೀನಿ ಸರ್ ಬುಕ್ಕಲ್ಲಿ, ಏನೂ ಮಿಸ್ ಆಗಬಾರ್ದು ಅಂತೇಳಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಲಿಸ್ಟ್ ಮಾಡ್ಕೊಂಡಿರ್ತೀನೋ ಅದ್ರ ಪ್ರಕಾರ ರೆಡಿ ಮಾಡಿ ಇಟ್ಕೊಳ್ತೀನಿ. ರೆಡಿ ಮಾಡಿ ಇಟ್ಕೊಂಡಿದ ತಕ್ಷಣ ಗಿರೀಶ್ನ ಕರೀತೀನಿ. ಗಿರೀಶ್ ಬಂದು ಅದನ್ನೆಲ್ಲ ನೋಟ್ಸ್ ಮಾಡ್ಕೋತಾರೆ ಅವರು. ಒಂದ್ಸರಿ ಅವ್ರು ನೋಟ್ಸ್ ಮಾಡ್ಕೊಂಡು ಮತ್ತೆ ಅವರು ಹೇಳ್ತಾ ಹೋಗ್ತಾರೆ. ಇಂಗ್ರೀಡಿಯೆಂಟ್ಸ್ ಎಲ್ಲ ಫೋಟೋಸ್ ತೆಕ್ಕೊಂಡಾದ್ಮೇಲೆ ನಾನು ಏನು ಪ್ರೊಸೀಜರ್ ಅಂತ ಹೇಳ್ತಾ ಹೋಗ್ತೀನಿ. ಅದನ್ನು ಅವ್ರು ನನ್ನ ಹತ್ರ ಕೇಳ್ಕೊಂಡು ಅವ್ರು ಮಾತಾಡ್ತಾ ಹೋಗ್ತಾರೆ. ಕಂಪ್ಲೀಟ್ ಅಡುಗೆ ನಂದು, ಮಾತು ಅವ್ರದ್ದು ಇರುತ್ತೆ. ಮರೆಯಲಾಗದ ಕೆಲವು ಅನುಭವಗಳು ನಿಮ್ಮ ಈ ಜರ್ನಿಲಿ? ತುಂಬ ಇದೆ ಸರ್. ಕೆಲವೊಂದು ಹೇಳ್ಬೋದಾ? ಸ್ಟಾರ್ಟಿಂಗಲ್ಲಿ ಟು ಬಿ ಫ್ರಾಂಕ್ ನಮ್ಮ ಹತ್ರ ಒಂದು ಒಳ್ಳೆ ಸ್ಟವ್ ಇರಲಿಲ್ಲ.
ಅದು ಸ್ಟವ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಲೋಟ ಇಟ್ಕೊಂಡು ಬ್ಯಾಲೆನ್ಸ್ ಮಾಡಿ ನಮ್ದು ಈ ಜರ್ನಿ ಶುರು ಮಾಡಿದ್ದೀವಿ. ಅವತ್ತು ಅಷ್ಟು ಕಷ್ಟಪಟ್ಟಿರೋದಕ್ಕೆ ಇವತ್ತು ನಮ್ಗೆ ದುಡಿಮೆ ಇದ್ರೂ ನಮ್ಗೆ ಅಹಂಕಾರ ಅನ್ನೋದು ಬರ್ತಿಲ್ಲ. ಇನ್ನು ನಾವು ಫಸ್ಟ್ ಹೆಂಗಿದ್ವಿ ಹಂಗೆ ಇದ್ದೀವಿ, ಹಂಗೆ ಇರಬೇಕು ಅಂತ ಅನ್ಕೋತೀವಿ. ಇದೆ ಅಂತ ತೋರಿಸ್ಕೊಳ್ಳೋದು ಬೇಡ, ಇದೆ ಅಂತ ಅಹಂಕಾರ ಬರೋದು ಬೇಡ. ವೆರಿ ನೈಸ್. ಅವಾಗ ಇದೇ ಮನೇಲಿದ್ರಾ? ಇಲ್ಲ ಸರ್, ಅವಾಗ ಬೇರೆ ಮನೇಲಿದ್ವಿ. ಈಗ ರೀಸೆಂಟಾಗಿ ಮನೆ ಚೇಂಜ್ ಮಾಡಿದ್ದೀವಿ. ಬಟ್ ಇವತ್ತು ಚೆನ್ನಾಗಿದೆ, ನಮ್ಮ ಲೈಫ್ ಚೆನ್ನಾಗಿದ್ದೀವಿ. ಅಂದರೆ ನಿಮ್ಮ ವಿಡಿಯೋಸ್ ದಿನ ಬರುತ್ತಾ ಅಥವಾ ಎವ್ರಿ ಡೇ ಬರುತ್ತೆ ಸರ್. ಸಮ್ ಆಲ್ಟರ್ನೇಟ್ ಡೇಸ್ ಏನಾದರೂ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದರೆ ಮಿಸ್ ಆಗುತ್ತೆ. ಎವ್ರಿ ಡೇ ಅಂತೂ ವಿಡಿಯೋ ಇದ್ದೇ ಇರುತ್ತೆ. ಓಕೆ. ಎಷ್ಟು ದೇಶಗಳಲ್ಲಿ ನೋಡ್ತಾ ಇದ್ದಾರೆ? ಆಲ್ ಓವರ್ ವರ್ಲ್ಡ್ ವೈಡ್ ಇದೆ ಸರ್. ಕೆಲವ್ರು ಕಮೆಂಟ್ ಮಾಡ್ತಾರೆ, ನಾವು US ಇಂದ ನೋಡ್ತಿದ್ದೀವಿ, ತುಂಬ ಖುಷಿ ಆಗುತ್ತೆ. ನಾವು ಕರ್ನಾಟಕದಲ್ಲಿ ಇದ್ದಾವಾಗ ಇದನ್ನೆಲ್ಲ ತಿಂತಿದ್ವಿ, ಸವಿತಿದ್ವಿ, ಬಟ್ ಇವಾಗ ನಿಮ್ಮ ವಿಡಿಯೋ ನೋಡಿ ನಾವು ಇಲ್ಲಿ ಮಾಡ್ಕೋತಿದ್ದೀವಿ ಅಂತೇಳಿ ತುಂಬ ಖುಷಿ ಪಡ್ತಾರೆ. ಖುಷಿ ಆಗುತ್ತೆ ಕೇಳೋದಕ್ಕೆ. ಯಾರಿಗೋ ಒಬ್ರಿಗೆ ಆಧಾರವಾಗಿ ಇದೀವಲ್ಲ ಅಂತ ಅನಿಸುತ್ತೆ. ನಾವು ಮಾಡಿದ ಕೆಲಸಕ್ಕೂ ಸಾರ್ಥಕತೆ ಸಿಗ್ತಲ್ಲ ಅನಿಸುತ್ತೆ. ಈ 3 ವರ್ಷದ ಜರ್ನಲಿಸ್ಟ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಹೇಗೆ ಅನ್ಸುತ್ತೆ ಇವಾಗ ಅವತ್ತು ಕಂಪೇರ್? ತುಂಬ ಖುಷಿ ಆಗುತ್ತೆ ಸರ್. ಅವತ್ತು ಕಷ್ಟಪಟ್ಟಿದ್ದು ಇವತ್ತು ಏನೂ ಅಲ್ಲ ಅನಿಸುತ್ತೆ. ಅವ್ರದ್ದು ಒಂದೊಂದು ಕಮೆಂಟ್ಸು ನೋಡುವಾಗ ಓದುವಾಗ ಕೆಲವರು ಈಗ ನಮ್ಗೆ ಗೊತ್ತಿರಲಿಲ್ಲ, ಕೆಲವರು ಅತ್ತೆ ಹತ್ರ ಬೈಸ್ಕೊತಿದ್ದೆ ಅಡುಗೆ ಮಾಡೋಕ್ಕೆ ಬರದೆ. ಇವಾಗ ನೋಡಿ ಕಲ್ತು ನಾನು ಖುಷಿ ಪಟ್ಟೆ. ಅತ್ತೆ ಬೇಷ್ ಅಂದರು ಅಂತಂದವಾಗೆಲ್ಲ ಅಟ್ಲೀಸ್ಟ್ ಯಾರಿಗೋ ಒಬ್ರಿಗೆ ಹೆಲ್ಪ್ ಆಯ್ತಲ್ಲ ಅಂತೇಳಿ ಖುಷಿ ಆಗುತ್ತೆ. ಸಮ್ಟೈಮ್ಸ್ ತುಂಬ ಟಯರ್ಡ್ ಆಗುತ್ತೆ. ಶೂಟಿಂಗ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ 2 hours ಆಗುತ್ತೆ ಒಂದು ರೆಸಿಪಿ ಶೂಟ್ ಮಾಡೋದಕ್ಕೆ. ಹೌದು, ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ಔಟ್ಪುಟ್ ಎಲ್ಲ ತೊಗೊಳೋಷ್ಟೊತ್ತಿಗೆ 2 hours ಬೇಕೇ ಬೇಕು. ಫುಲ್ ಕಾಲು ನೋವು ಬಂದಿರುತ್ತೆ, ಟಯರ್ಡ್ ಆಗಿರುತ್ತೆ, ಯಪ್ಪ ಅನಿಸುತ್ತೆ. ಬಟ್ ಆ ಕಮೆಂಟ್ಸ್ ನೋಡಿದವಾಗ ಆ ಕಷ್ಟ ಏನೂ ಅನ್ಸೋದಿಲ್ಲ. ಓಕೆ. ಏನೋ ಒಂದು ಒಳ್ಳೆ ಅವಕಾಶ, ಹೆಚ್ಚಿಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಇಲ್ಲ ಅಂತಂದ್ರು ಭಗವಂತ ಈ ಥರ ಲೈಫ್ ಕೊಟ್ಟಿದ್ದಾನಲ್ಲ, ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ದೇವರಿಗೆ. ಓಕೆ. ನಿಮ್ಮ ಕುಟುಂಬದ ಬಗ್ಗೆ ಹೇಳಿ. ಮಕ್ಕಳು? 2 ಮಕ್ಕಳು. ಒಬ್ಬ ಗೌರೀಶ್ ಅಂತೇಳಿ, ಒಬ್ಬ ಸಾಯಿಶ್ ಅಂತೇಳಿ. ಗೌರೀಶ್ದು 10th ಮುಗ್ದಿದೆ, ಫಸ್ಟ್ PU ಹೋಗ್ತಿದ್ದಾನೆ. ಸಾಯಿಶ್ 7th ಮುಗಿಸಿದ್ದಾನೆ. ಸಾಯಿಶ್ 7th ಮುಗಿಸಿದ್ದಾನೆ, ಈಗ 8th ಹೋಗ್ತಿದ್ದಾನೆ. ಚಿಕ್ಕ ಫ್ಯಾಮಿಲಿ ನಮ್ಮದು. ಸ್ವಂತ ಮನೆ ಮಾಡ್ಕೋಬೇಕು, ಮಕ್ಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು ಸರ್. ಇದು 2 ಡ್ರೀಮ್ ಸದ್ಯಕ್ಕೆ. ಸಾಕು, ಇದು ಇಷ್ಟಿದ್ರೆ. ಈ ಬ್ಯಾಂಗ್ಳೂರಲ್ಲಿ ನಾವು ಹಳ್ಳಿಲಿ ಬೆಳೆದಿದ್ರಿಂದ ಸಿಟಿ ಜೀವನ ಏನು ಅಂತ ಗೊತ್ತಿರಲಿಲ್ಲ. ಬಟ್ ಕೆಲವೊಂದು ಇನ್ಸಿಡೆಂಟ್ಸು, ಈ ಮನೆ ಶಿಫ್ಟಿಂಗು ಇದೆಲ್ಲ ನೋಡಾದ್ಮೇಲೆ ಅದು ಒಂದು ಚಿಕ್ಕದಾಗ್ಲಿ ಗೂಡು ಅಂತ ಇರಬೇಕು, ನಮ್ಗೊಂದು ಸೂರು ಗಟ್ಟಿಯಾಗಿ ಮಾಡ್ಕೋಬೇಕು ಅನ್ನೋದು ಅನುಭವ ಆಗಿದೆ. ಸ್ವಂತ ಮನೆ ಮಾಡ್ಕೊಳ್ಳೇಬೇಕು. ಇದು ರೆಂಟೆಡ್ ಸರ್. ಸೊ ಹೊಸ ಯೂಟ್ಯೂಬರ್ಸ್ಗೆ ಏನು ಹೇಳ್ತೀರಾ ನೀವು? ಒಳ್ಳೆ ಕ್ವಾಲಿಟಿ ಕ್ಲಾರಿಟಿ ಕೊಡಿ, ಏನಾದರೂ ಹೊಸತನ ತೋರಿಸಿ, ತಾಳ್ಮೆಯಿಂದ ಮಾಡಿ, ನೀವು ಸಕ್ಸಸ್ ಆಗೇ ಆಗ್ತೀರಾ. ತಾಳ್ಮೆ ಇರಬೇಕು. ಈ 4000 hours ವಾಚ್ ಟೈಮ್ ಅನ್ನೋದು ಅಥವಾ 1000 ಸಬ್ಸ್ಕ್ರೈಬರ್ಸ್ ಅನ್ನೋದು ಒಂದು ದಿವಸಕ್ಕೆ ಒಂದು ಕ್ಷಣಕ್ಕೆ ಆಗೋದಿಲ್ಲ. ಮಗು ಹುಟ್ಟಿದ ತಕ್ಷಣ ನಡೆಯೋಕ್ಕೆ ಸಾಧ್ಯ ಇಲ್ಲ. ಗಿಡ ಹಾಕಿದ ತಕ್ಷಣ ಅದು ಮರ ಆಗೋದಿಲ್ಲ. ಯಾವ ರೀತಿ ಅದು ಬೆಳವಣಿಗೆ ಬೇಕೋ ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ಒಂದು ಮಗು ಅಂತ ಅಂದ್ಕೊಂಡು ನಾವು ಕಾಯಬೇಕು. ಒಂದು ಯೂಟ್ಯೂಬ್ ಕಟ್ಕೋಬೋದು ಸರ್, ಅದಕ್ಕೆ ನಾವೇ ಎಕ್ಸಾಂಪಲ್ ಇದ್ದೀವಲ್ಲ. ಸೊ ಈಗ ನೀವು ಫುಲ್ ಟೈಮ್ ಮಾಡ್ತಿದ್ರಿ? ಹೌದು ಸರ್, ಫುಲ್ ಟೈಮ್ ಈಗ ಯೂಟ್ಯೂಬ್. ಅಥವಾ ಈ ಲಾಕ್ಡೌನಲ್ಲಿ ಓಪನ್ ಆಗಿ ಸ್ವಲ್ಪ ಬೇರೆ ಅವಕಾಶ ಬಂದರೆ ಈಗ ಬಿಟ್ಟು ಬೇರೆ ಮಾಡ್ತೀರಾ? ಇಲ್ಲ ಸರ್, ಇದೇ ಚೆನ್ನಾಗಿದೆ. ಇರೋ ಅವಕಾಶನ ಯಾಕೆ ಕಳ್ಕೋಬೇಕು? ಒಳ್ಳೆ ರೀತಿಲಿ ಇದೆ. ಇನ್ನೂ ಸಾವಿರಾರು ರೆಸಿಪೀಸ್ ಇದೆ ನಾವು ಮಾಡದೇ ಇರೋದು. ಕೆಲವ್ರಿಗೆ ಹೇಗೆ ಅಂತಂದರೆ ಪಕ್ಕ ಫಿಕ್ಸ್ ಆಗಿಬಿಡ್ತಾರೆ. ಭಾಗ್ಯ TV ರೆಸಿಪೀಸ್ ಅಂದರೆ ನಾವು ಕಣ್ಮುಚ್ಕೊಂಡು ಮಾಡ್ಬೋದು, ಇದೇನು ಬರಲ್ಲ ಅನ್ನೋ ಯೋಚನೆ ಇಲ್ಲ ನಮಗೆ ಅಂತ. ಹಂಗಾಗಿ ಜನಕ್ಕೆ ಕಾನ್ಫಿಡೆಂಟ್ ಇರೋದ್ರಿಂದ ನಾವು ಇನ್ನೂ 1000 ರೆಸಿಪೀಸ್ ಮಾಡ್ಬೋದು. ಇನ್ನು ಲಾಂಗ್ ಲೈಫ್ ಇದೆ ಇದರಲ್ಲಿ. ಎಸ್, ಒಳ್ಳೆಯದಾಗಲಿ ಮೇಡಮ್. ಥ್ಯಾಂಕ್ ಯು ಸರ್. ನಾನೊಬ್ಬ ಡ್ರೈವರ್ ಆಗಿದ್ದೆ. 15 ವರ್ಷಗಳ ಕಾಲ ಕಾರ್ ಡ್ರೈವಿಂಗ್ ಮಾಡಿದೆ. ನನಗೆ ಆ ಜೀವನ ಯಾಕೋ ಸಾಕು ಅನಿಸ್ತು. ಕೆಲವೊಂದು ಘಟನೆಗಳು ನಡೀತು. ಅಲ್ಲ, ನಾನು ಇಂಟರ್ನೆಟ್ಗೆ ಕಟ್ಟಿರೋಷ್ಟು ದುಡ್ಡು ಮೋಸ್ಟ್ಲಿ ಯಾರೂ ಕಟ್ಟಿಲ್ವೇನೋ. ಒಬ್ಬ ವ್ಯಕ್ತಿ ಯಾರ ಫೋನಲ್ಲಿ ಬೇಕಾದ್ರೂ ಜಾಗ ಹಿಡಿಬೋದು, ಯಾರು ಬೇಕಾದ್ರೂ ಯಾರ ನಂಬರ್ ಬೇಕಾದ್ರೂ ಸ್ಟೋರ್ ಮಾಡ್ಬೋದು. ಆದರೆ ಒಬ್ಬರು ಮನ್ಸಲ್ಲಿ ಸ್ಟೋರ್ ಆಗೋದಿದೆಯಲ್ಲ, ಅದು ಬಹಳ ಕಷ್ಟ. ನನ್ನಲ್ಲಿ ಯಾವತ್ತೂ ಒಂದು ಛಲ ಇದೆ ಪರಮ ಅವರೇ. ಏನು ಗೊತ್ತಾ, ನಮ್ಮನ್ನು ಇಟ್ಕೊಂಡು ಇನ್ನೊಬ್ರು ಸಂಪಾದನೆ ಮಾಡಬೇಕಾದ್ರೆ ನಮ್ಮನ್ನು ಇಟ್ಕೊಂಡು ನಾವೇ ಯಾಕೆ ಸಂಪಾದನೆ ಮಾಡಬಾರ್ದು? ಸರ್ ನಮಸ್ತೆ. ಸರ್ ನಮಸ್ಕಾರ ಪರಮ ಅವರೇ. ಭಾಳ ಸಂತೋಷ ನೀವು ನಮ್ಮ ಮನೆಗೆ ಬಂದಿದ್ದು. ತುಂಬ ಖುಷಿ ಆಗ್ತದೆ. ಯಾಕೆಂದರೆ ನಾನು ಕಲಾ ಮಾಧ್ಯಮನ ನೋಡ್ತಾ ಇದ್ದೆ, ಪ್ರತಿಯೊಬ್ಬರು ಇಂಟರ್ವ್ಯೂ ನೋಡ್ತಾ ಇದ್ದೆ. ನಿಜವಾಗ್ಲೂ ನಾನು ನಿಮ್ಮನ್ನು ಮೀಟ್ ಮಾಡ್ಬೇಕಂತಿದ್ದು, ನೀವೇ ಬಂದಿದ್ದು ಬಹಳ ಖುಷಿ ಆಗ್ತದೆ. ಏನು ಸರ್, ನೀವು ಅಬ್ದುಲ್ ಕಲಾಂ ಕೊಟ್ಟಂಗೆ ಬಿಲ್ಡಪ್ ಕೊಡ್ತೀರ.
ಸೊ ಹೇಗಿದ್ದೀರಿ ಸರ್? ಸರ್ ತುಂಬ ಚೆನ್ನಾಗಿದ್ದೀನಿ, ದೇವರ ಆಶೀರ್ವಾದ, ನಮ್ಮ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಆಶೀರ್ವಾದ, ಭಾಳ ಚೆನ್ನಾಗಿದ್ದೀನಿ ಸರ್. ಈ ಲಾಕ್ಡೌನ್ ಟೈಮಲ್ಲಿ ಭಾಳ ಚೆನ್ನಾಗಿದ್ದೀನಿ ಅಂತ ಕೇಳೋಕ್ಕೆ ನನಗೆ ಒಂಥರ ಹಾಲು ಕುಡಿದಷ್ಟು ಸಂತೋಷ ಆಗುತ್ತೆ. ಖಂಡಿತ ಸರ್, ಖಂಡಿತ, ಅದಂತೂ ಎರಡು ಮಾತಿಲ್ಲ. ಯಾಕೆಂದರೆ ಇವಾಗ ಲಾಕ್ಡೌನ್ ಆಗಿರೋದ್ರಿಂದ ಜನ ಹೆಚ್ಚಾಗಿ ಮನೇಲಿದ್ದಾಗ ಒಳ್ಳೊಳ್ಳೆ ರೆಸಿಪೀಸ್ ಮಾಡ್ತಾರೆ, ಮನೆ ಮುಂದೆ ಎಲ್ಲ ತಿಂತಾರೆ. ಬಟ್ ಈ ಟೈಮಲ್ಲಿ ಏನಪ್ಪ ಅಂದರೆ ನಮ್ಮ ವಿಡಿಯೋಗಳು ಅವ್ರಿಗೆ ಸಹಾಯ ಆಗ್ತಾ ಇದೆ, ಅವ್ರು ನಮ್ಮ ವಿಡಿಯೋಗಳು ನೋಡ್ತಾರೆ, ಅವರಿಂದ ನಾವು ಚೆನ್ನಾಗಿದ್ದೀವಿ. ಏನು ನಿಮ್ಮ ಸಕ್ಸಸ್ ಫಾರ್ಮುಲಾ ಒಂಚೂರು ಮೊದಲೇ ಅದನ್ನ ಹೇಳ್ಬಿಡಿ ಸರ್. ಸಕ್ಸಸ್ ಫಾರ್ಮುಲಾ ಅಂತ ಖಂಡಿತ ಏನೂ ಇಲ್ಲ. ಯಾಕೆಂದರೆ ವಿತೌಟ್ ಪೇಯ್ನ್ ದೆರ್ ಇಸ್ ನೋ ಗೇನ್ ಅಂತ ಹೇಳ್ತಾರೆ. ಅಂದರೆ ಪ್ರತಿಯೊಂದು ಕೆಲಸದಿಂದನೂ ಒಂದು ಯಶಸ್ಸಿಂದ ಶ್ರಮ ಇರುತ್ತೆ. ಶ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಅರ್ಥ ಮಾಡ್ಕೋಬೇಕು ಸರ್. ಏನು ಹೇಳ್ತೀನಿ ಅಂತಂದರೆ ನೀವು ಯಾರಿಗೆ ಬೇಕಾದ್ರೂ ಸುಳ್ಳು ಹೇಳ್ಬೋದು, ನಮ್ಮ ಮನಸ್ಸಾಕ್ಷಿ ಖಂಡಿತ ನಾವು ಸುಳ್ಳು ಹೇಳೋದಕ್ಕಾಗಲ್ಲ ಅಲ್ವಾ? ಅದೇ ರೀತಿ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಅರ್ಥ ಮಾಡಿಕೊಂಡು ತನ್ನನ್ನು ತಾನು ಪ್ರೀತಿ ಮಾಡಿದ್ರೇ, ಅಂದರೆ ಸೆಲ್ಫ್ ಲವ್ ಮಾಡ್ಕೋಬೇಕು, ಆವಾಗಲೇ ಅವರು ಬೇರೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ, ಬೇರೆಯನ್ನ ಪ್ರೀತಿ ಮಾಡ್ಕೊಳ್ಳೋಕೆ ಸಾಧ್ಯ. ತನಗಿಂತ, ಯಾಕೆ ನಮ್ಮ ನೆರಳು ಥರ, ನನಗಿಂತ ಒಬ್ಬ ಫ್ರೆಂಡು ಬೇರೆ ಇಲ್ಲ, ನಾನು ಒಬ್ಬೊಬ್ಬನೇ ಮಾತಾಡ್ಕೊತೀನಿ, ನಾನು ಬೈಕೊಳ್ತೀನಿ, ನಾನು ಟ್ಯೂನಪ್ ಮಾಡ್ಕೊಳ್ತೀನಿ. ಕಾರಣ ಏನಂತಂದರೆ ನನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ಬೇರೆಯವ್ರಿಗಿಂತ ಹೆಚ್ಚಾಗಿ. ಓಕೆ. 8,87,000 ಜನ ಪ್ಲಸ್ ಇದೆ. ಹೇಗೆ ಸಾಧಿಸ್ತಾರೆ ಇದೆಲ್ಲ ಸರ್? ಸರ್ ಗೊತ್ತಿಲ್ಲ, ಅದೇ ಹೇಳ್ತಾ ಇದ್ದೀನಲ್ಲ, ದೇವರ ಒಂದು ಆಶೀರ್ವಾದ. ನಾನು ಬಂದು ಮೊದಲೇ ಪ್ರೊಫೆಷ್ನಲ್ ಫೋಟೋಗ್ರಾಫರ್ ಆಗಿದ್ದೆ. ಅದಕ್ಕಿಂತ ಮೊದಲು ನಿಜ ಹೇಳಬೇಕಂತಂದರೆ ನಾನೊಬ್ಬ ಡ್ರೈವರ್ ಆಗಿದ್ದೆ. ನಾನು ಒಂದು 10-15 ವರ್ಷಗಳ ಕಾಲ ಕಾರ್ ಡ್ರೈವಿಂಗ್ ಮಾಡಿದ್ದೀನಿ. ನಾನೊಂದು ಕಾರ್ ಡ್ರೈವಿಂಗ್ ಮಾಡಬೇಕಾದ್ರೆ ಏನಾಯಿತು ಅಂತಂದರೆ ನನಗೆ ಆ ಜೀವನ ಯಾಕೋ ಸಾಕು ಅನಿಸ್ತು. ಕೆಲವೊಂದು ಘಟನೆಗಳು ನಡೀತು. ಬಟ್ ಆಗ ನನಗೇನು ಮಾಡಬೇಕು ಮುಂದೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಆ ಯೋಚನೆ ಮಾಡ್ತಾ ಇರಬೇಕಾದ್ರೆ ನಮ್ಮ ಹಿಂಗೆ ಎಲ್ಲೋ ಒಂದು ಗೃಹ ಪ್ರವೇಶಕ್ಕೆ ಹೋದಾಗ ನಾನು ಕಾರಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ. ಆಗ ಫೋಟೋಗ್ರಾಫರ್ ಒಬ್ಬರು ಪರಿಚಯ ಅದು. ಈ ಫೋಟೋಗ್ರಫಿ ಅಂದರೆ ಹಿಂಗೆ ಏನು ಅಂತೇಳಿ ಕೇಳ್ತಾಯಿದ್ದೆ. ಆಗೆಲ್ಲ ಒಂದು ನೆಗೆಟಿವಿಂದ ಡಿಜಿಟಲ್ ಬಂದಂಥ ಕಾಲ ಅದೆಲ್ಲ. ಜಸ್ಟ್ ಯಾವಾಗ ನಾನು ಹೇಳ್ತಾ ಇರೋದಂದರೆ 2008 ಅಥವಾ 2009 ಈ ಟೈಮಲ್ಲಿ ಬಂದು ಆವಾಗ ಫೋಟೋಗ್ರಾಫರ್ ಮಾತಾಡಬೇಕಾದ್ರೆ ಆವಾಗ ಅವ್ರಿಗೆ ಕೇಳಿದಂಥ ಕೆಲವೊಂದು ವಿಚಾರಗಳು ನನಗೆ ತುಂಬ ಇಂಟ್ರೆಸ್ಟ್ ಇತ್ತು. ನನ್ನ ಈ ಒಂದು ಫೋಟೋಗ್ರಫಿಗೆ ಏನು ಬಂದೆ, ಆ ಫೋಟೋಗ್ರಫಿಗೆ ಬಂದಮೇಲೆ ಜನರಲಿ ಏನಾಗುತ್ತೆ ಅಂದರೆ ಒಬ್ಬ ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕಂತಂದರೆ ಕೆಲವರು ಶುರು ಮಾಡ್ತಾರೆ, ಆದರೆ ಏನು ತಲೆ ಏನು ಬುಡ ಏನು ಗೊತ್ತಿರಲ್ಲ ಪಾಪ, ಆಮೇಲೆ ಸುಳಿಗೆ ಸಿಗಾಕ್ಕೋತಾರೆ. ಅರ್ಥ ಆಗ್ತಾ ಇದೆಯಾ? ಬಟ್ ಇನ್ನೊಬ್ಬನ ಬ್ಲೈಮ್ ಮಾಡೋಕ್ಕೆ ಶುರು ಮಾಡ್ತಾರೆ. ಬಟ್ ನನ್ನಲ್ಲಿ ಹಂಗೆ ಆಗಲಿಲ್ಲ ಸರ್. ನಾನು ಬಂದು ಯೂಟ್ಯೂಬ್ ಚಾನಲ್ ಶುರು ಮಾಡ್ಬೇಕಾದ್ರೆ ಒಂದು 8 ತಿಂಗಳ ಕಾಲ ನಾನು ಊಟ ಮಾಡ್ತಾ ಇರಲಿ, ನಿದ್ದೆಯಿಂದ ಎದೆ ಹೇಳಿ ಅಥವಾ ನಿದ್ದೆ ಮಾಡೋಕ್ಕೆ ಹೋಗಲಿ, ಅಥವಾ ನಾನೇನಾದರೂ ವಾಟ್ ಇಸ್ ದಟ್ ಎಲ್ಲರೂ ಒಂದು ಅವಕಾಶ ಸಿಕ್ಕರೂ ಸಾಕು ಯೂಟ್ಯೂಬ್ ಬಗ್ಗೆ ನೋಡೋದು. ಏನು ರೂಲ್ಸ್ ಇದೆ, ಏನು ರೆಗ್ಯುಲೇಷನ್ಸ್ ಇದೆ, ಏನು ಮಾಡ್ಬೋದು, ಹೆಂಗೆ ಮಾಡ್ಬೋದು, ಮಾಡ್ಬೋದು ಅಂತ ಬರೀ ಇದ್ರ ಬಗ್ಗೆನೇ. ವಾಕಿಂಗ್ ಹೋದರೂ ಅಷ್ಟೇ, ವಿಡಿಯೋ ಓಡ್ತಾ ಇರುತ್ತೆ, ಹೆಡ್ಫೋನಲ್ಲಿ ಆಡಿಯೋ ಮಾತ್ರ ಕೇಳ್ತಾ ಇರುತ್ತೆ. ಈ ಥರ ಒಂದು ಇಂಟ್ರೆಸ್ಟು. ಯಾಕೆಂದರೆ ಯುದ್ಧ ಅಫ್ಕೋರ್ಸ್ ಯುದ್ಧಕ್ಕೆ ಇಳಿಬೇಕಂದ್ರೆ ಶಸ್ತ್ರಾಭ್ಯಾಸ, ನೀವು ಅಭ್ಯಾಸ ಇಲ್ಲದ್ರೆ ಇಳಿಯೋದಕ್ಕೆ ಆಗಲ್ವಲ್ಲ. ಆ ರೀತಿ ಏನಾಯಿತು, ನನಗೆ ಯೂಟ್ಯೂಬ್ ಬಗ್ಗೆ ಭಾಳ ಇಂಟ್ರೆಸ್ಟ್ ಬಂತು. ನನಗೆ ಬಂದು ಯೂಟ್ಯೂಬ್ ಅವಾಗೇನಂದರೆ ನಮ್ಮ ಪುಣ್ಯಕ್ಕೆ ನೋಡಿ ಹೆಂಗೆ ಬಂತು ಅಂದರೆ, ನಾನೊಬ್ಬ ಡ್ರೈವರ್ ಆದೆ. ಆ ಡ್ರೈವರ್ ಆದ ಕಾಲದಲ್ಲಿ ಒಂದು ಸ್ಟೇಜಿಗೆ ಸಾಕು ಅನಿಸಿದಾಗ ಅವಾಗ ತಾನೇ ಡಿಜಿಟಲ್ ಕ್ಯಾಮ್ರಾಗಳು ಎಂಟ್ರಿ ಆಗಿತ್ತು. ಅಥವಾ ನಾನು ಏನಾದರೂ ನೆಗೆಟಿವ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಬೇಕಂದ್ರೆ ನನಗೂ ಬರ್ತಾ ಇರಲಿಲ್ಲ. ನನ್ನ ಪುಣ್ಯಕ್ಕೆ ಅವತ್ತು ಡಿಜಿಟಲ್ ಕ್ಯಾಮ್ರಾ ಯುಗ ಸ್ಟಾರ್ಟ್ ಆಯಿತು. ಆ ಡಿಜಿಟಲ್ ಯುಗದಿಂದ ಎಷ್ಟೋ ಈಸಿ ಆಯಿತು ಫೋಟೋಗ್ರಫಿ. ಬಂದೆ ಎಷ್ಟೋ ಮಹನೀಯರ ಪರಿಚಯ ಆಯಿತು ಫೋಟೋಗ್ರಫಿ ಲೈನಲ್ಲಿ. ಇವತ್ತು ನನ್ನ ಎಷ್ಟೋ ಸಾವಿರಾರು ಜನ, ನೂರಾರು ಜನ ಕಸ್ಟಮರ್ಸು. ಗಿರೀಶ್ ಅಂದರೆ ಇವತ್ತು ಸಾವಿರಾರು ಜನಕ್ಕೆ ಗೊತ್ತು, ಇವತ್ತು ಯೂಟ್ಯೂಬ್ ಚಾನಲ್ನ ಲಕ್ಷಾಂತರ ಜನಕ್ಕೆ ಗೊತ್ತಿರ್ಬೋದು. ಬಟ್ ಅವರೆಲ್ಲರ ಆಶೀರ್ವಾದ ಇದೆ, ಅವರೆಲ್ಲರ ಪ್ರೀತಿ ಇದೆ. ಯಾಕೆಂತಂದರೆ ಒಬ್ಬ ವ್ಯಕ್ತಿ ಯಾರ ಫೋನಲ್ಲಿ ಬೇಕಾದ್ರೂ ಜಾಗ ಹಿಡಿಬೋದು, ಯಾರು ಬೇಕಾದ್ರೂ ಯಾರ ನಂಬರ್ ಬೇಕಾದ್ರೂ ಸ್ಟೋರ್ ಮಾಡ್ಬೋದು. ಆದರೆ ಒಬ್ಬರು ಮನಸ್ಸಲ್ಲಿ ಸ್ಟೋರ್ ಆಗೋದಿದೆಯಲ್ಲ, ಅದು ಬಹಳ ಕಷ್ಟ. ಅದಕ್ಕೆ ಉತ್ತಮವಾದ ಒಂದು ನಡತೆ ಇರಬೇಕು ಅಂದ್ಕೊಳ್ಳಿ, ಅಥವಾ ನಾವು ಅವ್ರಿಗೆ ವಿತೌಟ್ ಎಕ್ಸ್ಪೆಕ್ಟೇಷನ್ನು ಏನಾದ್ರು ಒಂದು ಒಳ್ಳೇದು ಮಾಡಬೇಕು, ಆಗಲೇ ಅದು ಸಾಧ್ಯ. ಅರ್ಥ ಆಯ್ತಾ? ಈ ಥರ ಆಗೇನಾಯಿತು ನನಗೆ. ಜನರಲಾಗಿ ಒಬ್ಬ ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕಂದ್ರೆ ಏನೋ ಒಂದು ಚೆನ್ನಾಗಿ ಸಂಪಾದನೆ ಮಾಡಾದ್ಮೇಲೆ ಅವರು ಎಲ್ಲ ಗೆಜೆಟ್ಸು ತೊಗೊಂಡು ಶುರು ಮಾಡ್ತಾರೆ, ಅಥವಾ ಏನೋ ಒಂದು ಅಳವಡಿಸ್ಕೊಳ್ತಾರೆ ಕ್ವಾಲಿಟಿಗೆ. ಬಟ್ ನನಗೆ ದೇವ್ರು ಕೊಟ್ಟಂಥ ಅದೃಷ್ಟ ಏನಂತಂದರೆ, ನಾನು ಯೂಟ್ಯೂಬ್ ಚಾನಲ್ ಮಾಡೋಕ್ಕೆ ಮುಂಚೆನೇ ನನ್ನ ಹತ್ರ ಮೈಕ್ ಇತ್ತು, ಲೈಟ್ ಇತ್ತು, ಸಿಸ್ಟಮ್ ಇತ್ತು ಎಡಿಟ್ ಮಾಡೋದಕ್ಕೆ, ಎಲ್ಲನೂ ಇದ್ದಿದ್ದರಿಂದ ನನಗೆ ಒಂದು ರೀತಿ ಮಾಡೋದಕ್ಕೆ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಬಹಳ ಹೆಲ್ಪ್ ಆಯಿತು. ಮೊದಲು ನಾನು ಆ್ಯಕ್ಚುಲಿ ರೆಸಿಪಿ ಚಾನಲ್ ಮಾಡ್ತೀನಿ ಅಂತ ಸತ್ಯವಲ್ಲೂ ನಂಗೆ ಗೊತ್ತಿರಲಿಲ್ಲ. ನಾನು ಬಂದು ಏನಾಯಿತು ಅಂದರೆ ಒಂದು ಟೆಕ್ ಚಾನಲ್ ಮಾಡೋಣ ಅಂತೇಳಿ ಶುರು ಮಾಡಿ. ಟೆಕ್ನಾಲಜಿ ಅಂದರೆ ನಂಗೆ ಇಷ್ಟ, ಹೇಳಿದ್ನಲ್ಲ. ಇವತ್ತಿಗೂ ನಾನು ಟಿ ವಿ ಆಗ್ಬೋದು, ಹೋಮ್ ಥಿಯೇಟ್ರ್ ಆಗ್ಬೋದು, ಪ್ರತಿಯೊಂದು ನಾನು ಮನೇಲಿ ಅಳವಡಿಸ್ಕೊಂಡಿದ್ದೀನಿ. ಯಾಕೆಂದರೆ ಇದರಿಂದ ನನ್ನ ಹತ್ರ ಇದೆ ಅಂತ ಹೇಳ್ಕೊಳ್ಳೋದಕ್ಕಲ್ಲ, ನಾವು ನಮ್ಮ ಚಿಕ್ಕ ವಯಸ್ಸಲ್ಲಿ ಏನು ಮಿಸ್ ಮಾಡ್ಕೊಂಡ್ವಿ ಅದನ್ನೆಲ್ಲ ನಮ್ಮ ಮಕ್ಕಳು ಮಿಸ್ ಮಾಡ್ಕೋಬಾರ್ದು ಅನ್ನೋ ಉದ್ದೇಶ ಅಷ್ಟೇ ಅಲ್ವಾ? ಆಸ್ತಿ ಎಷ್ಟಿದ್ರೇನು ಸರ್, ನಾವು ಸಂತೋಷವಾಗಿರಬೇಕು, ಪ್ರೀತಿಯಿಂದ ಇರಬೇಕು, ಮಮತೆಯಿಂದ ಇರಬೇಕು ಅನ್ನೋದು ನನ್ನ ಒಂದು ಆಸೆ. ನಾವು ಕಳೆದಂಥ ಕ್ಷಣಗಳೇನಿದೆಯಲ್ಲ ಅದು ಸದಾಕಾಲ ಒಳ್ಳೆ ರೀತಿಯಲ್ಲಿ ನೆನಪಿರಬೇಕು ಅಂತಕ್ಕಂಥ ಆಸೆ. ಸರ್,
ಹೇಗೆ ಸ್ಟಾರ್ಟ್ ಆಯ್ತು ನಿಮ್ಮ ಯೂಟ್ಯೂಬ್ ಜರ್ನಿ ಸರ್? ಅದೇ ಫೋಟೋಗ್ರಫಿ ಟು ಯೂಟ್ಯೂಬ್ ಯಾಕೆ ಟ್ರಾನ್ಸ್ಫರ್ ಆದರೆ? ಈಗ ಫೋಟೋಗ್ರಫಿ ಟು ಯೂಟ್ಯೂಬ್ ಅಂತಂದಾಗ ನಾನು ಅವಾಗೆಲ್ಲ ಹೇಳಿದ್ನಲ್ಲ, ನಾನು ಬೇರೆ ಚಾನಲ್ ನೋಡ್ತಾ ಇದ್ದೆ, ಇಂಗ್ಲೀಷಲ್ಲಿ ಅಥವಾ ಹಿಂದಿನಲ್ಲಿ, ತಮಿಳಲ್ಲಿ, ಈ ಥರ ಎಲ್ಲ ಟೆಕ್ ಚಾನಲ್ಸ್ ನೋಡ್ತಾ ಇದ್ದೆ. ಟೆಕ್ನಾಲಜಿನ ತುಂಬ ಇಷ್ಟ. ಯಾಕೆಂದರೆ ಕೆಲವೊಂದು ಇವಕ್ಕೂ ಅಷ್ಟೇ ಒಂದು ವಸ್ತು ಯೂಟ್ಯೂಬ್ ಅನ್ನೋದು ಕೆಲವರಿಗೆ ಭಾಳ ಫುಲ್ಫಿಲ್ ಮಾಡುತ್ತೆ. ಯಾಕೆಂತಂದರೆ ನಾವು ಇವಾಗ ನಾನು ಫಾರಿನ್ಗೆ ಹೋಗಿಲ್ಲ, ಇದುವರೆಗೂ ಹೋಗಲಿಲ್ಲ, ನಾನು ಆರಾಮಾಗಿ ಯೂಟ್ಯೂಬಲ್ಲಿ ಫಾರಿನ್ ನೋಡ್ಬೋದು. ಇವಾಗ ನನಗೆ ಎಷ್ಟೋ ಟೆಕ್ ಗೆಜೆಟ್ಸು ತೊಗೋಬೇಕು ಅಂತ ಆಸೆ, ಬಟ್ ತೊಗೊಳಕ್ಕಾಗಲ್ಲ. ಅದನ್ನ ಹೆಂಗಿದೆ ಅಂತ ನೋಡ್ಬೋದು ಯೂಟ್ಯೂಬಲ್ಲಿ, ಅದ್ರ ಬಗ್ಗೆ ವಿಶ್ಲೇಷಣೆ ಕೊಡ್ತಾರೆ. ಇದೆಲ್ಲ ನೋಡಿದಾಗ ನಾನು ಯಾಕೆ ಯೂಟ್ಯೂಬ್ ಚಾನಲ್ ಶುರು ಮಾಡ್ಬೋದು ಅಂತೇಳಿ ಒಂದು ಟೆಕ್ ಚಾನಲ್ ಶುರು ಮಾಡಿದೆ. ಆ ಟೆಕ್ ಚಾನಲ್ ಶುರು ಮಾಡಿದಾಗ ಆವಾಗ ನನ್ನ ಕ್ವಾಲಿಟಿ ನೋಡಿ ಎಷ್ಟೋ ಜನ ಪಾಪ ಒಳ್ಳೆ ರೀತಿಯಲ್ಲಿ ಸಜೆಸ್ಟ್ ಮಾಡಿದ್ದಾರೆ. ಸುಳ್ಳು ಹೇಳ್ಬಾರ್ದು, ಸರ್ ನಿಮ್ಮ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ, ಟೆಕ್ ಚಾನಲ್ಗಿಂತ ಬಂದು ನೀವು ಯಾಕೆ ಈ ರೀತಿ ರೆಸಿಪಿ ಚಾನಲ್ ಮಾಡಬಾರ್ದು ಅಂತಲೂ ಹೇಳಿದ್ರು. ಯಾರು ವ್ಯೂವರ್ಸ್ಗಿಂತ ನನಗೆ ಕೆಲವು ಯೂಟ್ಯೂಬ್ ಸ್ನೇಹಿತರು ಹೇಳಿದ್ರು. ಯಾಕೆ ನಾನು ಫೀಡ್ಬ್ಯಾಕ್ ಕೇಳ್ತಾ ಇದ್ದೆ. ಅವಾಗ ಹೇಳಿದಾಗ ಸರಿ ಓಕೆ ಮಾಡ್ಬೋದಲ್ವ, ರೆವಿನ್ಯೂ ಚೆನ್ನಾಗಿದೆ, ಈ ಥರ ಎಲ್ಲ ಹೇಳಿದಾಗ ಯಾಕೆ ನನಗೂ ಒಂದು ಬದುಕು ಕಟ್ಕೋಬೇಕಾಗಿತ್ತು. ಫೋಟೋಗ್ರಫಿ ಇತ್ತು. ಫೋಟೋಗ್ರಫಿ ಇದ್ರೂ ಸಹ ಏನಾಗೋದು ನಿಮಗೆ, ಕೆಲವೊಮ್ಮೆ ಅಧಿಕ ಮಾಸ ಬರೋದು. ಅಧಿಕ ಮಾಸ ಅಂತ ಬಂದಾಗ 2 ತಿಂಗಳು ಇರ್ತಾ ಇರಲಿಲ್ಲ. ಜೊತೆಗೆ ಬಂದು ಆಷಾಢ ಬರೋದು, ಪಿತೃಪಕ್ಷ ಬರೋದು. ಇದೊಂಥರ ಹೆಂಗೆ ಅಂದರೆ ತಿಂಗಳಲ್ಲಿ 10 ದಿನ ಕೆಲಸ ಇದ್ದರೆ 20 ದಿನ ಇರಲ್ಲ. ಬಟ್ 10 ದಿನ ಕೆಲಸ ಮಾಡೋ 2 ತಿಂಗಳಾಗೋಷ್ಟು ಸಂಪಾದನೆ ಮಾಡಿದ್ವಿ. ಸಂಪಾದನೆ ಇಲ್ಲ ಅಂತ ನಾನು ಖಂಡಿತ ಹೇಳಲ್ಲ, ಅರ್ಥ ಆಗ್ತಿದೆಯಾ? ಬಟ್ ಯಾವುದೇ ಒಂದು ಬಿಸ್ನೆಸ್ ಆಗ್ಬೋದು, ಯಾವತ್ತೂ ಒಂದೇ ಥರ ಇರುತ್ತೆ ಕಾನ್ಸ್ಟೆನ್ಸಿ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಏನಾಗುತ್ತೆ, ಬರ್ತಾ ಬರ್ತಾ ಹೆಚ್ಚು ಜನ ಆಗ್ತಾರೆ. ಹೆಚ್ಚು ಜನ ಆದಾಗ ಏನಾಗುತ್ತೆ, ಅಲ್ಲಿ ಸ್ಪ್ಲಿಟ್ ಆಗ್ತಾ ಹೋಗುತ್ತೆ ಬಿಸ್ನೆಸ್ಸು. ಯಾವುದು ಇವಾಗ ಯಾರೋ ಒಬ್ಬರು ನಾನು ನಿಮ್ಮ ಇಂಟರ್ವ್ಯೂವಲ್ಲೇ ನೋಡಿದ್ರೆ ಕೇಳಿದ್ದೀನಿ, ಯಾರೇ ಎಷ್ಟೇ ಉತ್ತುಂಗದಲ್ಲಿದ್ದರೂ ಒಂದು ಕೊನೆ ಅನ್ನೋದು ಇರುತ್ತೆ, ಅಥವಾ ಒಂದು ಇದಿರುತ್ತೆ. ಪ್ರತಿಯೊಬ್ಬರಿಗೂ ಒಂದು ಕಾಲಘಟ್ಟ ಇರುತ್ತೆ ಸರ್. ಅದು ಒಂದು ಬ್ಯೂಟಿಫುಲ್ ಆಗಿ ಮಾಡೋದು, ಒಂದು ತುಂಬ ಬ್ಯುಸಿಯಾಗಿರ್ತಕ್ಕಂಥದ್ದು, ಆಮೇಲೆ ಎಲ್ಲರೂ ಫ್ರೀ ಆಗ್ತಾರೆ. ಅದು ನಿಮ್ಮ ಇಂಟರ್ವ್ಯೂಲ್ ಯಾರೋ ಒಬ್ರು ಹೇಳಿದ್ದಾರೆ, ಅದು ಕೇಳಿದ್ದೆ ಸಹ. ಆ ಥರ ಏನಾಯಿತು, ನನಗೆ ಬಂದು ಸ್ವಲ್ಪ ಎಲ್ಲಿ ಎಫೆಕ್ಟ್ ಆಯಿತು ಅಂತಂದರೆ ಹಲವಾರು ರೀತಿಯಲ್ಲಿ ಎಫೆಕ್ಟ್ ಆಗ್ತಾ ಬಂತು. ಒಂದು ನೋಟ್ ಬ್ಯಾನ್ ಆದಮೇಲೆ ಸ್ವಲ್ಪ ಫೋಟೋಗ್ರಫಿಗೆ ಎಲ್ಲದಕ್ಕೂ ಬಿಸ್ನೆಸ್ಗೂ ಹೊಡ್ತಾ ಬಿತ್ತು. ಅದಾದಮೇಲೆ GST ಬಂದಮೇಲೆ ಸ್ವಲ್ಪ ಹೊಡ್ತಾ ಬಿತ್ತು. ಅದಾದ ನಂತರ ಏನಾಯಿತು, ಇವಾಗ ಕೊರೋನಾ ಬಂದಮೇಲಂತೂ ಇನ್ನೂ ಬಹಳ ಕಷ್ಟ ಆಯಿತು. ಬಟ್ ಆದರೆ ಏನಪ್ಪ ಅಂತಂದರೆ ನನಗೆ ದೇವರೇ ಗೊತ್ತಿರಲಿಲ್ಲ, ನಾವು ಈ ಥರ ಒಂದು ಚಾನಲ್ ಮಾಡ್ತೀವಿ, ಈ ಥರ ಒಂದು ಹೆಸರು ಮಾಡ್ತೀವಿ, ಇಷ್ಟೆಲ್ಲ ಜನರು ಇವತ್ತು ನೀವು ಇಲ್ಲಿ ಬಂದಿದ್ರೆ ಅಂದರೆ ಅದಕ್ಕೆ ಅರ್ಥ ದೇವರ ಆಶೀರ್ವಾದ ಮತ್ತು ಅಷ್ಟು ಜನರ ಪ್ರೀತಿ ವಿಶ್ವಾಸ ಅಷ್ಟೇ. ನಮ್ಮದು ಏನೂ ಇಲ್ಲ ಸರ್, ನಾವು ಬರೀ ನಿಮಿತ್ತ ಮಾತ್ರ ಅಷ್ಟೇ. ಬಟ್ ಅದೇ ಹೇಳಿದ್ನಲ್ಲ, ನನ್ನ ಹತ್ರ ಎಲ್ಲ ಎಕ್ವಿಪ್ಮೆಂಟ್ಸ್ ಇತ್ತು. ಸರಿ, ನಾನು ಯಾಕೆ ಟೆಕ್ ಚಾನಲ್, ಒಂದು ರೆಸಿಪಿ ಚಾನಲ್ ಶುರು ಮಾಡಬಾರ್ದು ಅಂತೇಳಿ ಶುರು ಮಾಡಿದ್ವಿ. ನಾವು ಮೊದಲು ಬಹಳ ಪುಟ್ಟ ಮನೇಲಿದ್ವಿ. ಅವಾಗೆಲ್ಲ ರೆಸಿಪಿ ಚಾನಲ್ ಮಾಡೋವಂಥ ಅರ್ಹತೆ ಅಥವಾ ಒಂದು ಎನ್ವೈರ್ಮೆಂಟ್ ಇರಲಿಲ್ಲ ನಮಗೆ. ಆಮೇಲೆ ಒಂದು ಬೇರೆ ಮನೆ ಒಂದು ಹೋದಾಗ ಅಲ್ಲಿ ಸ್ವಲ್ಪ ಮನೆ ಎನ್ವೈರ್ಮೆಂಟ್ ಎಲ್ಲ ಚೆನ್ನಾಗಿದ್ದಾಗ ಸರಿ ಮಾಡಬೇಕು ಅಂತ ಆಸೆ ಆಯಿತು. ಆ ಟೈಮಲ್ಲಿ ಶುರು ಮಾಡಿದಾಗ ಏನಾಯಿತು ಅಂತಂದರೆ, ನೀವು ನಂಬ್ತಿರೋ ಬಿಡ್ತಿರೋ, ಒಂದು 10 ವಿಡಿಯೋ ಮಾಡಿದ್ವಿ. ಯೂಟ್ಯೂಬಲ್ಲಿ ರೂಲ್ಸ್ ಚೇಂಜ್ ಆಗೋಯಿತು. 1000 ಜನ ಸಬ್ಸ್ಕ್ರೈಬರ್ಸು ಮತ್ತು 4000 ಗಂಟೆ ವಾಚ್ ಟೈಮ್ ಅಂತ ಏನು ಬಂತು, ಅದು ಬಂದಾಗ ಏನಾಯಿತು, ನಮಗೆ ಒಂದು 10 ವಿಡಿಯೋ ಮಾಡಿದ ತಕ್ಷಣ ಒಂದು ರೂಲ್ಸ್ ಬಂದುಬಿಡ್ತು. ನಾವೇನು ಮಾಡಿದ್ವಿ, ಓಕೆ ನಮಗೆ ಇದರಲ್ಲಿ ಏನೂ ಇಲ್ಲ, ಮಾಡೋದಕ್ಕಾಗಲ್ಲ, ಇನ್ನಷ್ಟು ಮಾಡಬೇಕಂದ್ರೆ ವರ್ಷಗಟ್ಟಲೆ ಕಷ್ಟಪಡಬೇಕು ಅಂತ ನಿಜವಾಗ್ಲೂ ಬಿಟ್ಬಿಟ್ವಿ. 10-15 ವಿಡಿಯೋ ಮಾಡಿ ಬಿಟ್ಬಿಟ್ವಿ ಅಲ್ಲಿಗೆ. ಆವಾಗ ನಮಗೆ ನಮ್ಮ ತಾಯಿ ಆ್ಯಕ್ಚುಲಿ ಚಿಕ್ಕದಾಗಿ ಒಂದು ಹೋಟ್ಲ್ ನಡೆಸ್ತಾಯಿದ್ರು ಕುಮಾರಸ್ವಾಮಿ ಲೇಔಟಲ್ಲಿ. ಕುಮಾರಸ್ವಾಮಿ ಲೇಔಟಲ್ಲಿ ಹೋಟ್ಲ್ ನಡೆಸ್ತಾರೆ ಅವರು. ಚಿಕ್ಕ ಹೋಟ್ಲು ಅಷ್ಟೇ. ತುಂಬ ಆವಾಗ ಬಂದು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಹೋಗ್ತಾಯಿದ್ದೆ ನಾನು. ಸರಿ, ನನಗೆ ಫೋಟೋಗ್ರಫಿನೂ ಇಲ್ಲ. ನಮ್ಮ ತಾಯಿನೂ ಬಂದು ನನಗೆ ಹೆಲ್ಪ್ ಮಾಡಪ್ಪ ಅಂತ ಕೇಳಿದ್ರು. ಇನ್ನು ಬೇರೆ ದಾರಿ ಇಲ್ಲ ಅಂತ ಅಲ್ಲಿ ಹೋಟ್ಲಿಗೆ ನಾನು ನಮ್ಮ ಮಿಸಸ್ ಹೋಗಿ ಹೆಲ್ಪ್ ಮಾಡ್ತಾಯಿದ್ವಿ. ಹೆಲ್ಪ್ ಮಾಡ್ಬೇಕಾದ್ರೆ ಏನಾಯಿತು, ಒಂದು ದಿನ ಹಿಂಗೆ ತುಂಬ ಟಯರ್ಡಾಗಿ ಬಂತು. ಅವಾಗೆಲ್ಲ ನಮಗೆ ಗಾಡೀಲಿ ಹೋಗ್ಬೇಕಾದ್ರೆ ಇನ್ನೇನಿಲ್ಲ, ಯೋಚನೆ ಇದೆ ಮುಂದೆ ಜೀವನ ಏನು ಎತ್ತ ಯಾವ ರೀತಿ. ಆಗೆಲ್ಲ ಸ್ವಲ್ಪ ಡಲ್ಲಿತ್ತು, ಬಿಸ್ನೆಸ್ ತುಂಬ ಡಲ್ಲಿತ್ತು. ನೀವು ನಂಬ್ತಿರೋ ಬಿಡ್ತಿರೋ, ಒಂದು ಟೈಮಲ್ಲಿ ನಾನು ಬಂದು ಒಂದು ಡ್ರೈವಿಂಗಲ್ಲಿ ಇರಬೇಕಾದ್ರೆ ಒಂದು 7,000 ರೂಪಾಯಿ ಸಂಬಳ ತೊಗೋತಾ ಇದ್ದೆ. ಅದಾದ ಕೆಲವು ವರ್ಷದಲ್ಲೇ ನಾನು ಫೋಟೋಗ್ರಫಿಗೆ ಬಂದಮೇಲೆ ಜಸ್ಟ್ ಡೈಲ್ಗೆ ವರ್ಷಕ್ಕೆ ನಾನು 2.5 ಲಕ್ಷ ಕಟ್ತಾ ಇದ್ದೆ. ಜಸ್ಟ್ ಡೈಲ್ಗೆ ಆಲ್ ಓವರ್ ಬೆಂಗಳೂರಿಂದ ನಂಗೆ ಕಾಲ್ಸ್ ಬರೋದು ಫೋಟೋಗ್ರಫಿ ಬಗ್ಗೆ. ಬಟ್ ನಂದು ಒಬ್ಬನೇ, ನನ್ನ ಟೀಮ್ ಏನು ಆ ಥರ ಏನಿಲ್ಲ, ಆ ಥರ ಟೀಮು ಆಫೀಸ್ ಅಂತ ಏನು ಮಾಡಿರಲಿಲ್ಲ. ಆಫೀಸ್ ಮಾಡಿದ್ದೆ, ಬಟ್ ನಾನು ಒಬ್ಬನೇ ಇದ್ದೆ. ಇಲ್ಲಾಂದ್ರೆ ಇನ್ನೂ ಚೆನ್ನಾಗಿ ಯಾರೂ ಸಪೋರ್ಟ್ ಅಷ್ಟಾಗಿ ಮಾಡಲಿಲ್ಲ ಆಗ. ಇಲ್ಲಾಂದರೆ ನಾನು ಇನ್ನೂ ಚೆನ್ನಾಗಿ ಅವ್ರನ್ನೂ ಬೆಳೆಸಿ ನಾನು ಬೆಳಿಬೋದಾಗಿತ್ತು. ಅದೇ ಈಗ ಫೋಟೋಗ್ರಫಿ ಎಲ್ಲ ಕಡಿಮೆ ಆಯಿತು. ನಮ್ಮ ತಾಯಿಯವರು ಸಹ ಚಿಕ್ಕದಾಗಿ ಪುಟ್ಟದಾಗ ಒಂದು ಹೋಟ್ಲ್ ಇಟ್ಕೊಂಡಿದ್ರು. ಬಟ್ ಅಲ್ಲಿ ಬಂದು ಅವರು ಹೆಲ್ಪ್ ಮಾಡು ಅಂತ ಕೇಳಿದಾಗ ನಾನು ಅಲ್ಲಿ ಹೋಗ್ತಿದ್ದೆ. ಸ್ವಲ್ಪ ದಿನ ಆದಮೇಲೆ ಒಂದು ಸತಿ ಹೀಗೆ ಒಂದು ನಮ್ಮ ಯೂಟ್ಯೂಬ್ ಚಾನಲ್ನೇ ಓಪನ್ ಮಾಡಿ ನೋಡಿದಾಗ, ಒಂದು 6 ತಿಂಗಳಾದಮೇಲೆ ಯೂಟ್ಯೂಬ್ ಓಪನ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಅಡ್ವರ್ಟೈಸ್ ಬರ್ತಾಯಿದೆ. ಅಂದರೆ ಮಾನಿಟೈಸೇಷನ್ ಆನ್ ಆಗಿದೆ. ನಮಗೆ ಗೊತ್ತಿಲ್ಲ ಸರ್, ಅದೆಲ್ಲ ಆ ಕ್ರೈಟೀರಿಯಾ ಎಲ್ಲ ಮ್ಯಾಚ್ ಆಗಿದೆ. ನಮಗೆ ಅದು ಗೊತ್ತಿಲ್ಲ, ಆಟೋಮೆಟಿಕ್ಕಾಗಿ ಅದು ಆನ್ ಆಗಿದೆ. ನನಗೆ 6 ತಿಂಗಳು ಆದಮೇಲೆ ಆಮೇಲೆ ನೋಡ್ತೀವಿ, ನನಗೆ ನೋಡಿಬಿಟ್ಟು ಒಂಥರ ಶಾಕ್ ಆಯಿತು. ಅವತ್ತು ನಮ್ಗೆ ಅನ್ನಿಸ್ತು, ಓಕೆ ಭಗವಂತ ಯಾವುದೋ ಒಂದು ರೀತಿ ಆಶೀರ್ವಾದ ಮಾಡಿದ್ದಾನೆ. ಯಾಕೆಂದರೆ ಮಾನಿಟೇಷನ್ ಆಗೋದು ಸುಲಭ ಅಲ್ಲ. ನಾವು ಏನು ಮಾಡಿದ್ರೇ ಆಗಿದೆ ಅಂದರೆ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ.
ಅಂತ ನನ್ನಲ್ಲಿ ಯಾವತ್ತೂ ಒಂದು ಛಲ ಇದೆ ಪರಮ ಅವರೇ. ಏನು ಗೊತ್ತಾ, ನಮ್ಮನ್ನು ಇಟ್ಕೊಂಡು ಇನ್ನೊಬ್ರು ಸಂಪಾದನೆ ಮಾಡಬೇಕಾದ್ರೆ ನಮ್ಮನ್ನು ಇಟ್ಕೊಂಡು ನಾವೇ ಯಾಕೆ ಸಂಪಾದನೆ ಮಾಡಬಾರ್ದು? ಇದು ಪ್ರತಿಯೊಬ್ಬರಲ್ಲೂ ಇಲ್ಲೇನಾಗುತ್ತೆ ಅಂದರೆ ಪ್ರತಿಯೊಬ್ಬರು ಕೆಲಸ ಮಾಡಬೇಕು, ಏಕದಮ್ ಮಾಲೀಕನಾಗಬಾರ್ದು. ಅವನು ಕೆಲಸಗಾರನಾಗಿದ್ರೆ ಮಾತ್ರ ಮಾಲೀಕ ಆದಾಗ ಆ ಕೆಲಸಗಾರನ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ಆ ರೀತಿ ಎರಡು ಮಗ್ಗಲು ನೋಡಬೇಕು. ಖಂಡಿತ ಸರ್, ಖಂಡಿತ. ಆ ರೀತಿ ನಾವು ಎಲ್ಲ ರೀತಿಯಲ್ಲೂ ಕೆಲಸ ಮಾಡ್ಕೊಂಬಂದಿದ್ದೀನಿ. ಯಾಕೆಸ್ ನಾವು ಹಸುವು ಕಂಡಿದ್ದೀವಿ, ಕಷ್ಟನೂ ಕಂಡಿದ್ದೀವಿ, ಸಾಲನೂ ನೋಡಿದ್ದೀವಿ, ಬಡ್ಡಿನೂ ಕಟ್ಟಿದ್ದೀವಿ, ಅವಮಾನನೂ ಪಟ್ಟಿದ್ದೀವಿ, ಎಲ್ಲ ಥರ. ಬೇಕಾದಷ್ಟು ಸ್ನೇಹಿತರು ನಮ್ಮನ್ನ ಏಳಿಸ್ತವರು ಇದ್ದಾರೆ, ಬೇಕಾದಷ್ಟು ಥರ ಎಲ್ಲ ನೋವು ಕಂಡು ಬಂದಿದ್ವಿ ನಾವು. ಅರ್ಥ ಆಯ್ತಾ? ಅದೇ ಹೇಳ್ತಾರಲ್ಲ, ಯಾವೊಂದು ಕಲ್ಲಿಗೆ ಹುಳಿಪೆಟ್ಟು ಬೀಳುತ್ತೋ ಅದೇ ಶಿಲೆಯಾಗಿ ರೂಪ ಹೋಗೋದು. ಅದೇ ರೀತಿ ನೋಡಿ, ಒಂದು ಹೇಳ್ಬಿಡ್ತೀನಿ ಸರ್, ಇದು ಯಾರೇ ವಿಡಿಯೋ ನೋಡ್ತಾರೋ ಅವ್ರಿಗೆ ಹೇಳೋದು ಒಂದೇ ಮಾತು. ಏನು ಗೊತ್ತಾ, ನೀವು ನಗುನ ಸಂತೋಷನ ಎಷ್ಟು ಎಂಜಾಯ್ ಮಾಡ್ತೀರೋ, ನೋವನ್ನು ಸಹ ಅದನ್ನು ಅಷ್ಟೇ ರೀತಿಯಲ್ಲಿ ಎಂಜಾಯ್ ಮಾಡೋದು ಕಲ್ತ್ಬಿಟ್ರೆ ಜೀವನ ಭಾಳ ಚೆನ್ನಾಗಿರುತ್ತೆ ಅಲ್ವಾ? ನೀವು ನಗುನ ಯಾವ ರೀತಿ ಎಂಜಾಯ್ ಮಾಡ್ತೀರೋ ಆ ನೋವನ್ನು ಸಹ ಕಷ್ಟನೂ ಸಹ ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡಬೇಕು. ಯು ಶುಡ್ ಫೀಲ್ ದಟ್ ಅಲ್ವಾ? ಅದನ್ನು ಎಂಜಾಯ್ ಮಾಡಿದಾಗಲೇ ನಿಮಗೆ ಅವೆರಡರ ಸಮ್ಮಿಶ್ರಣ ಆಗೋದು, ಕಷ್ಟ ಸುಖ ಎರಡು ಒಂಥರ. ಇವಾಗ ಏನಾಗುತ್ತೆ ಅಂದರೆ ಕೆಲವರು ಕಷ್ಟ ಬಂದ ತಕ್ಷಣ ಕುಗ್ಗೋಗ್ತಾರೆ, ಮತ್ತೊಂದಾರು ಕುಗ್ಗೋಗ್ತಾರೆ. ಅವಶ್ಯಕತೆ ಇಲ್ಲ. ಕಾರಣ ಏನಪ್ಪ ಅಂತಂದರೆ, ರೋಡಲ್ಲಿ ಹೋಗ್ತಾ ಇರ್ತೀವಿ, ಹಂಪ್ಸ್ ಬಂತು ಅಂತ ಅಲ್ಲೇ ಇರ್ತೀವ, ದಾಟ್ಕೊಂಡು ಹೋಗಲ್ವಾ? ಹಂಗೆ ಕಷ್ಟಗಳು ಅಷ್ಟೇ ಜೀವನದಲ್ಲಿ ಬರ್ತಕ್ಕಂಥ ಹಂಪ್ಸು, ಅದನ್ನು ನಾವು ದಾಟ್ಕೊಂಡು ಹೋಗ್ತಾ ಇರಬೇಕಷ್ಟೆ. ಏನಪ್ಪ ಅಂತಂದರೆ, ನಾವು ಇನ್ನೊಬ್ರಿಗೋಸ್ಕರ ಬದುಕಬಾರ್ದು. ಖಂಡಿತ 4 ಜನನ ನೋಡಿ ಬದುಕೋದ್ರಿಂದ ನಮಗೆ ಒಂದು ಜೀವನ ಸಿಗುತ್ತೆ. ಅದೇ 4 ಜನ ನಮ್ಮನ್ನು ನೋಡಿ ಬದುಕಿದ್ರೆ ನಾವು ಮಾಡ್ತಕ್ಕಂಥ ಒಂದು ಸಾಧನೆ ಆಗುತ್ತೆ. ಇವೆರಡು ನಮ್ಮ ಕೈಲೇ ಇದೆ. ಬಟ್ ನಾವು ಇವೆರಡರ ಒಂದು ಮಗ್ಲಿನಲ್ಲೇ ಇರಬೇಕು. ಯಾಕೆಂದರೆ ಇವೆರಡು ಬಿಟ್ಟು ಬೇರೆ ಟ್ರ್ಯಾಕ್ ಹೋಗಬಾರ್ದು. ಇಲ್ಲ ಒಂದು ಜೀವನನವರು ಚೆನ್ನಾಗಿರಬೇಕು, ಇಲ್ಲ ನಾವು ಮಾಡ್ತಕ್ಕಂಥ ಸಾಧನೆಯಿಂದ ಬೇರೆಗಾರರು ಸ್ಫೂರ್ತಿ ಆಗಬೇಕು. ಇವೆರಡೂ ಇಲ್ಲಾಂದರೆ ಜೀವನ ಸರಿ ಇಲ್ಲ ಅಂತ ಅರ್ಥ ಆಯ್ತಾ? ಅಂದರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿಚಾರ ಏನು ಹೇಳಬೇಕು ಅಂತಂದರೆ, ನಾವು ಏನು ಬೇಕಾದ್ರೂ ಇನ್ನೊಬ್ಬರ ಕೈಲಿರ್ಬೋದು, ಆದರೆ ನಮ್ಮ ಸಂತೋಷ, ನಮ್ಮ ಆರೋಗ್ಯ ಇವೆರಡು ನಮ್ಮ ಕೈ ಬಿಟ್ಟು ಬೇರೆ ಕೈಲಿಲ್ಲ ಅಲ್ವಾ? ಕರೆಕ್ಟ್. ಸೊ ಹಾಗಾಯಿತು. ಸೊ ಯೂಟ್ಯೂಬ್ಗೆ ಬಂದುಬಿಟ್ರಿ. ಸೊ ಬಿಗಿನಿಂಗ್ ಹೇಗಿತ್ತು? ಇವತ್ತಂತೂ ಬಿಡಿ ಎಲ್ರಿಗೂ ಕಣ್ಣಿಗೆ ಕಾಣುತ್ತೆ ನಿಮ್ಮ ಯಶಸ್ಸು. ಸೊ ಬಿಗಿನಿಂಗ್ ಡೇಸ್ ಹೇಗಿತ್ತು ಸರ್? ಬಿಗಿನಿಂಗ್ ಡೇಸ್ ಹೇಗಿತ್ತು ಅಂತಂದರೆ, ನಿಜವಾಗ್ಲೂ ಹೇಳಬೇಕು ಅಂತಂದರೆ, ನಾವು ಬಂದು ನಮಗೂ ಹೊಸದೆ. ಯಾಕೆಂದರೆ ಒಂದು ವಿಡಿಯೋ ಮಾಡ್ತಾಯಿದ್ದೀವಿ. ಆವಾಗ ನನ್ನ ಹೆಂಡತಿ ಎಷ್ಟೋ ದಿನ ಕಣ್ಣಲ್ಲಿ ನೀರು ಹಾಕಿದ್ದಾಳೆ. ಯಾಕೆಂದರೆ ಅವಳು ಮಾತಾಡ್ಬೇಕಾದ್ರೆ, ಯಾಕೆಂದರೆ ಅವಳಿಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ, ಓದಿದ್ದಾಳೆ. ಅವಳಿಗೆ ಕನ್ನಡ ಒಂದು ಸಬ್ಜೆಕ್ಟ್ ಇರಲಿಲ್ಲ. ಅವಳಿಗೆ ವ್ಯಾಕರಣಗಳು ಇವೆಲ್ಲ ಗೊತ್ತಿರಲಿಲ್ಲ. ಅವಾಗೆಲ್ಲ ಅವಳು ಮಾತಾಡ್ಬೇಕಾದ್ರೆ ಏನಾಗೋದು, ತುಂಬ ತೊದಲೋಳು ಅಥವಾ ವ್ಯಾಕರಣ ಮಿಸ್ ಮಾಡೋಳು. ಅವಾಗೆಲ್ಲ ತುಂಬ ಬ್ಯಾಡ್ ಕಮೆಂಟ್ಸ್ ಬರ್ತಾಯಿತ್ತು. ಆವಾಗ ನನಗೆ ತುಂಬ ಬೇಜಾರಾಗೋದು, ಈ ಥರ ಎಲ್ಲ ಕಮೆಂಟ್ ಮಾಡ್ತಾರಲ್ಲಪ್ಪ ಹೆಂಗಪ್ಪ ಅಂತ ಅನಿಸ್ತಾ ಇತ್ತು. ಏನು ಮಾಡೋದು ಅಂತ ನನಗೆ ಪರಿಹಾರ ಗೊತ್ತಿರಲಿಲ್ಲ. ಆ ಟೈಮಲ್ಲಿ ಇವಳ ಮೇಲೆ ರೇಗ್ ಬಿಡ್ತಾಯಿದ್ದೆ. ತುಂಬ ಹತ್ತಿದ್ದಾಳೆ, ತುಂಬ ಜಗಳ ಆಡಿದ್ದೀವಿ, ಅಡುಗೆನ ಅರ್ಧಕ್ಕೆ ಮಾಡೋದು ಬಿಟ್ಟು ಹೋಗಿದ್ದಾಳೆ, ಮತ್ತೆ ಸಮಾಧಾನ ಮಾಡಿ ಕರ್ಕೊಂಬಂದಿದ್ದೀನಿ. ಈ ಥರ ಎಲ್ಲ ತುಂಬ ಘಟನೆಗಳು ನಡೆದಿದೆ. ಎಷ್ಟೋ ಸತಿ ನೀವು ನಂಬ್ತಿರೋ ಬಿಡ್ತಿರೋ, ಅಡುಗೆ ಮಾಡಿ ನೈಟ್ 2 ಗಂಟೆಗೆ ಊಟ ಮಾಡಿರೋ ಸಿಚುವೇಶನ್ಸ್ ಇದ್ದಾವೆ. ಆ ಥರ. ಯಾಕೆಂದ್ರೆ ನೋಡೋರ ಕಣ್ಣಿಗೆ ಬಣ್ಣ ತುಂಬ ಚೆನ್ನಾಗಿರುತ್ತೆ, ಅಡುಗೆ ಚೆನ್ನಾಗಿ ಬರುತ್ತೆ, ವಾಯ್ಸ್ ಚೆನ್ನಾಗಿರುತ್ತೆ ಎಲ್ಲ ಹೇಳ್ತಾರೆ. ಬಟ್ ನಾವು ಎಷ್ಟೋ ಸತಿ ಹೇಳ್ತೀವಲ್ಲ, ಕೆಲವೊಮ್ಮೆ ಎಲ್ಲೋ ಫಂಕ್ಷನ್ಗೆ ಹೋಗಿರ್ತೀವಿ ಅಥವಾ ನಾನೆಲ್ಲೋ ಫೋಟೋಗ್ರಫಿಗೆ ಹೋಗಿರ್ತೀನಿ. ಆ ಟೈಮಿಂದ ನಾನು ಬಂದು ತುಂಬ ಟಯರ್ಡಾಗಿ ಬಂದಿರ್ತೀನಿ. ಆ ಟೈಮಲ್ಲೂ ಬಂದು ನಾವು ಶೂಟ್ ಮಾಡಿ ನಾವು ಇನ್ನೊಂದು ಏನಾಗುತ್ತೆ ಅಂತಂದರೆ, ನಾವು ಇನ್ನೊಂದು ಯಾಕೆ ಹೇಳಬೇಕು ಸಾರಿ ಮತ್ತು ಇನ್ನೊಂದು ವಿಚಾರ ಏನು ಹೇಳಬೇಕು ಅಂತಿದ್ದೀನಿ ಅಂದರೆ, ನಾವು ಯಾವತ್ತೇ ಆಗಲಿ ನಾವು ತಿನ್ನೋದನ್ನು ಶೂಟ್ ಮಾಡಿ ಯಾವತ್ತೂ ವೀಡಿಯೋಗೆ ಹಾಕಿಲ್ಲ ಸರ್. ನಾವು ಏನು ಶೂಟ್ ಮಾಡ್ತೀವೋ ಅದನ್ನೇ ನಾವು ಪ್ರಸಾದವಾಗಿ ಸ್ವೀಕರಿಸ್ತೀವಿ. ಖಂಡಿತ ನಾವು ಏನು ಒಂದು ರೆಸಿಪಿ ಮಾಡ್ತೀವಿ ಅದನ್ನ ದೇವ್ರಿಗೆ ನೈವೇದ್ಯ ಮಾಡಿ ನಾವು ತಿಂತೀವಿ, ಅಷ್ಟು ಇದು. ಮತ್ತು ಇನ್ನೊಂದೇನಪ್ಪ ಅಂದರೆ, ಕೆಲವರೆಲ್ಲ ಕಮೆಂಟ್ಸ್ ಹಾಕ್ತಾರೆ ಹಾಗೆ ಹೇಗೆ ಅಂತೇಳಿ. ಬಟ್ ವಿಡಿಯೋ ನೋಡಿ ಅಡುಗೆ ಮಾಡೋರು ಆ ರೀತಿ ಕಮೆಂಟ್ ಹಾಕಲ್ಲ, ಬರೀ ಬಾಯಿ ಮಾತಲ್ಲೇ ಹಾಕ್ತಾರೆ. ಕೆಲವೊಮ್ಮೆ ನೋಡ್ತಿರಲ್ಲ, ನಿಮಗೂ ಗೊತ್ತಿರುತ್ತೆ, ನಾವು ವಿಡಿಯೋ ಹಾಕಿ ಇನ್ನೂ ಆ ವಿಡಿಯೋ ಡ್ಯೂರೇಷನ್ 10 ನಿಮಿಷ ಇರುತ್ತೆ, 10 ಸೆಕೆಂಡ್ ಆಗಿರಲ್ಲ ಡಿಸ್ಲೈಕ್ ಬಂದಿರುತ್ತೆ. ನನಗೆ ಅದೇ ಅರ್ಥ ಆಗಲ್ಲ. ಅವಾಗ ಅಂದ್ಕೊಂಡೆ ಯಾಕೆ ಅಂತ ಯೋಚನೆ ಮಾಡಿದಾಗ ನಮಗೊಂದು ವಿಚಾರ ಗೊತ್ತಾಯಿತು. ಅಂದರೆ ಯಾವುದೇ ವಿಚಾರ ಆಗ್ಬೋದು, ಪ್ಲಸ್ಸು ಮೈನಸ್ ಎರಡೂ ಇರಲೇಬೇಕು. ಅವಾಗ ಹಿಂಗೆ ಯಾರೋ ಕಮೆಂಟಲ್ಲಿ ಒಂದು ಕ್ವಶನ್ ಕೇಳಿರೋ ನನಗೆ, ಈ ಬ್ಯಾಡ್ ಕಮೆಂಟ್ಸ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ನೀವು ಅಂತ. ನಮ್ಮ ರೆಸಿಪಿ ಚಾನಲ್ ಆಗಿರೋದ್ರಿಂದ ರೆಸಿಪಿ ರೀತಿಯಿಂದ ಉತ್ತರ ಕೊಟ್ಟೆ ಅವ್ರಿಗೆ. ಯಾಕೆಂತಂದರೆ ಖಂಡಿತ ನಾವು ಅಂಗಡಿಯಿಂದ ಅಕ್ಕಿ ತರ್ತೀವಿ, ಅಕ್ಕಿನ ತಂದಾಗ ಅಕ್ಕಿ ನರಿಸ್ದಾಗ ಕಲ್ಲಿರುತ್ತೆ, ಆ ಕಲ್ಲಿದ್ದು ಬಿಸಾಕ್ತೀವಿ, ಅಕ್ಕಿನ ಉಪಯೋಗಿಸ್ತೀವಿ. ಹಂಗೆ ಬ್ಯಾಡ್ ಕಮೆಂಟು ಗುಡ್ ಕಮೆಂಟು ಅಲ್ವಾ? ಗುಡ್ ಕಮೆಂಟ್ ಎಲ್ಲ ನಮ್ಗೆ ರೈಸ್ ಇದ್ದಾಗೆ, ಬ್ಯಾಡ್ ಕಮೆಂಟ್ ಎಲ್ಲ ಕಲ್ಲಿದ್ದಾಗೆ, ಅಕ್ಕಿಲಿ ಬರೋ ಕಲ್ಲು. ಅಥವಾ ಬ್ಯಾಡ್ ಕಮೆಂಟ್ ಕೆಲವು ಜೀನಿನ್ ಇದ್ದಾಗ ಜೆನ್ಯೂನ್ ಅಂತಿರಲ್ಲ ಸರ್. ಏನು ಗೊತ್ತಾ, ಜೆನ್ಯೂನ್ ಅಂತ ಖಂಡಿತ ಇರುತ್ತೆ, ಇಲ್ಲ ಅಂತಲ್ಲ. ಕೆಲವರಿಗೆ ಏನು ಗೊತ್ತಾ, ಫಸ್ಟ್ ಟೈಮ್ ಚಾನಲ್ ನೋಡಿರ್ತಾರೆ, ಅವ್ರಿಗೆ ಗೊತ್ತಿರಲ್ಲ, ಅಥವಾ ಅವ್ರಿಗೆ ಹೆಂಗೆ ಕಮೆಂಟ್ ಮಾಡಬೇಕು ಅಂತ ಗೊತ್ತಿರಲ್ಲ. ಅವಾಗೆಲ್ಲ ನಾವು ಪ್ರೀತಿಯಿಂದನೇ ಮಾತಾಡಬೇಕಾಗುತ್ತೆ. ಎಲ್ಲರೂ ನಾವು ಆ ದೃಷ್ಟಿಲಿ ತೊಗೊಳ್ಳಲ್ಲ. ಬಟ್ ಯಾರೋ ತೀರಾ ಒಂದು ವರ್ಸ್ಟ್ ಒಂದು ಲೆವೆಲ್ ಅಂತ ಇರುತ್ತಲ್ವಾ, ಆ ಲೆವೆಲ್ ಕ್ರಾಸ್ ಮಾಡಿ ಒಂದು ಕಮೆಂಟ್ ಮಾಡಿದಾಗ ನಾವು ಅದನ್ನು ಇಲ್ಲಿ ಆಪ್ಷನ್ ಇದೆ, ನಾವು ಬಂದು ಅವ್ರಿಗೆ ಒಳ್ಳೆ ರೀತಿಲಿ ರಿಕ್ವೆಸ್ಟ್ ಮಾಡ್ಬೋದು, ಅಥವಾ ಸೆಕೆಂಡ್ ಆಪ್ಷನ್ನು ಅವ್ರ ಕಮೆಂಟ್ನ ಡೆಲೀಟ್ ಮಾಡ್ಬೋದು, ಇಲ್ವಾ ಅವ್ರನ್ನ ಬ್ಲಾಕ್ ಮಾಡ್ಬೋದು. ದೇರ್ ಇಸ್ ಎ ಆಪ್ಷನ್.
ಇಲ್ಲಿ ಏನಾಗುತ್ತೆ ಗೊತ್ತಾ ಸರ್, ನಾನು ನೋಡಿದ್ದೀನಿ ಎಷ್ಟೋ ಜನ ಯೂಟ್ಯೂಬರ್ಸ್ ನೋಡಿದ್ದೀನಿ, ವಿಡಿಯೋ ಮಾಡ್ತಾ ಇರ್ತಾರೆ, ಯಾವುದೋ ಒಂದು ಕಮೆಂಟ್ ಬಂದಿರುತ್ತೆ, ಆ ಕಮೆಂಟ್ ಬಗ್ಗೆನೇ ಒಂದು ವಿಡಿಯೋ ಮಾಡ್ತಾರೆ. ಅವಶ್ಯಕತೆ ಇಲ್ಲ. ಕಾರಣ ಯಾಕೆ ಅಂತ ಹೇಳ್ತೀನಿ ಕೇಳಿ. ನೋಡಿ, ಅವ್ರಿಗೆ 80% ಪೀಪಲ್ಲು ಪಾಸಿಟಿವ್ ಆಗಿ ಕಮೆಂಟ್ ಮಾಡಿರ್ತಾರೆ, ಎಲ್ಲ ಒಂದು 10-20% ನೆಗೆಟಿವ್ ಮಾಡ್ತಾರೆ. ಬಟ್ ನಿಜ ಹೇಳ, ಅವ್ರು ಯಾರು ಈ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದಾರೆ ಅವ್ರ ಬಗ್ಗೆ ಥಿಂಕೇ ಮಾಡಲ್ಲ. ಅವ್ರು ಥಿಂಕ್ ಮಾಡೋದು ಹೆಂಗಿರುತ್ತೆ ಅಂದರೆ, ಆ ನೆಗೆಟಿವ್ ಆಗಿ ಕಮೆಂಟ್ ಮಾಡಿರ್ತಾರಲ್ಲ ಅವ್ರ ಬಗ್ಗೆನೇ ಥಿಂಕ್ ಮಾಡ್ತಾರೆ. ನಿಜ ಹೇಳಿ, ಯಾರ ಬಗ್ಗೆ ಥಿಂಕ್ ಮಾಡಬೇಕು ಅಲ್ವಾ? ಇವಾಗ ಸರಿಯಪ್ಪ, ನಾನೇ ಕೇಳ್ತೀನಿ, ನೆಗೆಟಿವ್ ಯಾರೋ ಕಮೆಂಟ್ ಮಾಡುವಂಥ ಅವ್ರ ಬಗ್ಗೆ ಒಂದು ಟಾಪಿಕ್ ಎತ್ಕೊಂಡು ವಿಡಿಯೋ ಮಾಡ್ತಿರಲ್ಲ, ಅಷ್ಟು ಜನ ವಾಟ್ ಇಸ್ ದಟ್ ಪಾಸಿಟಿವ್ ಕಮೆಂಟ್ ಮಾಡೋದ್ರ ಬಗ್ಗೆ ಎಲ್ಲರೂ ವಿಡಿಯೋ ಇದೆಯಾ? ಇಲ್ಲ. ಅದಕ್ಕೆ ಅವಶ್ಯಕತೆ ಇಲ್ಲ. ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಸೊ ಬರೀ ಪಾಸಿಟಿವಿಟಿ ಹುಡುಕಿ ಅಂತೀರಿ ಸರ್? ಖಂಡಿತ ಸರ್, ಖಂಡಿತ. ಅದರಲ್ಲಂತೂ ಎರಡು ಮಾತಿಲ್ಲ. ಯಾಕೆಂದರೆ ನಮ್ಮ ಖಂಡಿತ ಯಾರು ಬೇಕಾದ್ರೂ ಆಗ್ಬೋದು, ನಮ್ಮ ರೆಸಿಪಿ ತೆಗೆದು ನೋಡ್ಬೋದು. ತುಂಬ ಒಳ್ಳೆ ಕಮೆಂಟ್ ಮಾಡಿದ್ದಾರೆ, ತುಂಬ ಒಳ್ಳೆ ಆಶೀರ್ವಾದ ಮಾಡಿದ್ದಾರೆ. ಜೊತೆಗೆ ನನಗೆ ಯಾರೇ ಕಮೆಂಟ್ ಮಾಡಿದ್ರು, ನನಗೆ ಬೆಳಗ್ಗೆ ದಿನಕ್ಕೆ 3 ಹೊತ್ತು ನಾನು ಕಮೆಂಟ್ಗೆ ಆನ್ಸರ್ ಮಾಡ್ತೀನಿ ಸರ್. ನನಗೊಂಥರ ತುಂಬ ಇಷ್ಟ ಅವ್ರ ಕಮೆಂಟ್ಗೆ ಆನ್ಸರ್ ಮಾಡೋದು. ಅಂದರೆ ಅಡುಗೆ ಎಷ್ಟು ಮಾಡ್ತೀನೋ ಅಥವಾ ಎಡಿಟಿಂಗ್ ಎಷ್ಟು ಮಾಡ್ತೀನೋ ಅದೆಲ್ಲದಕ್ಕಿಂತ ಭಾಳ ಇಷ್ಟ ನನಗೆ ಅವ್ರ ಕಮೆಂಟ್ಗೆ ಆನ್ಸರ್ ಮಾಡೋದು. ಮಾಡ್ತೀವಿ ಪ್ರತಿಯೊಬ್ಬರು ಸರ್. ಪ್ರತಿಯೊಬ್ಬರು ಕಮೆಂಟ್ಗೂ ಆನ್ಸರ್ ಮಾಡ್ತೀನಿ. ಕೆಲವೊಬ್ಬರಿಗೆ ಆನ್ಸರ್ ಹೋಗಿರಲ್ಲ, ಯಾಕೆಂದರೆ ಕೆಲವೊಂದೆಲ್ಲ ಸ್ಪ್ಯಾಮಲ್ಲಿ ಹೋಗಿ ಕುತ್ಕೊಂಡ್ಬಿಡುತ್ತೆ. ಇವಾಗ ಯಾರೊಬ್ರು ಕಮೆಂಟ್ ಮಾಡಿರ್ತಾರೆ, ಆ ಕಮೆಂಟ್ ಮಾಡಿದಾಗ ಮತ್ತೊಬ್ರು ಯಾರೋ ಅವ್ರ ಯೂಟ್ಯೂಬ್ ಲಿಂಕ್ ಹಾಕೋದು, ಅವ್ರ ಫೋನ್ ನಂಬರ್ ಹಾಕೋದು, ಅಥವಾ ಇನ್ನೊಂದೇನೋ ಅವ್ರ ವೆಬ್ಸೈಟ್ ಲಿಂಕ್ ಕೊಡೋದು ಅಂತ ಬಂದಾಗ ಪಾಪ ಇವ್ರ ಜೊತೆಗೆ ಅವರು ಒಂದು ಕಮೆಂಟು ಪ್ಲಸ್ ಇವೆರಡು ಸ್ಪ್ಯಾಮ್ಗೆ ಹೋಗ್ಬಿಡುತ್ತೆ. ಅವಾಗಲ್ಲಿ ಶೋ ಆಗಲ್ಲ. ಇದಕ್ಕೆಲ್ಲ ಇದೆ, ಅದೆಲ್ಲ ಜಸ್ಟ್ ನಾವು ಲಾಕ್ ಮಾಡಿ ಇಡ್ಬೋದು, ಆ ಥರ ಇದೆ. ಸೊ ನಂತರ ಹೇಗಿದೆ ನಿಮ್ಮ ಚಾನಲ್ ಸರ್? ಈಗ ತುಂಬ ಚೆನ್ನಾಗಿದೆ. ಈಗ ಆಲ್ರೆಡಿ ಒಂದು 9 ಲಕ್ಷ ಹತ್ತತ್ರ ಹೋಗ್ತಾ ಇದೆ. ನೆಕ್ಸ್ಟ್ 1 ಮಿಲಿಯನ್ ಆಗುತ್ತೆ. ಖಂಡಿತ 1 ಮಿಲಿಯನ್ ಆಗುತ್ತೆ ಸರ್. ಅದು ದೇವರ ಅನುಗ್ರಹ, ಜನರ ಪ್ರೀತಿ ವಿಶ್ವಾಸ. ಸರ್ ಏನು ಗೊತ್ತಾ, ಇದು ನಾವು ಒಂದು ನಾಣ್ಯದ 2 ಮುಖ, ನಾವು ಅವರು ಅವಲೇ ಬೆಲೆ ಅಲ್ವಾ? ನಿಜ ಹೇಳಬೇಕು ಅಂತಂದರೆ ನಾವು ಬರೀ ₹1 ಹೋಲಿಸ್ಕೋತೀನಿ ಸರ್ ನಾನು. ಯಾಕೆಂದರೆ ಇನ್ನು ಮಿಕ್ಕಿದ್ದು ಎಲ್ಲ ಅವರೇ. ಯಾಕೆಂದರೆ ಏನು ಹೇಳ್ತಾರೆ ಅಂತಂದರೆ, ಈಗ ₹1 ಯಾಕೆ ಹೇಳಿದೆ ಅಂತಂದರೆ, ನಾವು ಬರೀ ನಿಮಿತ್ತ ಮಾತ್ರ, ಇನ್ನೇನಿದ್ರು ಕ್ರೆಡಿಟ್ಸ್ ಎಲ್ಲ ಅವ್ರಿಗೆ. ಇವಾಗ 99,999 ಇದ್ದರೆ ಅದು 1 ಲಕ್ಷ ಅನ್ಸ್ಕೊಳ್ಳಲ್ಲ. ಈ ₹1 ಈ ಕಡೆ ಸೇರಿದ್ರೆ ಅದು 1 ಲಕ್ಷ ಆಗುತ್ತೆ, ಅಥವಾ ದೊಡ್ಡ ಅಮೌಂಟ್ ಸೇರಿದ್ರೆ ಇದು 1 ಲಕ್ಷ ಆಗುತ್ತೆ. ಅದರ ಅರ್ಥ ಏನಂದರೆ, ನಾವು ಬರೀ ₹1 ಅಷ್ಟೇ, ಇನ್ನು ಮಿಕ್ಕಿದೆಲ್ಲ ಅವರೇ. ಅವ್ರು ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ, ಆ ರೀತಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ವೀಡಿಯೋಸ್ ಆಗಿದೆ ಇಲ್ಲಿ ಸರ್? ಇದುವರೆಗೂ ಒಂದು 500 ಚಿಲ್ಲರೆ, ಅಂದರೆ ಒಂದು 520ವರೆಗೂ ಆಗಿದೆ ಸರ್. 500. ಪ್ರತಿ ದಿವಸ ವೀಡಿಯೋ ಹಾಕ್ತೀರಿ? ಪ್ರತಿ ದಿವಸ ವೀಡಿಯೋ ಹಾಕ್ತೀವಿ. ಕೆಲವೊಮ್ಮೆ ಯಾವ ಥರ ಒಂದೊಂದಿನ ಖಂಡಿತ ಮಿಸ್ ಆಗುತ್ತೆ, ಟೈಮ್ಗೆ ಹಾಕೋದಕ್ಕಾಗಲ್ಲ, ಅಥವಾ ಟೈಮ್ಗೆ ಎಡಿಟ್ ಆಗಲ್ಲ, ಕೆಲವೊಮ್ಮೆ ಸಿಸ್ಟಮ್ ಹ್ಯಾಂಗ್ ಆಗುತ್ತೆ. ಯಾಕೆಂದರೆ ಜನರಲಾಗಿ ಏನು ಮಾಡ್ತಾರೆ ಅಂದರೆ, ಆಲ್ಮೋಸ್ಟ್ ಆಲು ಎಲ್ಲ ಮೊಬೈಲಲ್ಲೇ ಶೂಟ್ ಮಾಡ್ತಾರೆ, ಮೊಬೈಲಲ್ಲೇ ಎಡಿಟ್ ಮಾಡ್ತಾರೆ, ಮೊಬೈಲಲ್ಲಿ ಅಪ್ಲೋಡ್ ಮಾಡ್ತಾರೆ. ಕೆಲವೊಮ್ಮೆ ನಮ್ಮದು ಸಿಸ್ಟಮಲ್ಲಿ ಮಾಡೋದ್ರಿಂದ ಅಥವಾ ಪ್ರೊಫೆಷ್ನಲಿ ತೆಗೆಯೋದ್ರಿಂದ ಸ್ವಲ್ಪ ಫುಟೇಜ್ ಜಾಸ್ತಿ ಬರುತ್ತೆ, ಎಡಿಟಿಂಗ್ ಬೇರೆ ಥರ ಇರುತ್ತೆ, ಮತ್ತು ಎಕ್ಸ್ಪರ್ಟ್ ಮಾಡೋದು ಪ್ರತಿಯೊಂದಕ್ಕೂ ಟೈಮ್ ತೊಗೊಳುತ್ತೆ. ನೀವು ನಂಬ್ತಿರೋ ಬಿಡ್ತಿರೋ, ಒಂದು ವಿಡಿಯೋ ಶೂಟ್ ಮಾಡೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೋ ಅದನ್ನು ಎಡಿಟ್ ಮಾಡೋದಕ್ಕೂ ಅದಕ್ಕೆ ಡಬಲ್ ಟೈಮ್ ತೊಗೊಳುತ್ತೆ, ಅದನ್ನು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೂ ಸಹ ಅಷ್ಟೇ ಟೈಮ್ ಬೇಕಾಗುತ್ತೆ. ಸೊ ಇದು ಬರೀ ಸುಮ್ಮನೆ ಒಂದು ವಿಡಿಯೋ ಮಾಡಿ ಹಾಕಿ ಮಾಡೋದಾಗಲ್ಲ, ಇದಕ್ಕೊಂದು ಒಂದು ಪ್ರೊಫೆಷ್ನಲ್ ಸರ್. ಇದು ಎಲ್ಲಿಂದ ಶುರು ಆಗುತ್ತೆ ಅಂದರೆ, ನೋಡಿ, ಜಸ್ಟ್ ನಾವು ಒಂದು ವಿಡಿಯೋ ಮಾಡಿದ್ದೀವಿ, ಹಾಕಿದ್ದೀವಿ, ಯಾರೊಬ್ರು ಡಿಸ್ಲೈಕ್ ಮಾಡಿದ್ರು, ಏನೋ ಒಂದು ಕಮೆಂಟ್ ಮಾಡಿದ್ರು, ಗುಡ್ ಆರ್ ಬ್ಯಾಡ್ ಅಷ್ಟೇ. ಆದರೆ ಇದು ಏನಾಗುತ್ತೆ ಅಂದರೆ, ನೋಡಿ, ನಾವು ಹಿಂದಿನ ದಿನವೇ ಹೋಗಿ ನಾವು ಒಂದು ರೆಸಿಪಿಗೆ ಏನು ಮಾಡಬೇಕು ಅಂತೇಳಿ ಅದಕ್ಕೆ ಐಟಮ್ ತಂದು ಮತ್ತು ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡವಳು, ನಾವು ಅದನ್ನೆಲ್ಲ ಕ್ಲೀನಾಗಿ ಜೋಡಿಸ್ಕೊಂಡು ಶೂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಇವೆಲ್ಲ ಮಾಡೋ ಅಷ್ಟೊತ್ತಿಗೆ ನಿಜವಾಗ್ಲೂ ಹೇಳ್ತೀನಲ್ಲ, ಆ ಕಷ್ಟ ಏನು ಅಂತ ನಮಗೆ ಗೊತ್ತು. ನೋಡೋರಿಗೆ ಬಹಳ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆದರೆ ಅದರ ಹಿನ್ನೆಲೆ ಗೊತ್ತಾಗಬೇಕು ಅವ್ರಿಗೆ. ಯಾಕೆಂದರೆ ಬಿಹೈಂಡ್ ಸ್ಕ್ರೀನ್ ತುಂಬ ಇರುತ್ತೆ ಸರ್, ಬಿಹೈಂಡ್ ಸ್ಕ್ರೀನ್ ತುಂಬ ಇರುತ್ತೆ. ಈಗ ಡಿಸ್ಲೈಕ್ ಅಥವಾ ಲೈಕ್ ಮಾಡ್ತಾರಲ್ಲ, ಸಿಂಪಲ್ ಹೇಳ್ತೀನಿ, ಒಂದು ಸಿನಿಮಾನ 3 ತಿಂಗಳು ತೆಗಿತಾರೆ ಸರ್. ಆ ಸಿನಿಮಾನ ನೋಡೋದು 3 ಗಂಟೆ ನೋಡ್ತಾರೆ. ಆ ಸಿನಿಮಾ ಕತೆ ಹೇಳು ಅಂದರೆ 3 ನಿಮಿಷದಲ್ಲಿ ಹೇಳ್ತಾರೆ. ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ 3 ಸೆಕೆಂಡ್ ಹೇಳ್ತಾರೆ. ಅದೇ ರೀತಿ ನಮ್ಮ ಕತೆನೂ ಅಷ್ಟೇ. ಸೊ ಮುಂದಿನ ಪ್ಲ್ಯಾನ್ಸ್ ಏನು ಸರ್? 1 ಮಿಲಿಯನ್ ಆದಮೇಲೆ ಏನು ಮಾಡ್ತೀರಿ ಸರ್? ಈಗಾಗಲೇ ಬಂದು ನಾನು ಭಾಗ್ಯ TV ಬ್ಲಾಗ್ಸ್ ಅಂತೇಳಿ ಒಂದು ಚಾನಲ್ ಶುರು ಮಾಡಿದ್ದೀನಿ. ಈಗ ಮನೆಯಲ್ಲೇ ನಾವು ರೆಸಿಪೀಸ್ ಮಾಡ್ತಾಯಿದ್ದೀವಿ. ಬಹಳ ಒಳ್ಳೆ ಕಮೆಂಟ್ ಬರುತ್ತೆ, ಬಹಳ ಜನ ಆಶೀರ್ವಾದ ಇದೆ, ಪ್ರೀತಿ ಇದೆ. ಎಷ್ಟೋ ಜನ ಒಳ್ಳೊಳ್ಳೆ ರೀತಿ ಕಮೆಂಟ್ ಮಾಡ್ತಾರೆ. ಎಷ್ಟೋ ಜನ ನಮ್ಮ ರೆಸಿಪಿಗಳಿಂದ ಜೀವನ ಕಟ್ಕೊಂಡಿದ್ದಾರೆ. ಒಂದು ಹೆಣ್ಮಗಳು ಬಂದು ನಾವು ಕೆಲವೊಂದು ಪುಡಿಗಳನ್ನ ಮನೆಯಲ್ಲೇ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ. ಹೌದು ಸರ್, ಹೌದು ಸರ್. ಅವರೆಲ್ಲ ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ. ಕೆಲವರು ಫಾರಿನಿಂದ ಎಲ್ಲ ಸಹ ನಾವು ಈ ಥರ ಇಡ್ಲಿ ಆಗ್ಬೋದು, ದೋಸೆ ಆಗ್ಬೋದು, ಫಾರಿನಲ್ಲಿ ಶುರು ಮಾಡ್ತೀವಿ, ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂಥೇಳಿ ಮೆಸೇಜ್ ಮಾಡಿದ್ದಾರೆ, ಮತ್ತು ಕಮೆಂಟ್ ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಎಷ್ಟೋ ಕಡೆ ಮಸಾಲ ದೋಸೆನ ಶುರು ಮಾಡಿದ್ದಾರೆ. ಅವರು ಮಾಡ್ತಾ ಇರಲ್ಲ ಎಷ್ಟೋ ವರ್ಷಗಳಿಂದ. ಎಷ್ಟೋ ಕಡೆ ತಟ್ಟೆ ಇಡ್ಲಿ ಕಾನ್ಸೆಪ್ಟ್ ನಮ್ಮ ಬೆಂಗಳೂರು ಬಿಡ್ದಿದ್ದು ಅಷ್ಟೇ ಅಲ್ವಾ. ಎಷ್ಟೋ ಕಡೆ ತಟ್ಟೆ ಇಡ್ಲಿ ನಮ್ಮ
ಭಾಗ್ಯ ಟಿವಿನಲ್ಲಿ ತಟ್ಟೆ ಇಡ್ಲಿ ಬಹಳ ಹೆಚ್ಚಾಗಿ ಓಡಿರೋ ವಿಡಿಯೋ ಅದೇ. ತಟ್ಟೆ ಇಡ್ಲಿ ವಿಡಿಯೋನ ಭಾಳಷ್ಟು ಜನ ತಮ್ಮ ಹೋಟ್ಲ್ಗಳಲ್ಲಿ ಅಳವಡಿಸ್ಕೊಂಡಿದ್ದಾರೆ. ತುಂಬ ಖುಷಿಯಾಗುತ್ತೆ. ಅದೇ ಹೇಳೋದಲ್ಲ, ಇದೇ ರೀತಿ ಒಬ್ಬ ಹೆಣ್ಮಗಳು ಫೋನ್ ಮಾಡಿ ಮುದ್ದೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಮುದ್ದೆ ಕಲ್ತ್ಕೊಂಡೆ, ನಮ್ಮ ಅತ್ತೆ ಮೆಚ್ಕೊಂಡ್ರು, ಹೋಲಿ ಬಿಡಮ್ಮ ಮದುವೆ ಆದಾಗ ಇಷ್ಟು ವರ್ಷಕ್ಕಾದ್ರು ಮುದ್ದೆ ಮಾಡೋದು ಕಲ್ತ್ಕೊಂಡ್ರಲ್ಲ ಅಂತ ಅಂದರು. ಈ ಥರ ಎಲ್ಲ ಕಮೆಂಟ್ ಓದಿದಾಗ ಭಾಳ ಖುಷಿಯಾಗುತ್ತೆ. ಕೆಲವೊಮ್ಮೆ ನಮ್ಮ ಮಿಸ್ಸಸ್ಗೆ ಅಮ್ಮ ನಂಗೆ ಇದು ಬೇಕಮ್ಮ ಅಂಥೇಳಿ ಕಮೆಂಟ್ ಹಾಕ್ತಾರೆ, ಅಕ್ಕ ಅಂತಾರೆ, ಅಣ್ಣ ಅತ್ತಿಗೆ ಅಂತಾರೆ. ಯಾರಿಗೆ ಸರ್ ಸಿಗುತ್ತೆ ಪುಣ್ಯ, ಯಾರಿಗೆ ಸಿಗುತ್ತೆ ಹೇಳಿ? ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಸರ್. ನಾವು ಹೇಳ್ತೀವಲ್ಲ, ಸಾಧನೆ ಅನ್ನೋದು ಯಾವತ್ತಿದ್ರೂ ಒಂದು ಬೆಟ್ಟದಲ್ಲಿ ಸಾಸಿವೆ ಕಾಳಷ್ಟೇ ಸಾಧಿಸಿರೋದು. ಸಾಧನೆ ಮಾಡಬೇಕಾಗಿರೋದು ಬೆಟ್ಟದಷ್ಟು ಇರುತ್ತೆ, ಅದು ಯಾವತ್ತೂ ಕೊನೆಯೇ ಇರಲ್ಲ. ಅರ್ಥ ಆಯ್ತಾ? ಸಾಧನೆ ಮಾಡೋದು ನಾವು ಅನ್ನೋದಕ್ಕಿಂತ ನಮ್ಗೆ ಎಷ್ಟೋ ಜನ ಸ್ಫೂರ್ತಿ ಇರ್ತಾರೆ, ನಾವು ನಿಮಿತ್ತ ಮಾತ್ರ ಅಂತ. ಅದಕ್ಕೆ ನಾನು ಹೇಳೋದು, ನಾವು ಪ್ರತಿಯೊಬ್ಬರನ್ನು ನೋಡ್ತೀವಿ. ಇವಾಗ ಒಂದು ಮಗುವಿನಿಂದ ನಗು ಕಲಿಯೋದಿರುತ್ತೆ, ಒಬ್ಬರಿಂದ ಅಳು ಕಲಿಯೋದಿರುತ್ತೆ, ಒಬ್ಬರಿಂದ ಬಾಡಿ ಲ್ಯಾಂಗ್ವೇಜ್ ಕಲಿಯೋದಿರುತ್ತೆ. ಒಬ್ಬ ವ್ಯಕ್ತಿನ ನೋಡಿದಾಗ ನಾವು ಎಷ್ಟೊಂದು ವಿಚಾರ ಕಲಿಯೋದಿರುತ್ತೆ. ಅದನ್ನು ನಾವು ಅಳವಡಿಸ್ಕೋಬೇಕು. ಆ ವ್ಯಕ್ತಿಲಿ 90 ಭಾಗ ಕೆಟ್ಟು ಗುಣಗಳಿದ್ರು 10% ಒಳ್ಳೆ ಗುಣ ಇರುತ್ತಲ್ಲ, ನಾವು ಒಳ್ಳೆ ಗುಣನ ಗ್ರ್ಯಾಬ್ ಮಾಡಬೇಕು ಅನ್ನೋದು ನನ್ನ ಒಂದು ಇದು. ಆಮೇಲೆ ನಾನು ಹೇಳಿದಾಗೆ ನನಗೆ ಜನ ಅಂದರೆ ಭಾಳ ಇಷ್ಟ, ಭಾಳ ಪ್ರೀತಿ. ನೀವು ನಂಬ್ತಿರೋ ಬಿಡ್ತಿರೋ ಸರ್. ನನಗೆ ತಿಳಿದವರು ಎಷ್ಟೋ ಜನ ಹೇಳಿದ್ದಾರೆ, ಏನು ಇಷ್ಟು ಮಾತಾಡ್ತೀಯಾ, ಹಿಂಗೆ ಮಾತಾಡ್ತೀಯ, ಹಂಗೆ ಮಾತಾಡ್ತೀಯ ಅಂತ. ಬಟ್ ಇವತ್ತು ನಿಜವಾಗ್ಲೂ ಹೇಳ್ತೀನಿ, ದೇವ್ರ ಕೈ ಎತ್ತು ಮುಗಿಬೇಕು. ನನ್ನ ಸಬ್ಸ್ಕ್ರೈಬರ್ಸ್ ಆಗ್ಬೋದು, ದೇವ್ರಿಗೆ ಆಗ್ಬೋದು. ಇವತ್ತು ನಾನು ಒಂದು ಒಳ್ಳೆ ಸ್ಟೇಜಲ್ಲಿ ಇದ್ದೀನಿ ಅಂತಂದರೆ, ಒಂದು ಒಳ್ಳೆ ಜೀವನ ಕಟ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಕಾರಣ ನನ್ನ ಮಾತು. ಫೋಟೋಗ್ರಫಿಲಾಗಿರ್ಬೋದು ಅಥವಾ ಒಂದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು. ಭಾಳಷ್ಟು ಜನ ವಾಯ್ಸಿಗೆ ಕಮೆಂಟ್ ಮಾಡ್ತಾರೆ, ತುಂಬ ಇಷ್ಟಪಡ್ತಾರೆ, ತುಂಬ ಆಸೆ ಪಡ್ತಾರೆ. ಅವ್ರಿಗೆಲ್ಲ ನಾನು ಖಂಡಿತ ಚಿರಋಣಿ ಸರ್. ಮಾತೆ ಮುತ್ತು ಮಾತೆ ಮಾಣಿಕ್ಯ ಅಂತ ಹೇಳ್ತಾರೆ. ಬಟ್ ನಾನು ಅಷ್ಟೇ ಮಾತಾಡ್ತೀನಿ, ಇಲ್ಲ ಅಂತಲ್ಲ. ಬಟ್ ಇಷ್ಟೇ ಸರ್, ಏನು ಗೊತ್ತಾ, ನಾವು ಆಡು ಭಾಷೆ ಮಾತಾಡ್ಬೇಕಾದ್ರೆ, ಜನರಲಾಗಿ ಮಾತಾಡ್ಬೇಕಾದ್ರೆ ಅದೇ ಬೇರೆ ದಾಟಿನಲ್ಲಿರುತ್ತೆ, ನಾವೊಂದು ಓದ್ಬೇಕಾದ್ರೆ ಬೇರೆ ದಾಟಿನಲ್ಲಿರುತ್ತೆ. ಬಟ್ ಅದು ವಿಡಿಯೋಗೆ ಅಂತ ಮಾತಾಡಿದಾಗ ಸ್ವಲ್ಪ ಜೀವ ತುಂಬ ಮಾತಾಡಬೇಕು. ಯಾವತ್ತೂ ಅಷ್ಟೇ ಮನಸಾರೆ ಮಾತಾಡಿದ್ರೆ ಮನಸಾರೆ ಕೇಳೋದು. ನೀವು ಬಾಯಾರೆ ಮಾತಾಡಿದ್ರೆ ಕಿವಿಯಾರೆ ಅಷ್ಟೇ ಕೇಳ್ತಾರೆ. ಸೊ ಹೊಸ ಯೂಟ್ಯೂಬರ್ಸ್ ಬಂದರೆ ನೀವು ಸ್ವಾಗತಿಸ್ತೀರಾ ಅಥವಾ ನಿಮ್ಮ ಕಾಂಪಿಟೇಟರ್ ಅಂತ ತಗೋತೀರಾ? ಇಲ್ಲ ಸರ್, ಖಂಡಿತ ಇಲ್ಲ. ಎಲ್ಲರೂ ಬರಬೇಕು, ಎಲ್ಲರೂ ಚೆನ್ನಾಗಿರಬೇಕು ಅಲ್ವಾ? ಯಾಕೆಂತಂದರೆ ನಾನು ನಿಮಗೆ ಕೆಲವ್ರು ಅನ್ಕೊಂಡ್ಬಿಡ್ತಾರೆ, ಅಯ್ಯೋ ಹಂಗೆ ಬಂದ್ಬಿಟ್ರು, ಹಿಂಗೆ ಬಂದ್ಬಿಟ್ರು, ಅಷ್ಟು ಜನ ಬಂದ್ಬಿಟ್ರು, ಇಷ್ಟು ಜನ ಬಂದ್ಬಿಟ್ರು ಅಂತ. ಅದು ಅವಶ್ಯಕತೆನೇ ಇಲ್ಲ. ಇವಾಗ ನಿಮ್ಗೊಂದು ಕ್ಲಾಸ್ ಎಕ್ಸಾಂಪಲ್ ಹೇಳ್ತೀನಿ. ಇವತ್ತು ನಾನು ಯೂಟ್ಯೂಬ್ ಚಾನಲ್ ಮಾಡಿ 3 ವರ್ಷ ಆಗಿದೆ. ಯಾವುದೋ ಒಂದು ಇಡ್ಲಿ ರೆಸಿಪಿ ಹಾಕಿದ್ದೀನಿ. ಹೊಸ ಯೂಟ್ಯೂಬ್ ಚಾನಲರು ಒಂದು ಯಾರೋ ಬಂದರು, ಚಾನಲ್ ಮಾಡ್ಕೊಂಡ್ರು, ಅವ್ರು ಇಡ್ಲಿ ರೆಸಿಪಿ ಮಾಡಿದ್ರು. ನಂದು ಆಲ್ರೆಡಿ 1 ವರ್ಷ ಹಿಂದೆ ವಿಡಿಯೋ ಓಡಿ ಸ್ಟಾಪ್ ಆಗಿದೆ. ಅವರು ಅದೇ ರೆಸಿಪಿ ನೋಡ್ಕೊಂಡು ಮಾಡ್ಬೋದು, ನಂಗೆ ಗೊತ್ತಿಲ್ಲ, ಮಾಡಿರ್ತಾರೆ. ಅವತ್ತು ಅವ್ರು ವಿಡಿಯೋ ಓಡಬೇಕಾರೆ ಇಲ್ಲೆಲ್ಲಿ ಮಲಗಿತ್ತಲ್ಲ ಆ ವಿಡಿಯೋ ಅಲ್ಲಿಗೆ ಲಿಂಕ್ ಆಗುತ್ತೆ, ಓಡುತ್ತೆ. ಜನ ಅಲ್ಲಿ ಯಾವುದೋ ಒಂದು ಇಡ್ಲಿ ರೆಸಿಪಿ ಅಂತ ತೋರಿಸಿದಾಗ ಅಲ್ಲಿ ನಮ್ಮದು ಸಜೆಷನ್ ತೋರಿಸುತ್ತೆ, ಅದು ನಮ್ಮದು ಓಡುತ್ತೆ. ಇವಾಗ ಹೇಳಿ, ನಮ್ಮ ಮಲಗಿದಂಥ ವಿಡಿಯೋನ ಓಡಿಸೋದಕ್ಕೆ ಸಹಾಯ ಮಾಡೋಲ್ಲ ಹೊಸ ಯೂಟ್ಯೂಬರು, ಅವ್ರು ನಾನು ರೆಸ್ಪೆಕ್ಟ್ ಕೊಡಬೇಕಾ ಬೇಡವಾ? ಸೊ ನೀವು ಅವ್ರನ್ನ ಸ್ಪರ್ಧೆ ಅಂತ ತಗೊಳ್ಳಲ್ಲ? ಖಂಡಿತ ಇಲ್ಲ ಸರ್, ನಾನು ಅವ್ರಿಗೆ ಇನ್ನೂ ಹುಮ್ಮಸ್ಸಾಗಿ ತೊಗೊಳ್ತೀನಿ. ಹೊಸ ಯೂಟ್ಯೂಬರ್ ಬಂದಷ್ಟು ನಮ್ಗೆ ಒಳ್ಳೇದಲ್ವಾ? ಖಂಡಿತ ಒಳ್ಳೇದು. ಅವ್ರು ನಾವು ರೆಸಿಪಿ ಮಾಡಿದಾಗ ಆ ರೆಸಿಪಿಲಿ ಅವ್ರು ಮಾಡೋದಾಗ್ದಾಗ ನಮ್ಮದು ಅಲ್ಲಿ ಸಜೆಷನ್ ತೋರಿಸೋದು, ಜನ ನಮ್ಮದು ನೋಡ್ತಾರೆ, ಅದಕ್ಕೆ ನಾನು ಖುಷಿ ಪಡ್ತೀನಿ ಅಲ್ವಾ? ಬಟ್ ಜನ ಯೂಟ್ಯೂಬ್ ಚಾನಲ್ಲು ಮಾಡ್ತಾರಲ್ಲ, ಫಸ್ಟು ಅವರು ಯೂಟ್ಯೂಬ್ ಚಾನಲ್ ಮಾಡೋಕ್ಕೆ ಮುಂಚೆ ಅದ್ರ ಬಗ್ಗೆ ತಿಳ್ಕೊಬೇಕು ಅಲ್ವಾ? ಯಾರೋ ಒಬ್ರು ನೋಡಿ ಅವ್ರು ಮಾಡ್ತಾ ಇದ್ದಾರೆ, ಓಕೆ ನಾವು ಮಾಡಿಬಿಡೋಣ, ನಾವು ಹಂಗೆ ಆಗ್ತೀವಿ, ನಮಗಿಂತ ಚೆನ್ನಾಗಿ ಆಗ್ತೀರಾ ಯಾವಾಗ? ಅದರ ಹಿನ್ನೆಲೆ ಏನು, ಅದರ ಕಷ್ಟ ಏನು, ಅದೆಲ್ಲ ತಿಳಿದಾಗ. ಮತ್ತು ನಾನು ತಿಳಿದಂಗೆ ಒಂದು ಚಾನಲ್ ಮಾಡಬೇಕಾದ್ರೆ ಅದು ಯಾವುದೇ ಕ್ಯಾಟಗರಿ ಚಾನಲ್ ಆಗ್ಬೋದು, ಒಬ್ರು ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗಿಂತ ಏನಾದ್ರು ಸ್ಪೆಷಲ್ ಆಗಿ ಅವ್ರಿಗಿಂತ ಚೆನ್ನಾಗಿ ಮಾಡಿದ್ರೆ ಮಾತ್ರ ಮುಂದೆ ಹೋಗೋಕ್ಕೆ ಸಾಧ್ಯ. ಯಾಕೆಂದ್ರೆ ನಾವೆಲ್ಲ ಯೂಟ್ಯೂಬ್ ಚಾನಲ್ ಬಂದಾಗ ಒಂದು 10-15 ಚಾನಲ್ ಅಷ್ಟೇ ಕಾಂಪಿಟೇಷನ್ ಇದ್ದಿದ್ದು. ಈಗ 100, 200, 1000 ಚಾನಲ್ಸ್ ಆಗಿಬಿಟ್ಟಿದ್ದಾವೆ. ನಮ್ಮ ಪುಣ್ಯಕ್ಕೆ ಇನ್ನೊಂದೇನು ಗೊತ್ತಾ, ನಾವು ಯಾವಾಗ ಚಾನಲ್ ಶುರು ಮಾಡಬೇಕು ಅಂದ್ಕೊಂಡ್ವಿ ಅವಾಗೆಲ್ಲ ಬಂದು ಮೊದಲೆಲ್ಲ ಬರೀ ಲ್ಯಾಪ್ಟಾಪು ಕಂಪ್ಯೂಟರ್ ಅಷ್ಟೇ ನೋಡ್ತಾಯಿದ್ರು. ಮೊಬೈಲಲ್ಲಿ ಬಂದು ಆವಾಗ ಒಂದು ದಿನಕ್ಕೆ ಒಂದು ತಿಂಗಳಿಗೆ ಮೊಬೈಲೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಅಷ್ಟಾಗಿ 4G ಎಲ್ಲ ಇರಲೇ ಇಲ್ಲ ಬಿಡಿ, 2G 3G ಇದ್ದಂಥ ಕಾಲ. ಆ ಟೈಮಲ್ಲಿ ನಾವು ಚಾನಲ್ ಶುರು ಮಾಡಿದ್ರೆ ನಮ್ಮ ಪುಣ್ಯಕ್ಕೆ ಜಿಯೋ ಶುರು ಆಗಿತ್ತು. ಆ ಜಿಯೋ ಶುರು ಆದಾಗೆ 4G ಅನ್ನೋದು ಬಂತು. 4G ಅನ್ನೋದು ಬಂದಾಗ ಫ್ರೀ ಡೇಟಾ ಕೊಟ್ಟರು. ಎಷ್ಟೋ ಜನ ಯೂಟ್ಯೂಬರ್ಸು ಇವತ್ತು ನಿಜವಾಗ್ಲೂ ದೇವ್ರಿಗೆ ಏನು ಕೈ ಮುಗಿತಾರೋ ಅದೇ ರೀತಿ ಜಿಯೋಗೂ ಸಹ ಕೈ ಮುಗಿಬೇಕು ಸರ್ ಅಲ್ವಾ? ಜಿಯೋ ಬಂದಿಲ್ಲ ಅಂದರೆ ಇವತ್ತು ಯಾವುದೇ ಒಂದು ಯೂಟ್ಯೂಬರ್ ಆಗ್ಬೋದು, ಎಷ್ಟೋ ಜನ ಜೀವನ ಕಟ್ಕೊಂಡಿದ್ದಾರೆ. ಎಷ್ಟೋ ಜನ ಯೂಟ್ಯೂಬ್ ಅಂದರೆ ನನಗೆ ಕೆಲವರಂತೂ ಏನು ಅಂದ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಯೂಟ್ಯೂಬ್ ಅಂದರೆ ಇಷ್ಟೇ ಸರ್ ನನ್ನ ಪ್ರಕಾರ, ಒಂದು ನಮ್ಮಲ್ಲಿರ್ತಕ್ಕಂಥದ್ದನ್ನ ಪ್ರಪಂಚಕ್ಕೆ ತಿಳಿಸ್ಕೊಡ್ತಕ್ಕಂಥದ್ದು, ಪ್ರಪಂಚದಲ್ಲಿ ಏನಿದೆಯೋ ಅದನ್ನು ನಾವು ಕಲ್ತ್ಕೊಳ್ತಕ್ಕಂಥದ್ದು. ಕಲೀಲೂಬಹುದು, ಕಲಿಸ್ಲೂಬಹುದು. ನಾವು ಯಾವ ವಿಚಾರನ ಆಯ್ಕೆ ಮಾಡ್ಕೋತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಗುರುಳೆ ಥ್ಯಾಂಕ್ಸ್. ಸೊ ನೀವು ಹೇಳಿದಾಗೆ ಕಲಿತಾ ಇರಿ, ಕಲಿಸ್ತಾ ಇರಿ, ನಮಗೂ ಕಲಿಸ್ತಾ ಇರಿ. ಧನ್ಯವಾದ ಸರ್. ಇಲ್ಲ ಆ ಥರ ಅಂತಲ್ಲ. ನಾನು ನಿಮ್ಮ ಚಾನಲ್ ಬಗ್ಗೆನೂ ಯೋಚನೆ ಮಾಡ್ತೀನಿ. ಏನು ಗೊತ್ತಾ, ಈಗ ಬಂದು ಸುಮ್ಮನೆ ಯಾವುದೋ ಒಂದು ಗೇಮ್ಸು ಅದು ಇದು ನಾವು ನೋಡ್ಬೇಕು ಯೂಟ್ಯೂಬಲ್ಲಿ ಏನು ನಮ್ಗೆ ಉಪಯೋಗ ಆಗುತ್ತೆ,
ಅದನ್ನು ನೋಡಬೇಕು. ನಾನು ಹೇಳಿದ್ನಲ್ಲ, ಯೂಟ್ಯೂಬಲ್ಲಿ ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ. ನಾವು ಯಾವುದನ್ನು ಆಯ್ಕೆ ಮಾಡ್ಕೋತೀವಿ ಅನ್ನೋದು ನಮಗೆ ಬಹಳ ಮುಖ್ಯ ಆಗುತ್ತೆ. ಇವತ್ತು ನೀವು ಎಷ್ಟೊಂದು ವಿಡಿಯೋ ಮಾಡ್ತಾಯಿದ್ದೀರಾ. ಇವತ್ತು ಏನಾಗಿದೆ ಅಂದರೆ, ಎಷ್ಟೋ ಜನ ಸಿನಿಮಾಗೆ ಮುಂದೆ ಬರಬೇಕು ಅನ್ನೋರಿಗೆ ಅವ್ರು ನಿರ್ಧಾರ ಮಾಡೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಆ ಸಾಧಕರ ಜೀವನ ನೋಡ್ತಾರೆ, ಅದ್ರ ಹಿನ್ನೆಲೆ ಕಷ್ಟ ಏನು ಅಂತ ತಿಳಿತಾರೆ. ಇದೆಲ್ಲ ಗೊತ್ತಾಗೋದ್ರಿಂದ ಏನಾಗುತ್ತೆ, ಅವ್ರಿಗೂ ಸಿನಿಮಾ ರಂಗ ಆಗ್ಬೋದು ಅಥವಾ ಟೆಕ್ನಿಷಿಯನ್ಸ್ ನೋವು ನಲುವಾಗ್ಬೋದು, ಎಲ್ಲನೂ ತಿಳಿಯುತ್ತೆ ಅಲ್ವಾ. ಮೊದಲೆಲ್ಲ ನಾವು ನಮ್ಮಲ್ಲಿರ್ತಕ್ಕಂಥ ಟ್ಯಾಲೆಂಟ್ನ ಹೊರ ಹಾಕಬೇಕಂದ್ರೆ ಮತ್ತೊಬ್ಬರು ಕೈ ಕಾಲು ಹಿಡಿಬೇಕಾಗಿತ್ತು. ಬಟ್ ಈಗ ಆಗಿಲ್ಲ. ಈಗ ಏನಂದರೆ, ನಿನ್ನ ಟ್ಯಾಲೆಂಟ್ ಇದ್ದರೆ ನೀನೊಂದು ಯೂಟ್ಯೂಬ್ ಚಾನಲ್ ಮೂಲಕ ನೀನು ಪ್ರಸಿದ್ಧಿ ಪಡಿಬೋದು, ನೀನು ಟ್ಯಾಲೆಂಟ್ ಇಡೀ ಪ್ರಪಂಚಕ್ಕೆ ತೋರಿಸ್ಬೋದು. ಇವತ್ತು ಕಾಲ ಹಂಗಿದೆ. ಬಟ್ ಯಾವ ರೀತಿ ಬರೀ ನನಗೇನೋ ಟ್ಯಾಲೆಂಟ್ ಇದೆ ಅಂದ್ರೆ ಆಗಲ್ಲ, ಟೆಕ್ನಾಲಜಿನ ಅಳವಡಿಸ್ಕೋಬೇಕು. ಅದು ಯಾರೇ ಆಗ್ಬೋದು ಸರ್, ಟೆಕ್ನಾಲಜಿನ ಅಳವಡಿಸ್ಕೊಂಡ್ರೆ ಮಾತ್ರ ಇವತ್ತು ಮುಂದುವರಿಯೋಕ್ಕೆ ಸಾಧ್ಯ. ಎಸ್. ಕಲಾ ಮಾಧ್ಯಮದ ಎಲ್ಲ ವೀಕ್ಷಕರಿಗೂ ಭಾಗ್ಯ ಟಿವಿಯ ಗಿರೀಶ್ ನಾಗರಾಜ್ ಮಾಡುವ ನಮಸ್ಕಾರಗಳ. ಯಾಕೆಂದರೆ ನಮ್ಮ ಸಬ್ಸ್ಕ್ರೈಬರ್ಸು ಎಷ್ಟೋ ಜನ ಇಲ್ಲೂ ಸಹ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಕಲಾ ಮಾಧ್ಯಮ ಒಂದು ಸುಂದರವಾದಂಥ ಯೂಟ್ಯೂಬ್ ಚಾನಲ್. ಅಲ್ಲಿ ಅನೇಕ ಜನ ಸಾಧಕರನ್ನ ಸಂದರ್ಶನ ಮಾಡಿದ್ದಾರೆ. ಹಾಗೆ ಎಷ್ಟೋ ವಿಚಾರಗಳು ನೀವು ತಿಳ್ಕೊಬೋದು. ಸಿನಿಮಾ ಅಂತಲೇ ಅಲ್ಲ, ಕಲಾ ಮಾಧ್ಯಮ ಅನ್ನೋದು ಕಲೆಗೆ ಸಂಬಂಧಪಟ್ಟಂಗೆ, ಅದೇ ರೀತಿಯಾಗಿ ಎಷ್ಟೋ ಜನರ ಜೀವನಕ್ಕೆ ಸಂಬಂಧಪಟ್ಟಂಗೆ, ಅವರ ಸಾಧನೆಗೆ ಸಂಬಂಧಪಟ್ಟಂಥ ಅನೇಕ ವಿಡಿಯೋಗಳನ್ನ ಮಾಡ್ತಾ ಇರ್ತಾರೆ. ಇದು ಬರೀ ಒಂದು ವಿಡಿಯೋ ಅಥವಾ ಒಂದು ಟೈಮ್ ಪಾಸ್ ಅಷ್ಟೇ ಅಲ್ಲ, ಖಂಡಿತ ಒಂದು ಬದುಕು ಕಟ್ಕೊಳ್ಳೋದಕ್ಕೆ ಎಷ್ಟೋ ಜನರ ಜೀವನ ನಮಗೆ ಅಲ್ಲಿ ಆದರ್ಶ ಆಗುತ್ತೆ. ನೀವು ದೊಡ್ಡವರಿರ್ಬೋದು ಅಥವಾ ನಿಮ್ಮ ಮಕ್ಕಳಿಗೆ ತೋರಿಸಿ ಖಂಡಿತ ಜೀವನ ಅನ್ನೋದೇನು ಅಂತ ಸ್ವಲ್ಪನಾದರೂ ಅರ್ಥ ಮಾಡ್ಕೊಳ್ತಾರೆ. ಯಾಕೆಂದ್ರೆ ನಾವಂತೂ ಏನು ಬಿಡಿಸಿ ಹೇಳೋದಕ್ಕಾಗೋದಿಲ್ಲ. ಕಲಾ ಮಾಧ್ಯಮ ಅಂತಕ್ಕಂಥ ಚಾನಲ್ ನೀವು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ತುಂಬ ಖುಷಿ ಆಗ್ತಾಯಿದೆ ಇವತ್ತು ಈ ಚಾನಲಲ್ಲಿ ಬಂದು ನಾವು ಮಾತಾಡ್ತಾ ಇರೋದಕ್ಕೆ. ಎಷ್ಟೋ ಜನ ಮಹಾನ್ ಪುಣ್ಯಾತ್ಮರ ಒಂದು ಸಂದರ್ಶನ ಈ ಚಾನಲಲ್ಲಿ ನಡೆದಿದೆ. ಅಂಥ ಒಂದು ಚಾನಲಲ್ಲಿ ನಮ್ಮ ಹತ್ರನೂ ಒಂದು 8-9 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇರ್ಬೋದು. ನಾವು ಪ್ರತಿದಿನ ಮಾಡ್ತಕ್ಕಂಥ ಊಟ ಅಂತ ತೊಗೊಂಡ್ರೆ ಇವತ್ತು ಕಲಾ ಮಾಧ್ಯಮದಲ್ಲಿ ನಾವು ಬರ್ತಾ ಇರೋದು ದೇವಸ್ಥಾನದಲ್ಲಿ ಸಿಗ್ತಕ್ಕಂಥ ಪ್ರಸಾದ, ಅದು ಪಂಚಾಮೃತ ಪ್ರಸಾದ ಅಂತಲೇ ನಾನು ತಿಳ್ಕೊಂಡಿದ್ದೀನಿ. ಇವತ್ತು ಯಾರೆಲ್ಲ ಭಾಗ್ಯ ಟಿವಿ ವೀಕ್ಷಕರು ಕಲಾ ಮಾಧ್ಯಮ ಚಾನಲ್ ನೋಡ್ತಾ ಇದ್ದೀರಾ, ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ. ಯಾಕೆಂತಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡಿ, ಈ ಒಂದು ಚಾನಲ್ನ ಒಂದು ಪವರ್ ಎಂಥದ್ದು ಅಂತ ನಿಮಗೆ ಗೊತ್ತಾಗುತ್ತೆ. ನಮ್ಮ ಬ್ಯಾಂಕ್ಗೆ ಪೇಮೆಂಟ್ ಹೋದಾಗ ನಮ್ಮ ಮ್ಯಾನೇಜರೇ ಪಾಪ ತಲೆ ಕೆರ್ಕೋತಾರೆ, ಏನೇ ಇದು ನಾವು ಓದಿ ನಾವು ಇಷ್ಟೊಂದು ತಗೋತೇವಲ್ಲ ಅಂತ. ಇಷ್ಟು ಅರ್ನ್ ಮಾಡಿದ್ರೆ ಸಾಕು ಅಂತ ಅನ್ಕೋತಿದ್ದೆ, ಅದಕ್ಕೆ ಡಬ್ಬಲ್ ಆಗಿ ಕೊಟ್ಟಿದ್ದಾರೆ. ನಾನು ಸಾಕು ಅನ್ನಷ್ಟು ಕೊಟ್ಟಿದ್ದಾರೆ. ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಿ? ಏನು ಪರಂ ಕೈಲಿ ಹಣ್ಣು ಇದೇನಿದು ಅಂತ ಕೇಳ್ಬೋದು. ಇದು ಪುಸ್ತಕ. ಇದು ಏನು ಹಣ್ಣು ತೊಗೊಂಡು ಎಲ್ಲೋಗ್ತಾ ಇದೆಯಾ ಅಂತ ಕೇಳಿದ್ರೆ ಸ್ನೇಹಿತರೆ, ಒಂದು ಯೂಟ್ಯೂಬ್ ವಾಹಿನಿ 10 ಲಕ್ಷ ಜನ ಚಂದಾದಾರರನ್ನು 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಪಡ್ಕೋಬೇಕಾದ್ರೆ ಎಷ್ಟು ಕಷ್ಟ ಇದೆ, ಎಷ್ಟು ಶ್ರಮ ಇದೆ, ಎಷ್ಟು ಹೋರಾಟ ಇದೆ, ಎಷ್ಟು ಸ್ಲೀಪ್ಲೆಸ್ ರಾತ್ರಿಗಳಿರ್ಬೇಕು, ಯೋಚನೆ ಮಾಡಬೇಕಲ್ವ ನಾವು. ನಾನೀಗ 1 ಮಿಲಿಯನ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿರುವಂತಹ ಆ ಚಾನಲ್ನ ಆ ಕುಟುಂಬಕ್ಕೆ ಹೋಗಿ ಅವ್ರಿಗೊಂದು ಅಭಿನಂದಿಸಿ ಬರೋಣ ಅಂತ ಹೊರಟಿದ್ದೀನಿ. ಬನ್ನಿ ಹೋಗೋಣ. ನಿಮ್ಮ ಆಶೀರ್ವಾದನ ಅವ್ರ ಮೇಲಿರಲಿ. ನೀವು ಅವ್ರನ್ನೆಲ್ಲರೂ ಪ್ರೀತಿಸಬೇಕು, ಗೌರವಿಸಬೇಕು, ಕಲಾ ಮಾಧ್ಯಮದ ವೀಕ್ಷಕರು ಅಂತ ನಾನು ಕೇಳ್ಕೊತೀನಿ. ಬನ್ನಿ ಅವ್ರನ್ನ ಕಂಡು ಅವ್ರಿಗೆ ವಿಶ್ ಮಾಡಿಬರೋಣ. ಭಾಗ್ಯ ಟಿವಿಯ ಗಿರೀಶ್ ಅವರು, ಭಾಗ್ಯ ಅವರು ಎಲ್ಲಿದ್ದೀರಿ? ನಮಸ್ತೆ ಅಕ್ಕ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಭಾಗ್ಯಲಕ್ಷ್ಮಿ ನೋಡಿದಷ್ಟೇ ಸಂತೋಷ ಆಯ್ತು ನನಗೆ. ಎಲ್ಲಿ ನಮ್ಮ ಸರ್ರು? ಹೌದಾ ಸರ್, ಬರೋಕ್ಕೆ ಮುಂಚೆನೇ ನಿಮ್ಗೆ ಕೊಟ್ಬಿಡ್ತೀನಿ. ನಿಮ್ಮ ಈ ಅದ್ಭುತವಾದ ಒಂದು ಯಶಸ್ಸಿಗೆ ಕಲಾ ಮಾಧ್ಯಮದ ಕಡೆಯಿಂದ ಒಂದು ಹಾರ್ದಿಕ ಅಭಿನಂದನೆ. 10 ಲಕ್ಷ ಚಂದಾದಾರರ ಪ್ರೀತಿಯನ್ನು ಗಳಿಸಿರುವ ನಮ್ಮ ಭಾಗ್ಯಮ್ಮನವ್ರಿಗೆ, ನಮ್ಮ ಭಾಗ್ಯಕ್ಕ ಅವ್ರಿಗೆ ನಾನು ಎಲ್ಲರ ಪರವಾಗಿ ಅಭಿನಂದನೆ, ಧನ್ಯವಾದ ಹೇಳ್ತೀನಿ. 10 ಲಕ್ಷ ಸ್ನೇಹಿತರೆ, 5 ಅಲ್ಲ, 10 ಅಲ್ಲ, 100 ಅಲ್ಲ, 1000 ಅಲ್ಲ, ಲಕ್ಷ ಅಲ್ಲ, 5 ಲಕ್ಷ ಅಲ್ಲ, 10 ಲಕ್ಷ ಚಂದಾದಾರರನ್ನು ಸಂಪಾದಿಸಿದಂತಹ ನಿಜವಾದ ಸಾಧಕರು ನೋಡಿ ನಮ್ಮ ಗಿರೀಶ್ ಅವರು ಮತ್ತು ಅವರ ಪತ್ನಿ ಭಾಗ್ಯಮ್ಮನವರು. ಸರ್, ಅಭಿನಂದನೆಗಳು ತಮಗೆ. ಯಾಕಂದ್ರೆ ನಾನು ಮುಖಸ್ತುತಿ ಮಾಡೋಕ್ಕೆ ಬಂದಿಲ್ಲ ಅಥವಾ ಇನ್ನೊಂದಿನ ಬೇರೆ ಉದ್ದೇಶಕ್ಕೆ ಬಂದಿಲ್ಲ. 10 ಲಕ್ಷ ಚಂದಾದಾರರನ್ನು ಸಂಪಾದಿಸಬೇಕು ಅಂದರೆ ಎಷ್ಟು ನಿದ್ರೆಗೆಟ್ಟ ರಾತ್ರಿಗಳನ್ನು ಕಳೆದಿರಬೇಕು ಇವರು, ಎಷ್ಟು ಸತತವಾಗಿ ಕೆಲಸ ಮಾಡಿರಬೇಕು, ಎಷ್ಟು ಪರಿಶ್ರಮ ಇರುತ್ತೆ ಅಂತ ನನಗೆ ಖಂಡಿತ ಗೊತ್ತು. ಆ ಕಾರಣಕ್ಕೆ ಇವ್ರಿಗೆ ಅಭಿನಂದಿಸಬೇಕು ಅಂತ ಬಂದೆ. ಸರ್, ಒಳ್ಳೆಯದಾಗಲಿ. 10 ಲಕ್ಷ ಭಾಳ ಕಮ್ಮಿ ನನ್ನ ಪ್ರಕಾರ. ಯಾಕಂದರೆ 7-8 ಕೋಟಿ ಕನ್ನಡಿಗರ ಜನಸಂಖ್ಯೆಯಲ್ಲಿ ಇನ್ನೂ ಹೆಚ್ಚಾಗಲಿ. ಕಲಾ ಮಾಧ್ಯಮದ ಎಲ್ಲ ವೀಕ್ಷಕರು, ನಮ್ಮೆಲ್ಲ 6 ಲಕ್ಷ ಜನ ಚಂದಾದಾರರು ದಯಮಾಡಿ ಭಾಗ್ಯ ಟಿವಿ ಯೂಟ್ಯೂಬ್ ಚಾನಲ್ ಮತ್ತು ಭಾಗ್ಯ ಟಿವಿ ವ್ಲಾಗ್ಸ್ 2 ಚಾನಲ್ ಇದೆ ಅವರಿಗೆ, 2 ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಸರ್, ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸರ್. ನಮ್ಮ ಭಾಗ್ಯ ಟಿವಿ ಚಾನಲ್ ಸಬ್ಸ್ಕ್ರೈಬರ್ಸು ಸಹ ನಿಮ್ಮ ಕಲಾ ಮಾಧ್ಯಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ತುಂಬ ಸಂತೋಷ ಪರಮ್ ಅವರೇ. ಇದು ಬರೀ ನಮ್ಮ ಸಾಧನೆ ಅಂತಲ್ಲ, ಜನ ಕೊಟ್ಟಿರ್ತಕ್ಕಂಥ ಒಂದು ಆಶೀರ್ವಾದ, ಪ್ರೀತಿ. ಅವರಿಲ್ಲದೆ ನಾವೇನೂ ಇಲ್ಲ. ಯಾಕೆಂದರೆ ನಾನು ಮೊದಲು ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ.
ಅವರೆಲ್ಲ ನಮ್ಮ ವಿಡಿಯೋ ನೋಡೋದಕ್ಕೆ ನಾವು ಮಾಡೋದಕ್ಕೆ ಸಾಧ್ಯ ಆಗಿದ್ದು. ಈ ಒಂದು ಅಚೀವ್ಮೆಂಟಲ್ಲಿ ನನ್ನ ಒಬ್ಬೊಬ್ಬ ಸಬ್ಸ್ಕ್ರೈಬರ್ಸು ಸಹ ಇದ್ದಾರೆ. ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರ್ತಾರೆ, ಕೆಲವರು ಹಾಗೆ ವಿಡಿಯೋ ನೋಡಿರ್ತಾರೆ, ಕೆಲವರು ಲೈಕ್ ಮಾಡಿರ್ತಾರೆ, ಕೆಲವರು ಡಿಸ್ಲೈಕ್ ಮಾಡಿರ್ತಾರೆ. ಇವರೆಲ್ಲರ ಒಂದು ಪ್ರೀತಿ ವಿಶ್ವಾಸದಿಂದನೇ ಇವತ್ತು ಭಾಗ್ಯ ಟಿ ವಿ ಈ ಒಂದು ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗಿದ್ದು. ಅಲ್ಲ, ಭಾಗ್ಯ ಟಿ ವಿ ಅಂತಲ್ಲ ಸ್ನೇಹಿತರೆ, ಜನಗಳ ಬೆಂಬಲ ಇಲ್ಲದೆ ಯಾವುದನ್ನು ಬೆಳೆಯೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂತಂದರೆ ಜನಗಳು ಸಪೋರ್ಟ್ ಮಾಡದೆ ಹೋದರೆ, ಸಬ್ಸ್ಕ್ರೈಬ್ ಮಾಡದೆ ಹೋದರೆ, ಹಾಕುವ ವೀಡಿಯೋಗಳನ್ನು ನೋಡದೆ ಹೋದರೆ ಮಾಡೋರ್ಗೆ ಉತ್ಸಾಹವೇ ಇರಲ್ಲ. ನೋಡೋಕ್ಕೆ ನಮ್ಗೆ ಅದು ಮುಂದೆ ಮಾಡಬೇಕು ಅಂತ ಅನ್ಸೋದೇ ಇಲ್ಲ. ಅಂಥದ್ರಲ್ಲಿ ಲಕ್ಷಗಟ್ಟಲೆ ಜನ ಒಂದು ವಾಹಿನಿಯನ್ನು, ಒಂದು ಯೂಟ್ಯೂಬ್ ಚಾನಲ್ನ ಅದನ್ನು ಫಾಲೋ ಮಾಡ್ತಾ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ತಾ, ಬರೋ ವೀಡಿಯೋಗಳು ನೋಡ್ತಾ, ತಪ್ಪು ಸರಿಗಳನ್ನು ತಿದ್ದುತ್ತಾ. ಯಾಕಂದರೆ ಗುರುಗಳು ನೀವೇ, ಇನ್ಫ್ಯಾಕ್ಟು ಅಂದರೆ ವೀಕ್ಷಕರೇ ಗುರುಗಳು. ತಪ್ಪಾದಾಗ ಇಲ್ಲೇನೋ ತಪ್ಪಾಗ್ತಿದೆ ನೋಡಿ ಅಂತ ಎಚ್ಚರಿಸೋರು ನೀವೇ, ಸರಿ ಮಾಡಿದಾಗ ಚೆನ್ನಾಗಿ ಮಾಡಿದ್ರಿ ಅಂತ ಹೋಳೋರು ನೀವೇ. ಹಾಗಾಗಿ ಎರಡನ್ನೂ ಸಮಾನ ಸ್ಥಿತಿಯಲ್ಲಿ ನಾವು ಸ್ವೀಕರಿಸಿದ್ದೀವಿ. ಹಾಗಾಗಿ ಇವರು ಈ ದಂಪತಿಗಳ ಒಂದು ಜರ್ನಿ ನಾವು ಈಗಾಗಲೇ ಮಾಡಿದ್ವಿ, ಕಲಾ ಮಾಧ್ಯಮದಲ್ಲಿ ತಾವು ಗಮನಿಸ್ಬೋದು. ಒಂದು ಲಿಂಕ್ ಕೂಡ ಹಾಕಿರ್ತೀವಿ. ಅಕ್ಕ, ಏನು ಹೇಳ್ತೀರಿ ಸಂದರ್ಭದಲ್ಲಿ? 10 ಲಕ್ಷ ಖುಷಿ ಆಗುತ್ತೆ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದು. ಒಂದು ನೆಕ್ಸ್ಟ್ ಸ್ಟೆಪ್ ಹೋದಾಗೆ ಮತ್ತೆ ಜವಾಬ್ದಾರಿ ಜಾಸ್ತಿ ಆಯ್ತು ಅನ್ಸುತ್ತೆ ಅಲ್ವಾ? ಮತ್ತೆ ಅವರು ಎಕ್ಸೆಪ್ಟೇಷನ್ ಏನಿದೆಯೋ ಅದಕ್ಕೆ ತಕ್ಕಂಗೆ ನಾವು ಕೊಡ್ತೀವಾ ಅನ್ನೋ ಜವಾಬ್ದಾರಿ ನಮ್ಮಿಬ್ಬರ ಮೇಲಿದೆ. ಖಂಡಿತ ನೋಡಿ, ಹೌದು. ಒಂದು ಗೆಲುವು ಅಥವಾ ಒಂದು ಯಶಸ್ಸು ನಮ್ಮನ್ನು ಮೈ ಮರುವಿಗೆ ತೊಗೊಂಡು ಹೋಗೋ ಬದಲು ನಮ್ಗೆ ಇನ್ನೂ ಎಚ್ಚರಿಸುತ್ತೆ. ಇನ್ನೂ ಹೆಚ್ಚು ಕೆಲಸ ಮಾಡೋಕ್ಕಿದೆ, ಯಾಕಂದರೆ ಹೆಚ್ಚು ಜನ ನಿಮ್ಮನ್ನು ನೋಡ್ತಿದ್ದಾರೆ ಅಂತ ಹೇಳಿ ಭಾಳ ಒಳ್ಳೆ ಮಾತು ಹೇಳಿದ್ರು. ಸರ್, ಇದು ನಮ್ಮ ಬೆಳವಣಿಗೆ ಅಂತಲೇ ಅಲ್ಲ. ನಮ್ಮೊಂಥರ ಏನು ಹೇಳ್ಬೇಕಂದ್ರೆ, ನಮ್ಮ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ ಏನಿದೆ ಅದು ಎಲ್ಲರಿಗೂ ಸಂಭ್ರಮ ಕೊಡೋ ವಿಚಾರ. ನಂದೇ ಚಾನಲ್, ನಾಳೆ ದಿನ ನಿಮ್ಮ ಚಾನಲು ಸಹ 1 ಮಿಲಿಯನ್ ಸಬ್ಸ್ಕ್ರೈಬರ್ ಆಗಬೇಕು, ಎಲ್ಲರೂ ಹೆಚ್ಚಾಗಿ ಬೆಳಿಬೇಕು. ಕನ್ನಡದಲ್ಲೂ ಈ ಥರ ಒಂದು ಯೂಟ್ಯೂಬರ್ ಇದ್ದಾರೆ, ಕನ್ನಡ ಒಂದು ಭಾಷೆನೂ ಇಷ್ಟು ಸಪೋರ್ಟ್ ಮಾಡ್ತಾರೆ ಅನ್ನೋದು ಅಲ್ಲಿ ಖಂಡಿತ ವ್ಯಕ್ತವಾಗುತ್ತೆ. ಹೌದು ಹೌದು, ಅದು ನನಗೆ ಬಹಳ ಹೆಮ್ಮೆ ಇದೆ, ಬಹಳ ಖುಷಿ ಇದೆ. ಏನು ಹೇಳೋದು ಪರಮ, ಮುಂದಿನ ಆಲೋಚನೆ ಏನಿಲ್ಲ ಪರಮ ಅವರೇ. ಆಗಲೇ ನಾವೀಗ ಭಾಗ್ಯ ಟಿ ವಿ ಬ್ಲಾಗ್ಸ್ ಅಂತಕ್ಕಂಥದ್ದು ಶುರು ಮಾಡಿದ್ದೀವಿ. ಭಾಗ್ಯ ಟಿ ವಿನಲ್ಲಿ ರೆಸಿಪಿ ಮಾಡ್ತಾಯಿದ್ದೀವಿ. ಈಗ ಆ ಒಂದು ಚಾನಲ್ ಮೂಲಕ ನಾನು ಒಳ್ಳೊಳ್ಳೆ ಉದ್ದೇಶಗಳು ಇಟ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಬರೀ ಏನೋ ಬ್ಲಾಗ್ ಅಂದರೆ ನಮ್ಮದು ಒಂದು ಪರ್ಸನಲ್ ಲೈಫ್ ತೋರಿಸೋದಲ್ಲ. ನನ್ನ ಜೊತೆ ಇನ್ನೂ ಫೋಟೋಗ್ರಾಫರ್ ಇದ್ದಾರೆ, ಅಂದರೆ ವಿಡಿಯೋಗ್ರಾಫರ್ ಇದ್ದಾರೆ, ಮತ್ತು ಎಡಿಟರ್ ಇದ್ದಾರೆ. ನಾವೆಲ್ಲ ಸ್ನೇಹಿತರು, ನಾವೆಲ್ಲ ಒಗ್ಗಟ್ಟಾಗಿ ಮಾಡಿಕೊಂಡು ಸಮಾಜಕ್ಕೆ ಏನಾರು ಒಂದು ಒಳ್ಳೇದು ಮಾಡಬೇಕು. 4 ಜನಕ್ಕೆ ನಮ್ಮಿಂದ ಒಳ್ಳೇದಾಗಬೇಕು, 4 ಜನದಿಂದ ನಮ್ಗೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಿಂದ ಆ ಒಂದು ಚಾನಲ್ನು ಸಹ ಮಾಡಿದ್ದೀವಿ. ಅಲ್ಲೂ ಸಹ ವಿಡಿಯೋ ಮಾಡ್ತಾ ಇರ್ತೀವಿ. ಈ ಭಾಗ್ಯ ಟಿ ವಿನಲ್ಲಿ ಮನೆ ಒಳಗಡೆ ನಾವು ಪ್ರತಿಯೊಂದು ಕೆಲಸನೂ ಮಾಡ್ತೀವಿ. ಭಾಗ್ಯ ಟಿ ವಿ ಬ್ಲಾಗ್ಸಲ್ಲಿ ಮನೆ ಹೊರಗಡೆ ಕೆಲಸ ಮಾಡ್ತೀವಿ. ಒಂದು ರೀತಿ ಹೇಳ್ಬೇಕಂತಂದರೆ, ನಾನು ಆ ಒಂದು ಚಾನಲಲ್ಲಿ ಮನೆ ಕಟ್ಟಿ ನೋಡು ಮತ್ತು ಮದುವೆ ಮಾಡಿ ನೋಡು, ಇವೆರಡರ ಒಂದು ಗಾದೆ ಥಿಯರಿ ಮೇಲೆ ನಾನು ಆ ಒಂದು ಪ್ರಯಾಣ ಮಾಡ್ತಾ ಇದ್ದೀನಿ. ಜೊತೆಗೆ ಬಂದು ಇಲ್ಲಿ ಆಹಾರ ಕೊಡ್ತಾ ಇದೀವಿ, ಅಲ್ಲೂ ಸ್ವಲ್ಪ ಆರೋಗ್ಯನೂ ಕೊಡೋಣ ಅಂತ ಒಂದು ನುರಿತರಿಂದ ಒಂದು ಆಸೆ ಇದೆ. ಎಸ್, ಆಗಲಿ, ಒಳ್ಳೇದಾಗಲಿ. ಕೆಲವೊಂದು ವಿಚಾರಕ್ಕೆ ನೀವು ಸ್ಫೂರ್ತಿ ಇದ್ದೀರಾ. ಅಯ್ಯೋ, ದೊಡ್ಡ ಮಾತು. ಸುಮ್ಮನೆ ಸರ್, ನಮ್ಗಿಂತ ಮೊದಲು ಜರ್ನಿ ಶುರು ಮಾಡಿ ಹೆಂಗೆ ಹೇಳ್ತಾರೆ ನೋಡಿ, ದೊಡ್ಡ ಮಾತದು. ನಾವು ಶುರು ಮಾಡೋದಕ್ಕೂ ಒಂದು ಕಾರಣ ಇತ್ತು. ಯಾರೇ ಯೂಟ್ಯೂಬ್ ಅಲ್ಲಿ ಚಾನಲ್ ಶುರು ಮಾಡ್ಬೇಕು ಅಂದ್ರೆ ಸಡನ್ ಆಗಿ ಏಕ್ದಮ್ಮಾಗಿ ಯಾರೂ ಶುರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಒಬ್ರು ನೋಡೇ ಮತ್ತೊಬ್ರು ಆಸೆ ಪಡ್ತಕ್ಕಂಥದ್ದು, ಕಲಿತಕ್ಕಂಥದ್ದು. ನೀವು ಚಾನಲ್ ಮಾಡ್ಬೇಕಾದ್ರು ನಿಮ್ಗೇನೋ ಸ್ಫೂರ್ತಿ ಇರುತ್ತೆ, ನಾವು ಚಾನಲ್ ಮಾಡ್ಬೇಕಾದ್ರು ನಮ್ಗೇನೋ ಸ್ಫೂರ್ತಿ ಇರುತ್ತೆ. ಒಬ್ರು ನಮ್ಮನ್ನು ನೋಡಿ 10 ಜನ ಸ್ಫೂರ್ತಿದಾಯಕರಾಗ್ತಾರೆ. ಅದೇ ಥರ ಅವರು 10 ಜನದಲ್ಲಿ ಒಂದಿಬ್ಬರು ಸಕ್ಸಸ್ ಆದಾಗ ಅವ್ರು ನೋಡಿ 4 ಜನ ಸ್ಫೂರ್ತಿ ಆಗ್ತಾರೆ. ಇದು ಒಂಥರ ಮೋಟಿವೇಶನ್ ಅಲ್ವಾ? ಪ್ರತಿಯೊಬ್ಬರಿಗೂ ಒಂದು ಮೋಟಿವೇಶನ್ ಅಂತ ಅಷ್ಟೇ. ಏನು ಎಲ್ಲರೂ ಅಡುಗೆ ಮಾಡ್ತಾರೆ, ನಾವು ಮಾಡ್ತೀವಿ, ಏನೋ ಜನ ಮೆಚ್ಕೊಂಡಿದ್ದಾರೆ, ಅವ್ರ ಆಶೀರ್ವಾದ ಮಾಡಿದರೆ, ಅವ್ರ ಆಶೀರ್ವಾದ ಪ್ರೀತಿ ಮುಂದೆ ನಮ್ಮ ಸಾಧನೆ ಏನೂ ಇಲ್ಲ ಸರ್. ಆ್ಯಕ್ಚುಲಿ ಹೌದು ಸರ್, ನಾವು ಎಷ್ಟೇ ಕಷ್ಟಪಡ್ಬೋದು, ಆದರೆ ಜನ ಬೆಂಬಲ ಇಲ್ಲದೆ ಹೋದರೆ ಸಾಧ್ಯವೇ ಇಲ್ಲ. ಈಸಿನ ಈ ಜರ್ನಿ ಇತ್ತ 3 ವರ್ಷ ಕಷ್ಟ ಇತ್ತು ಸರ್. ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ದೀವಿ. ಅಷ್ಟು ಸುಲಭ ಅಲ್ಲ. ನಾರ್ಮಲ್ ಆಗಿ ಅಡುಗೆ ಮಾಡೋದಂದ್ರೆ ನನ್ನ ಪ್ರಕಾರ 10 ನಿಮಿಷಕ್ಕೆ ಮುಗ್ದೋಗುತ್ತೆ, ಅಥವಾ ಮ್ಯಾಕ್ಸಿಮಮ್ ಅಂದ್ರು 1 ಅವರ್ ಏನೇ ಫುಲ್ ಲೆಂತ್ ಪ್ರೊಸೆಸ್ ಅಲ್ಲಿ ಮಾಡ್ತೀವಿ ಅಂತ ಅಂದ್ರು. ಬಟ್ ವಿಡಿಯೋ ಶೂಟ್ ಮಾಡೋದು ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರು 2 ಅವರ್ಸ್ ಬೇಕಾಗುತ್ತೆ ಶೂಟ್ಗೆ. ಓಕೆ, ಕಂಪ್ಲೀಟ್ ಅದು ಪ್ರಿಪೇರ್ ಮಾಡಿಕೊಂಡು ಅವರು ರೆಕಾರ್ಡ್ ಮಾಡಿ ಮತ್ತೆ ಅದನ್ನ ಔಟ್ಪುಟ್ ತಗೊಂಡು ಕಂಪ್ಲೀಟ್ ಫೋಟೋ ತೆಗಿಬೇಕಾಗತ್ತೆ. ಒಂದು 4-5 ಆ್ಯಂಗಲ್ ಅಲ್ಲಿ ಆ ಫೋಟೋ ತೆಗಿಯೋದಕ್ಕೆ ಒಂದು 1/2 ಅವರ್ ಆದ್ರೂ ಟೈಮ್ ಕೊಡ್ಬೇಕಾಗತ್ತೆ. ಬಿಕಾಸ್ ಫಸ್ಟ್ ತಮ್ಮನೇಲಿ ನೋಡಿನೇ ಒಳಗಡೆಗೆ ಬರೋದಲ್ವಾ ವಿಡಿಯೋ ಏನ್ ಕಂಟೆಂಟ್ ಇದೆ ಅಂತ. ಹಂಗಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಆಗುತ್ತೆ. ಈ ಪ್ರತಿ ದಿವಸ ಎಷ್ಟು ಒಂದು ವಿಡಿಯೋನ ಅಥವಾ 2? ಸರ್, ಪ್ರತಿ ದಿವಸ ಒಂದು ವಿಡಿಯೋ ಆಗ್ತಾ ಇದೀವಿ, ಒಂದು ವಿಡಿಯೋ ಶೂಟ್ ಮಾಡ್ತಾ ಇದೀವಿ. ಕೆಲವೊಮ್ಮೆ ನಾನು ಫೋಟೋಗ್ರಾಫರ್ ಆಗಿರೋದ್ರಿಂದ ಕೆಲವೊಮ್ಮೆ ಹೊರಗಡೆ ಕೆಲಸ ಇರುತ್ತೆ. ಈಗ ವ್ಲಾಗಿಂಗ್ ಚಾನಲ್ ಮಾಡ್ತಾ ಇರೋದ್ರಿಂದ ಅಲ್ಲೂ ಸ್ವಲ್ಪ ಕೆಲಸ ಇರುತ್ತೆ. ಈ ತರ ಇದ್ದಾಗ ಒಂದೊಂದು ದಿನಕ್ಕೆ 2-3 ಶೂಟ್ ಮಾಡ್ತೀವಿ. ಸಮ್ಟೈಮ್ಸ್ ನೈಟ್ 1 ಗಂಟೆ ಆಗುತ್ತೆ, 12 ಗಂಟೆ ಆಗುತ್ತೆ. ಈ ಥರ ಎಲ್ಲ ಆಗುತ್ತೆ. ಕಷ್ಟಪಡ್ತಾ ಇದೀವಿ ನಿಜ. ಅದು ನಮಗೋಸ್ಕರ ನಾವು ಕಷ್ಟಪಡ್ತೀವಿ ಅಂದ್ರೆ ಏನೂ ತಪ್ಪಿಲ್ಲ. ಅಯ್ಯೋ, ಭಾಳ ಒಳ್ಳೆ ಮಾತು ನೋಡಿ. ನಮಗೋಸ್ಕರ ನಾವು ಕಷ್ಟಪಡ್ತಾ ಇದೀವಿ. ನನಗೆ ಒಬ್ರು ಒಂದು ಬ್ಯಾಂಕ್ ಮ್ಯಾನೇಜರ್ ನಂಗೆ ಒಂದು ಮಾತು ಹೇಳಿದ್ರು ಸರ್, ತುಂಬಾ ಒಳ್ಳೆ ಮಾತು. ಅದು ವಿದ್ಯೆ ಆಗ್ಬೋದು, ಕೆಲಸ ಆಗ್ಬೋದು. ನೆಕ್ಸ್ಟ್ 5 ವರ್ಷ ನೀವು ಸತತವಾಗಿ ಕಷ್ಟಪಟ್ಟರೆ ನೆಕ್ಸ್ಟ್ 50 ವರ್ಷ ಸುಖವಾಗಿ ಬಾಳ್ಬೋದಂತೆ. ಅದೇ ನೀವು 5 ವರ್ಷ ಆಟ ಆಡ್ಕೊಂಡ್ರೆ ನೆಕ್ಸ್ಟ್ 50 ವರ್ಷನೂ ಕಷ್ಟಪಡ್ಬೇಕಂತೆ.
ಅದು ಒಬ್ಬ ಸ್ಟೂಡೆಂಟ್ ಆಗ್ಬೋದು ಅಥವಾ ಒಬ್ಬ ಕೆಲಸ ಮಾಡ್ತಕ್ಕಂಥವ್ರಾಗ್ಬೋದು. ಇದನ್ನು ಖಂಡಿತ ಅರ್ಥ ಮಾಡಿಕೊಂಡ್ರೆ ಈ ವರ್ಡು ನನಗೆ ತುಂಬ ಇನ್ಸ್ಪೈರ್ ಆಯಿತು. ಅದಕ್ಕೋಸ್ಕರ ನಾನು ಶೇರ್ ಮಾಡಿದೆ ಅಷ್ಟೇ. ಯೂಟ್ಯೂಬ್ ನಂಬ್ಕೊಂಡು ಬದುಕ್ಬೋದು ಸರ್. ಮನೆ ಬಡ ಕಟ್ಕೊಂಡು ಮಕ್ಕಳು ಓದಿಸ್ಕೊಂಡು ತುಂಬ ಟೈಮ್ ತಗೊಳುತ್ತೆ, ಪೇಷನ್ಸ್ ಇರಬೇಕು. ಇವತ್ತು ಶುರು ಮಾಡಿ ನಾಳೆ ಆಗಲ್ಲ, ಹಾಗದಿಲ್ಲ. ಖಂಡಿತ ಇಲ್ಲ ಪರಮ್. ಯಾಕೆಂದರೆ ಒಂದು ಕಾಲ ಇತ್ತು ಪರಮ್, ಯೂಟ್ಯೂಬ್ ಅಂದರೆ ಒಂದು ಬೆರಳೆಣಿಕೆ ಅಷ್ಟು ಜನ ಇದ್ದರು. ಬಟ್ ಈಗ ಏನಾಗಿದೆ, ಯೂಟ್ಯೂಬಲ್ಲಿ ವಿಡಿಯೋ ನೋಡೋರಿಗಿಂತ ವಿಡಿಯೋ ಮಾಡೋರೆ ಹೆಚ್ಚಾಗಿದ್ದಾರೆ. ಹೌದಾ? ಪ್ರತಿದಿನ ಅಣ್ಬೆ ಥರ ಹುಟ್ಕೋತಾ ಇದ್ದಾರೆ. ನಮಗೆ ಗೊತ್ತಿಲ್ಲ ಎಷ್ಟು ಜನ ಯೂಟ್ಯೂಬರ್ ಇದ್ದಾರೆ ಅಂತ. ಅಷ್ಟು ಜನ ಯೂಟ್ಯೂಬರ್ ಇದ್ದಾರೆ, ಅಷ್ಟು ಕಮ್ಯುನಿಟಿ ಬೆಳೀತಾ ಇದೆ. ಭಾಳ ಸಂತೋಷ. ಎಲ್ಲರೂ ಮಾಡಿ, ನೀವು ಹೇಳಿದ್ರಿ ಈಗ 6 ಕೋಟಿ ಜನಸಂಖ್ಯೆ ಇದೆ, ಅದರಲ್ಲಿ ಬಂದು ಕೇವಲ ಕೆಲವು ಪರ್ಸೆಂಟ್ ಮಾತ್ರ ಸಬ್ಸ್ಕ್ರೈಬರ್ಸ್ ಹೋಗಿದ್ದಾರೆ ಅಂತ. ಬಟ್ ಅದೇ ಥರ ಕ್ಯಾಟಗರಿ ಆಫ್ ದ ಪೀಪಲ್ ಏನಾಗುತ್ತೆ ಅಂದರೆ, ಕೆಲವರು ಫುಡ್ ಇಷ್ಟಪಡ್ತಾರೆ, ಕೆಲವರು ಸಿನಿಮಾನ ಇಷ್ಟಪಡ್ತಾರೆ, ಕೆಲವರು ರಾಜಕೀಯನ ಇಷ್ಟಪಡ್ತಾರೆ, ಕೆಲವರು ನ್ಯೂಸ್ ಇಷ್ಟಪಡ್ತಾರೆ, ಕೆಲವರು ನಿಮ್ಮ ಚಾನಲ್ ಬರ್ತಕ್ಕಂಥ ಇಂಟರ್ವ್ಯೂನ ಇಷ್ಟಪಡ್ತಾರೆ. ಒಬ್ಬೊಬ್ಬರು ರುಚಿನೂ ಒಂದೊಂದು ಥರ ಇರುತ್ತೆ. ಆ ರೀತಿ ಇರೋದ್ರಿಂದ ಇಲ್ಲಿ ಎಲ್ಲರಿಗೂ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಇಲ್ಲ ಅಂತಲ್ಲ. ಬಟ್ ಸ್ಪ್ಲಿಟ್ ಆಗ್ತಾರೆ ತುಂಬ, ದಟ್ ಇಸ್ ವಾಟ್. ಬಟ್ ಕೆಲವರು ಇನ್ನೂ ನಾವು ಮಾಡ್ಬೋದಾ ಅಂತೇಳಿ ನನಗೆ ಎಷ್ಟೋ ಜನ ಫೋನ್ ಮಾಡ್ತಾರೆ, ನೀವು ಕೇಳ್ದಂಗೆ ಈಗ. ಬಟ್ ನಾವು ಶುರು ಮಾಡೋದಕ್ಕೆ ಮುಂಚೆನೇ ಇವಾಗ ಒಬ್ಬ ರೈತ ಬೆಳೆ ಬರುತ್ತೋ ಇಲ್ಲೋ ಅಂತೇಳಿ ಯೋಚನೆ ಮಾಡ್ತಾ ಕೂತ್ರಾಗತ್ತಾ? ಮಾಡಬೇಕು. ಪ್ರಯತ್ನ ಪಟ್ಟರೆ ಬಂದೇ ಬರುತ್ತೆ. ಆ ರೀತಿ ಪ್ರಯತ್ನ ಪಟ್ಟರೆ ಖಂಡಿತ ಆಗುತ್ತೆ. ನಾವೇ ಎಲ್ಲ ಡಿಸೈಡ್ ಮಾಡ್ಕೊಂಡ್ರೆ ಮಾಡೋದಕ್ಕೆ ಮುಂಚೆನೇ ನಮಗೆ ಭಯ ಆಗುತ್ತೆ, ನಮಗೆ ಏನಾಗುತ್ತೋ, ನಾವು ಗೆಲ್ತೀವೋ ಇಲ್ಲೋ ಅಂದ್ಕೊಂಡ್ರೆ ಏನು ಮಾಡೋಕ್ಕೆ ಸಾಧ್ಯ? ಏನೂ ಇಲ್ಲ ಅಲ್ವಾ? ಅದಕ್ಕೆ ಎಕ್ಸಾಂಪಲ್ ನಾವೇ ಇದ್ದೀವಿ. ಯಾಕಂದ್ರೆ ಡ್ರಾಪ್ ಔಟ್ ಆದವರು ಮಾನಿಟೈಸೇಷನ್ ಆದ್ಮೇಲೆ ಮತ್ತೆ ವಿಡಿಯೋಸ್ ಸಕ್ತವಾಗಿ ಅಪ್ಲೋಡ್ ಮಾಡ್ತಾ ಬಂದು ಇವತ್ತು ಈ ಮಟ್ಟಕ್ಕೆ ರೀಚ್ ಆಗಿ ಶುರು ಮಾಡಿ ನಿಲ್ಸ್ಬಿಟ್ಟಿದ್ರ? ಹೌದು. ಇನ್ ಬಿಟ್ವೀನ್ ಅಲ್ಲಿ 1-6 months ಬಿಟ್ಬಿಟ್ಟಿದ್ವಿ, ಇದು ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತೇಳಿ. ಯಾವಾಗ ಮಾನಿಟೈಸೇಷನ್ ಆನ್ ಆಯ್ತು ಅಂತ ಗೊತ್ತಾಯ್ತು, ಆಮೇಲೆ ಡೇ ಬೈ ಡೇ ವಾರಕ್ಕೆ 1-3 ವಿಡಿಯೋ ಬೇರೆ ಕೆಲಸದಲ್ಲೂ ನೋಡ್ಕೊಂಡು ಇದನ್ನು ಮಾಡ್ತಿದ್ವಿ. ಯಾವಾಗ ಇಲ್ಲಿ ಕಂಟಿನ್ಯೂಟಿ ಚೆನ್ನಾಗಿತ್ತು, ಆಮೇಲೆ ಆ ಕೆಲಸ ಡ್ರಾಪ್ ಮಾಡಿ ಕಂಪ್ಲೀಟ್ ಯೂಟ್ಯೂಬಲ್ಲೇ. ಮಾನಿಟೈಸ್ ಆಗಕ್ಕೆ ಎಷ್ಟು ವರ್ಷ ಆಯಿತು? ಅಂದರೆ ಎಷ್ಟು ತಿಂಗಳಾಯಿತು? ನಮ್ಮ ಫಸ್ಟ್ ಪೇಮೆಂಟ್ ತೊಗೊಳೋದಕ್ಕೆ ಬೇಸಿಕ್ ಅಮೌಂಟ್ 1 ವರ್ಷ ಆಯಿತು. ಮೊದಲ ಸಂಭಾವನೆ ಬರೋಕ್ಕೆ 1 ವರ್ಷ. ಸರ್, ಯೂಟ್ಯೂಬ್ ಎಲ್ಲರೂ ಮಾಡ್ತಾರೆ, ಅವ್ರು ನಮಗಿಂತ ಹೆಚ್ಚಿನ ಟ್ಯಾಲೆಂಟ್ ಇರುತ್ತೆ. ಆದರೆ ಟ್ಯಾಲೆಂಟ್ಗಿಂತ ಎಲ್ಲದಕ್ಕಿಂತ ಮುಖ್ಯವಾಗಿರ್ಬೇಕಾಗಿರೋದು ಒಂದು ಶ್ರಮ, ಇನ್ನೊಂದು ತಾಳ್ಮೆ. ಇವೆರಡು ಇದ್ರೆ ಮಾತ್ರ ಸಾಧ್ಯ. ಯಾಕೆಂದರೆ ತಾಳ್ಮೆ ಅನ್ನೋದಿಲ್ಲ ಅಂದರೆ ಖಂಡಿತ ಏನೂ ಮಾಡೋದಕ್ಕಾಗಲ್ಲ. ಕೆಲವ್ರಿಗೆ ಏನು ಗೊತ್ತಾ, ಹುಟ್ತಾನೆ ಮಗು ನಡೆದು ಬಿಡಬೇಕು ಅನ್ನೋದು ಆಸೆ ಪಡ್ತಾರೆ. ಅದು ಆಗದಿರೋ ಕೆಲಸ. ಅದರದ್ದೇ ಸಮಯ ಆಗುತ್ತೆ. ಯಾವುದೇ ತೊಗೊಳ್ಳಿ ಸರ್, ಒಂದು ಗಿಡ ಬೆಳೆಸೋಕ್ಕೂ ಟೈಮ್ ಬೇಕು, ಒಂದು ಮಗು ಬೆಳೆಯೋದಕ್ಕೂ ಟೈಮ್ ಬೇಕು. ಒಂದು 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಅಂದರೆ 1 ವರ್ಷ ಓದಿ ಪಾಸ್ ಮಾಡೋದಕ್ಕೂ ಟೈಮ್ ಬೇಕು. ಎಲ್ಲದಕ್ಕೂ ಒಂದು 6 ತಿಂಗಳ ವರ್ಷ ಟೈಮ್ ಬೇಕು. ಆ ಟೈಮ್ ಕೊಡಬೇಕು. ನೀವು ತಾಳ್ಮೆಯಿಂದ ಇದ್ದು ಆ ಗೋಲ್ ರೀಚ್ ಆದರೆ ಖಂಡಿತ ಸ್ಟೆಪ್ ಬೈ ಸ್ಟೆಪ್ ಆಟೋಮೆಟಿಕ್ಕಾಗಿ ಆಗುತ್ತೆ. ಒಟ್ಟು ಪ್ರತಿಭೆಗಿಂತಲೂ ಮುಖ್ಯ ಶ್ರಮ, ತಾಳ್ಮೆ. ಎಂಥ ಮಾತು! ಅಯ್ಯೋ, ಇಲ್ಲ ತಾಳ್ಮೆ ಅನ್ನೋದು ಏನು? ಈ ಅದ್ಭುತ ಪ್ರತಿಭಾವಂತರಿಗೆ, ಈ ಅದ್ಭುತ ಕಷ್ಟಜೀವಿಗಳಿಗೆ, ಈ ಅದ್ಭುತವಾದ ತಾಳ್ಮೆ ಇರೋರಿಗೆ ಕಲಾ ಮಾಧ್ಯಮ ಕಡೆಯಿಂದ ಒಂದು ಶರಣು. ಇಲ್ಲ ಸರ್, ನಾವು ಕಷ್ಟಜೀವಿಗಳೇ, ಇವತ್ತು ಕಷ್ಟಪಡ್ತೀವಿ ಅಂತಲ್ಲ. ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಮ್ಮನ್ನ ನೀವು ಗುರ್ತಿಸಿ ಈ ರೀತಿ ಜನರ ಬಂದೆ ತರ್ತಿದ್ದೀರಲ್ವಾ, ಜನಕ್ಕೇನು ಗೊತ್ತಿಲ್ಲ. 10 ಲಕ್ಷ ಜನಕ್ಕೆ ಗೊತ್ತು, ನಾವು ಗುರ್ಸೋದು ಏನಮ್ಮ ಇದೆ. ಇರೋದ್ರಿಂದ ಭಾಗ್ಯ ಗಿರೀಶ್ ಹೆಸರಷ್ಟೇ ಗೊತ್ತಿತ್ತು. ಲಾಸ್ಟ್ ಟೈಮ್ ನಿಮ್ ಇಂಟರ್ವ್ಯೂ ಮಾಡಿ ಹಾಕಿದ್ಮೇಲೆ ಎಷ್ಟೋ ಜನಕ್ಕೆ ನಮ್ ಬಗ್ಗೆ ಒಳ್ಳೆ ನಮಗಿಂತ ಶ್ರಮ ಪಡೋರು ನೀವು ಸರ್. ನಾವೊಂದು ಏನು ಗೊತ್ತಾ, ಒಂದು ಅಡಿಗೆ ಮನೆಯಲ್ಲಿ 2x4 feet ಸ್ಲ್ಯಾಬ್, ಆ ಸ್ಲ್ಯಾಬ್ ಅಲ್ಲೇ ನಮ್ಮ ಜೀವನ. 10 ಲಕ್ಷ ಜನ ಏನು ಸಂಪಾದನೆ ಮಾಡಿದೀವಲ್ಲ, ಆ 2 ಅಡಿ, ಆ ಒಂದು 4 ಅಡಿ ಸ್ಲ್ಯಾಬ್ ಅಲ್ಲೇ ಒಂದು ಸ್ಟವ್, ಒಂದು ಪಾತ್ರೆ, ಇಷ್ಟೇ ನಮ್ಮ ಒಂದು ಇದು ಜಾಗ. ಪ್ರಪಂಚ ನೋಡುತ್ತೆ. ಬಟ್ ಆದರೆ ನಮಗಿಂತ ಶ್ರಮ ಪಡೋರು ಇವರು. ಅವ್ರ ಮುಂದೆ ಹೇಳಬೇಕು ಅಂತಲ್ಲ, ಯಾಕೆಂದರೆ ಕೆಲವೊಂದು ಕ್ಯಾಟಗರಿ ಆಫ್ ದ ವರ್ಕ್ ಆ ಥರ ಇರುತ್ತೆ. ಎಷ್ಟೋ ಊರು ಅಲಿತಾರೆ, ಎಷ್ಟೋ ಜನನ ಭೇಟಿ ಮಾಡ್ತಾರೆ, ಎಷ್ಟೆಷ್ಟೋ ಸ್ಟ್ರಗಲ್ ಮಾಡ್ತಾರೆ ಕಾಂಟ್ಯಾಕ್ಟ್ ಹಿಡಿಯೋದಕ್ಕೆ, ತುಂಬ ಶ್ರಮ ಪಡ್ತಾರೆ. ಬಟ್ ಖಂಡಿತ ನಮ್ಮ ಶ್ರಮ ಕಡಿಮೆನೇ. ಆದರೂ ಒಂದೊಂದು ಕೆಲಸದ್ದು, ಒಂದೊಂದು ಕ್ಯಾಟಗರಿದು ಅದರದ್ದೇ ಆದಂಥ ವ್ಯಾಲ್ಯೂ ಇರುತ್ತೆ. ಭಾಳ ಒಳ್ಳೆ ಮಾತು ಹೇಳಿದ್ರು ನೋಡಿ. ಗೆಲ್ಲಕ್ಕೆ 2 ಅಡಿ 4 ಅಡಿ ಕಟ್ಟೆ ಸರ್ ನಂದು. ಅಲ್ಲಿಡ್ಕೊಂಡು 10 ಲಕ್ಷ ಜನ ಸಂಪಾದನೆ ಅಂದರೆ ಪ್ರಾಮಾಣಿಕತೆ ಇದ್ದರೆ, ದುಡಿಯುವ ತಾಕತ್ತಿದ್ರೆ, ತಾಳ್ಮೆ ಇದ್ದರೆ ಬದುಕಲ್ಲಿ ಏನು ಬೇಕಾದ್ರೆ ಸಾಧಿಸಬೇಕು ಅನ್ನೋಕ್ಕೆ ಈ ದಂಪತಿಗಳೇ ಉದಾಹರಣೆ. ಒಳ್ಳೆಯದಾಗಲಿ. ಇನ್ನು ನೀನು ಹೇಳೋಕ್ಕೇನಿಲ್ಲ, ಉಳಿದದ್ದು ನಿಮಗೆ ಬಿಟ್ಟಿದ್ದು. ಇದರಿಂದ, ಈ ವಿಡಿಯೋಯಿಂದ ನೀವೇನು ಸಂದೇಶ ತಗೋತೀರಿ ನಿಮ್ಗಾಗಲೇ ಸಿಕ್ಕಿರುತ್ತೆ. ಉಳಿದಂತೆ ನಮ್ಮಂಥ ಎಲ್ಲ ಹುಡುಗರನ್ನು, ಎಲ್ಲ ಹೆಣ್ಮಕ್ಳನ್ನು ಅರಸಿ ಆಶೀರ್ವದಿಸಿ. ಯೂಟ್ಯೂಬ್ ಅನ್ನೋದು ಇವತ್ತು ಬರೀ ಒಂದು ಟೈಮ್ ಪಾಸ್ ಸಾಧನ ಅಲ್ಲ. ಇವತ್ತು ಶಿಕ್ಷಣವೂ ಅದ್ರಲ್ಲಿ ಸಿಗುತ್ತೆ, ಮನೋರಂಜನೆಯೂ ಸಿಗುತ್ತೆ ಮತ್ತು ಮಾಹಿತಿ ಕೂಡ ಸಿಗುತ್ತೆ. ಇನ್ಫಾರ್ಮೇಷನ್, ಎಜುಕೇಷನ್, ಎಂಟರ್ಟೈನ್ಮೆಂಟ್ 3 ಒಟ್ಟಿಗೆ ಸಿಗುವಂಥ ಮಾಧ್ಯಮ ಯೂಟ್ಯೂಬ್. ನಮ್ಮನ್ನೆಲ್ಲ ಬೆಂಬಲಿಸಿ, ಕನ್ನಡದ ಎಲ್ಲ ಯೂಟ್ಯೂಬರ್ಗಳನ್ನ ಬೆಂಬಲಿಸಿ ಅಂತ ನಾನು ಕೇಳ್ತೀನಿ. ಈ ದಂಪತಿಗಳು ಒಳ್ಳೆಯದಾಗಲಿ. ಇವ್ರ ಮಕ್ಕಳು ಚೆನ್ನಾಗಿ ಓದ್ತಾರೆ, ಅವ್ರನ್ನ ಒಳ್ಳೆ ಸ್ನೇಹಿತರು. ಕ್ಯಾಮ್ರಾಗೆ ಬಂದ್ರಪ್ಪ ಅಂದರೆ ಇಲ್ಲ ಬರಲ್ಲ ಅಂದರು. ಒಳ್ಳೆಯದಾಗಿ. ಕೆಲವ್ರಿಗೆ ಇನ್ನೂ ಯೂಟ್ಯೂಬ್ ಅಂದರೆ ಏನಂತ ಎಷ್ಟೋ ಜನ ಗೊತ್ತಿಲ್ಲ. ನೀವು ಒಂದು 4 ಪಾತ್ರೆಯಲ್ಲಿ ಒಂದು 5 ದಿನದ ಆಹಾರ ಇಡಿ, ಒಂದರಲ್ಲಿ 3 ದಿನದ ಇಡಿ, ಒಂದರಲ್ಲಿ 1 ದಿನದ ಇಡಿ, ಒಂದರಲ್ಲಿ ಫ್ರೆಶ್ ಆಹಾರ ಇಡಿ. ನೀವು ಯಾವ್ದು ಚೂಸ್ ಮಾಡ್ತೀರಾ? ಫ್ರೆಶ್ ಇರೋದೇ, ಬಿಸಿ ಇರೋದೇ ಚೂಸ್ ಮಾಡ್ತೀರಾ. ಬಟ್ ಅವರು ತಂಗಳನ್ನ ತಿಂದರೆ ಯಾರೇನು ಮಾಡೋಕ್ಕಾಗತ್ತೆ? ಚೂಸ್ ಮಾಡಿ.
ಆ ಥರ ಯೂಟ್ಯೂಬಲ್ಲಿ ಕೆಟ್ಟದ್ದು ಇದೆ, ಒಳ್ಳೇದು ಇದೆ. ಅವ್ರು ಯಾವುದನ್ನು ಚೂಸ್ ಮಾಡ್ತಾರೆ ಅದು ಬಹಳ ಮುಖ್ಯ ಆಗುತ್ತೆ. ಎಂತಕ್ಕೋಸ್ಕರ ಯೂಟ್ಯೂಬ್ ಅಂತ ಹೇಳ್ತಿದ್ದಾರೆ ಅಂದ್ರೆ, ಕೆಲವ್ರಿಗೆ ಯೂಟ್ಯೂಬ್ ಅಂದ್ರೆ ಬ್ಯಾಡ್ ಒಪಿನಿಯನ್ ಇದೆ, ಅದ್ರಲ್ಲಿ ಬೇಡದೆ ಇರೋದೇ ಇದೆ, ಬೇಕಾಗಿದ್ದಿಲ್ಲ ಅನ್ನೋದು ಇವತ್ತಿಗೂ ಕೆಲವರಲ್ಲಿ ಆ ಒಪಿನಿಯನ್. ಮುಖ್ಯವಾಗಿ ಅಕ್ಕವ್ರನ್ನ ಹೇಳ್ತಿದ್ದಾರೆ ನೀವು, ಹೆಣ್ಮಕ್ಳು ಮಾತಾಡುವಾಗ ತಾಳ್ಮೆ ಇರಬೇಕು ಹೇಳಿ ಅಕ್ಕವ್ರೆ. ಅದಕ್ಕೋಸ್ಕರ ಗಿರೀಶ್ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ. ಒಳ್ಳೇದು. ಅದ್ರಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ದೇನೆ ಕೆಲವ್ರು ಅನ್ಕೋತಾರೆ ಫೇಸ್ಬುಕ್ ಅಂದ್ರೆ ಬರೀ ಬೇಡದೆ ಇರೋದೇ ಇರುತ್ತೆ, ನಾವು ಫೇಸ್ಬುಕ್ ಬರೀ ಫೋಟೋ ತೆಗೆದಾಕಿದ ಅದು ಇದು ಇರುತ್ತೆ ಅಂತ. ಬಟ್ ಯೂಟ್ಯೂಬ್ ಹಾಗೆ ಜಡ್ಜ್ ಮಾಡೋರು ಇರ್ತಾರೆ. ಬಟ್ ಅದ್ರಲ್ಲಿ ಉಪಯೋಗ ಇರೋಂಥ ತುಂಬಾನೇ ಇರುತ್ತೆ. ಇದೆ. ಉದಾಹರಣೆಗೆ ಹೇಳ ಒಂದು ಅಂಕಿಅಂಶ ಹೇಳ, 600ಕ್ಕೂ ಹೆಚ್ಚು ವಿಡಿಯೋಗಳು, 600+ ವಿಡಿಯೋಸ್. ಪ್ರತಿಯೊಂದು ವಿಡಿಯೋದ ಆ್ಯಾವ್ರೇಜ್ ಡ್ಯೂರೇಷನ್ನು ಸರಾಸರಿ ಅವಧಿ ಸುಮಾರು 6 ನಿಮಿಷ. ಅಲ್ಲಿಗೆ ಹತ್ರ 3600 ಗಂಟೆಗಳ ವಿಡಿಯೋವನ್ನು, ಉಪಯುಕ್ತ ವಿಡಿಯೋವನ್ನು, ಅಡುಗೆ ಅದ್ಭುತವಾದ 600ಕ್ಕೂ ಹೆಚ್ಚು ಅಡುಗೆ ಹೇಗೆ ಮಾಡೋದು ಅಂತನ್ನುವ ವಿಡಿಯೋವನ್ನು ಯೂಟ್ಯೂಬ್ ಅಂತನ್ನುವ ಕಮ್ಯುನಿಟಿಗೆ ಪೋಸ್ಟ್ ಮಾಡಿರುವ ಸಾಧಕರವರು. ಖಂಡಿತ ನಮಗಿಂತ ಒಳ್ಳೊಳ್ಳೆ ಸಾಧಕರಿದ್ದಾರೆ. ಖಂಡಿತ ನಿಮ್ಮ ಕ್ಷೇತ್ರದಲ್ಲಿ ನೀವು ಸಾಧಕ ಇದ್ದಾರೆ ಇಲ್ಲ ಅಂತ ಹೇಳಲ್ಲ. ನಮಗೆ ಜನರಾಶೋದ ಯಾವ ಮಟ್ಟಿಗಿದೆ ಪರಂ ಅಂದ್ರೆ, ಒಂದು 100 ವಿಡಿಯೋಗೂ ಮೇಲೆ 1 ಮಿಲಿಯನ್ ನೋಡ್ಬಿಟ್ಟಿದೆ ಪ್ರತಿಯೊಂದು ರೆಸಿಪಿ. ನೋಡಿ 600 ವಿಡಿಯೋದಲ್ಲಿ 100 ವಿಡಿಯೋ, ಒಂದು 200 ವಿಡಿಯೋ ಲಕ್ಷ ಮೇಲೆ ನೋಡಿದೆ. ಅದರಲ್ಲೂ ಒಂದು 100-150 ವಿಡಿಯೋ 50,000 ಮೇಲೆ ನೋಡಿದೆ. ಇದು ಒಂದು ನಿಜವಾಗ್ಲೂ ಅವರ ಒಂದು ಪ್ರೀತಿ ಆಶ್ವಾಸ. ನಮ್ಮ ರೆಸಿಪಿ ಚೆನ್ನಾಗಿದೆಯೋ ಅಥವಾ ಅವರಷ್ಟು ಪ್ರೀತಿ ತೋರಿಸಿದ್ರು ನಮ್ಗೆ ನಿಜವಾಗ್ಲೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಒಂದು ಮಾತು ಮಾತ್ರ ಹೇಳ್ತೀನಿ, ಖಂಡಿತ ಮನಸಾರೆ ಹೇಳ್ತೀನಿ, ಊಟಕ್ಕೆ ಉಪ್ಪು ರುಚಿ ಅಂತ ಹೇಳ್ತಾರೆ. ನಮ್ಮ ಅಡುಗೆ ಏನಾದ್ರು ರುಚಿ ಇದ್ರೆ ಆ ಉಪ್ಪಿಗಿಂತ ರುಚಿ ಮತ್ತೊಂದಿಲ್ಲ ಅಂತ ಹೇಳ್ತಾರೆ. ಅದಕ್ಕೂ ಮೀರಿ ಒಂದು ರುಚಿ ಇದ್ರೆ ಅದು ನಿಮ್ಮ ಪ್ರೀತಿ. ಗ್ಯಾರಂಟಿ. ಡೆಫಿನೆಟ್ ಆಗಿ, ಯಾಕಂದ್ರೆ ಮಾಡೋಂಥ ರೆಸಿಪೀಸ್ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಏನು ಗೊತ್ತಿರ್ಲಿಲ್ಲ ಅಡುಗೆ ಬಗ್ಗೆ, ಗಾಳಿ ಗಂಧ ಗೊತ್ತಿಲ್ಲದೆ ಇದ್ದವಳು ಇವತ್ತು ಈ ಮಟ್ಟಕ್ಕೆ ಮಾಡ್ತೀನಿ ಅಂತಂದ್ರೆ ನನ್ಗೆ ಆಶ್ಚರ್ಯ ಅನ್ಸುತ್ತೆ. ನಿಜವಾಗ್ಲೂ ಭಗವಂತನ ಆಶೀರ್ವಾದ. ನಾನು ಪ್ರತಿನಿತ್ಯ ದೇವ್ರಿಗೆ ಅಡುಗೆ ಮಾಡಿ ಏನ್ ನೈವೇದ್ಯ ಮಾಡ್ತಿದ್ದೆ, ನನ್ಗೆ ಒಂದು ಒಳ್ಳೆ ಜೀವನ ರೂಪಿಸ್ಕೊಡಿ ಅಂತ ಕೇಳ್ತಿದ್ದೆ, ಅದಿವತ್ತು ನನಗೆ ಕೊಟ್ಬಿಟ್ಟಿದ್ದಾನೆ ಭಗವಂತ. ನಾನು ಒಂದು ಸರ್ಟನ್ ಅಮೌಂಟ್ ಇಟ್ಕೊಂಡು ನನ್ಗೆ ಇಷ್ಟು ಅರ್ನ್ ಮಾಡಿದ್ರೆ ಸಾಕು ಅಂತ ಅನ್ಕೋತಿದ್ದೆ, ಅದಕ್ಕೆ ಡಬ್ಬಲ್ ಆಗಿ ಕೊಟ್ಟಿದ್ದಾರೆ. ನಾನು ಸಾಕು ಅನ್ನಷ್ಟು ಕೊಟ್ಟಿದ್ದಾರೆ. ಆ ಥರ ಸರ್ ಶ್ರಮಜೀವಿ ಅಂತ ಹೇಳ್ತಾ ಇದ್ರಿ. ಖಂಡಿತ ನಾವು ಜೀವಿನೇ, ಪ್ರತಿಯೊಬ್ಬರು ಶ್ರಮಜೀವಿಗಳಾಗಬೇಕು. ಬಟ್ ಶ್ರಮಜೀವಿಗಳಾಗ್ತಾ ಅದು ಹೆಂಗೆ ಮಾರ್ಪಾಡುತ್ತೆ ಅಂದರೆ, ಒಂದಲ್ಲ ಒಂದು ದಿನ ಸುಖಜೀವಿಗಳಾಗ್ತೀವಿ. ಇವತ್ತು ನಾವು ಶ್ರಮಜೀವಿಗಳು ಅನ್ನೋದು ಹೇಳೋದಕ್ಕಿಂತ ಸುಖಜೀವಿಗಳಾಗಿದ್ದೀವಿ ಸರ್. ಒಳ್ಳೆದಾಗ್ಲಿಕ್ಕ. ಥ್ಯಾಂಕ್ ಯು ಸೋ ಮಚ್. ಯೂಟ್ಯೂಬ್ ಪಯಣ ಪ್ರಾರಂಭಿಸೋರಿಗೆ ಇವ್ರಿಗಿಂತಲೂ ಬೇರೆ ಮಾದರಿ ಬೇಕಿಲ್ಲ. ಯೂಟ್ಯೂಬ್ ನಿಜಕ್ಕೂ ಉಪಯುಕ್ತ ಸಾಧನ. ಚಾಕು ಇದ್ದ ಹಾಗೆ, ಚಾಕುವಿಂದ ಒಬ್ಬರನ್ನ ಕೊಲೆ ಮಾಡ್ಬೋದು, ಅಥವಾ ತಾಯಿ ಮತ್ತು ಮಗುವಿನ ಹೊಕ್ಕಳ ಬಳ್ಳಿ ಕತ್ತರಿಸಿ ಪ್ರಾಣ ಕೂಡ ಉಳಿಸ್ಬೋದು. ಆಪರೇಷನ್ಗೂ ಅದನ್ನೇ ಬಳಸ್ತಾರೆ. ಇಲ್ಲ ಖಂಡಿತ ನೀವು ಮಾಡಿದ್ದು ತುಂಬ ಸತ್ಯವಾದ ಮಾತು. ಯಾಕೆಂದರೆ ನೋಡಿ, ದೊಡ್ಡವರಿಗೆಲ್ಲ ನಿಮ್ಗೊಂದು ಮಾತು ಹೇಳ್ತೀನಿ. ಇವತ್ತಿನ ದಿನ ಪ್ರತಿಯೊಬ್ಬರು ಮಕ್ಕಳು ನಿಮ್ಮ ಮೊಬೈಲ್ ಕೇಳ್ತಾರೆ, ಅಲ್ಲಿ ಗೇಮ್ ಮಾಡ್ಬೋದು, ಯೂಟ್ಯೂಬ್ ನೋಡ್ಬೋದು. ದಯವಿಟ್ಟು ನಾನು ಒಂದು ವಿಚಾರ ಮಾತ್ರ ಈ ಒಂದು ಸಂದರ್ಭದಲ್ಲಿ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಈ ಕೆಲವೆಲ್ಲ ಅಡಲ್ಟ್ ಕಂಟೆಂಟ್ ಬರುತ್ತೆ, ಅವರು ಒಂದು ಟೈಮ್ ಪಾಸ್ಗೇನೋ ನೋಡ್ತಾರೆ. ಬಟ್ ಮಕ್ಕಳಿಗೆಲ್ಲ ಫೋನ್ ಕೊಟ್ಟಾಗ ನೀವೇನು ನೋಡ್ತಿರೋ ಆಲ್ಗರಿದಮ್ ಅಂತಕ್ಕಂಥದ್ದು, ನೀವೇನು ವಿಡಿಯೋ ನೋಡ್ತಿರೋ ಅದನ್ನು ನೀವು ಯೂಟ್ಯೂಬ್ ಓಪನ್ ಮಾಡಿದಾಗ ಆ ವಿಡಿಯೋಗಳು, ಆ ರೀತಿ ಸಂಬಂಧಪಟ್ಟಂಥ ವಿಡಿಯೋಗಳು ನಿಮ್ಮನ್ನ ಫಾಲೋ ಮಾಡುತ್ತೆ, ರೆಕಮೆಂಡೇಶನ್ಸ್ ಬಂದ್ಬಿಡುತ್ತೆ. ನಾವು ಹಿಂದೆ ನೋಡಿರುವಂಥವು. ಬಟ್ ಖಂಡಿತ ನೀವು ಏನು ಮಾಡ್ತೀರಾ, ಮಕ್ಕಳಿಗೆ ಮೊಬೈಲ್ ಕೊಟ್ಟಾಗ ಅದೆಲ್ಲ ತುಂಬ ಅವ್ರು ನೋಡ್ತಕ್ಕಂಥ ಪ್ರಮೇಯ ಹೆಚ್ಚಿರುತ್ತೆ. ಆದ ಕಾರಣ ಯಾವುದೇ ರೀತಿಯಾದಂಥ ಆ ರೀತಿ ಕಂಟೆಂಟ್ನ ಸಪೋರ್ಟ್ ಮಾಡಬೇಡಿ, ನೋಡಬೇಡಿ. ನೋಡೋದೇ ಆದರೆ ಖಂಡಿತ ನಾನಂತೂ ಹೇಳ್ತೀನಿ, ಏನಪ್ಪ ಅಂದರೆ ಒಂದು ಮಕ್ಕಳಿಗೆಂತ ಒಂದು ಒಳ್ಳೆಯ ಐ ಡಿ ಕೊಟ್ಟು, ಆ ಐ ಡಿನಲ್ಲಿ, ಯಾಕೆಂದರೆ ಮಕ್ಕಳಿಗೆಂತ ಒಂದು ಜಿಮೇಲ್ ಐ ಡಿ ಬರುತ್ತೆ, ಅಂದರೆ ಒಂದು ಏಜ್ ರಿಸ್ಟ್ರಿಕ್ಷನ್ನು. ಆ ರಿಸ್ಟ್ರಿಕ್ಷನ್ ಏಜಲ್ಲಿ ಅವ್ರಿಗೆ ಒಳ್ಳೊಳ್ಳೆ ಕಂಟೆಂಟನ್ನು ಮಕ್ಕಳಿಗೆ ಸಂಬಂಧಪಟ್ಟಂತೆ ತೋರಿಸುತ್ತೆ. ಈ ತಪ್ಪು ಮಾತ್ರ ಯಾರು ಮಾಡೋಕ್ಕೆ ಹೋಗ್ಬಿಡಿ. ಇದು ನನ್ನ ರಿಕ್ವೆಸ್ಟು. ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಅಲ್ಲ, ಪೇರೆಂಟಲ್ ಕಂಟ್ರೋಲ್ ಅಂತಲೇ ಒಂದು ಸೆಟ್ಟಿಂಗ್ ಇದೆ. ಪೇರೆಂಟಲ್ ಕಂಟ್ರೋಲ್ ಅಂತಲೇ ಇದೆ, ಅದನ್ನೆಲ್ಲ ಉಪಯೋಗಿಸಿ. ಯೂಟ್ಯೂಬು ಓನ್ ಬೈ ಗೂಗಲ್ಲು ಬಹಳನೇ ಬುದ್ಧಿವಂತರಲ್ಲಿ ಕೆಲಸ ಮಾಡ್ತಾರೆ. ಹಾಗಾಗಿ ಬಹಳ ಜನರಿಗೆ ಉಪಯೋಗ ಆಗುವಂಥ ತಂತ್ರಜ್ಞಾನ ಅವರು ಪ್ರತಿದಿನ ಅಭಿವೃದ್ಧಿಪಡಿಸ್ತಾರೆ. ನನ್ನ ಪ್ರಕಾರ, ನಾನು ಒಬ್ಬ ಯೂಟ್ಯೂಬರ್ ಆಗಿ ಹೇಳೋದು, ಯೂಟ್ಯೂಬ್ ಅಂತಹ ಕ್ರಿಯೇಟರ್ ಫ್ರೆಂಡ್ಲಿ ಸೈಟ್ನ ನಾನು ನೋಡಿಲ್ಲ. ಇಲ್ಲ, ಎಷ್ಟೋ ಜನಕ್ಕೆ ಯೂಟ್ಯೂಬ್ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ನಾನು ಯೂಟ್ಯೂಬ್ ಮಾಡ್ತೀನಿ, ಜಿಮೇಲ್ ಏನು ಅಂತ ಗೊತ್ತಿಲ್ಲ. ನೋಡಿ, ಯೂಟ್ಯೂಬ್ ಬಗ್ಗೆ ಒಂದೇ ಒಂದು ಚಿಕ್ಕ ವಿಚಾರ ಹೇಳ್ತೀನಿ. ಆ ಚಿಕ್ಕ ವಿಚಾರ ಪ್ರಪಂಚದಷ್ಟು ದೊಡ್ಡ ಅರ್ಥ ಇದೆ ಅದರಲ್ಲಿ. ಇವಾಗ ನಾವೊಂದು ಜಿಮೇಲ್ ಮಾಡ್ತೀವಿ, ಯಾರನ್ನೂ ಕಾಂಟ್ಯಾಕ್ಟ್ ಮಾಡಬೇಕಾಗಿಲ್ಲ. ಒಂದು ಯೂಟ್ಯೂಬ್ ಚಾನಲ್ ಮಾಡ್ತೀವಿ, ಯಾರನ್ನೂ ಕಾಂಟ್ಯಾಕ್ಟ್ ಮಾಡಬೇಕಾಗಿಲ್ಲ. ಅದೇ ರೀತಿಯಾಗಿ ವಿಡಿಯೋ ಮಾಡ್ತೀರಾ, ಅಪ್ಲೋಡ್ ಮಾಡ್ತೀರಾ, ಎಲ್ಲ ಯಾರನ್ನೂ ಕಾಂಟ್ಯಾಕ್ಟ್ ಮಾಡಬೇಕಾಗಿಲ್ಲ. ಒಂದು ಸಮಯ ನೀವು ಸಕ್ಸಸ್ ಆಗಿ ಒಂದು ಪೇಮೆಂಟ್ ಬರುತ್ತೆ ಅಂದರೆ ಅದಕ್ಕೆ ಯಾರನ್ನೂ ಕಾಂಟ್ಯಾಕ್ಟ್ ಮಾಡಬೇಕಾಗಿಲ್ಲ. ಯಾಕೆಂದರೆ ನೀವು ದುಡಿತಕ್ಕಂಥದ್ದು ಆ ಒಂದು ವಿಡಿಯೋದಲ್ಲಿ ಬರ್ತಕ್ಕಂಥ ಅಡ್ವರ್ಟೈಸಿಂದ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಏನು ಗೊತ್ತಾ, ಅಲ್ಲಿ ಅಡ್ವರ್ಟೈಸ್ ಬರುತ್ತಲ್ಲ, ಎಷ್ಟೋ ಕಂಪ್ನಿಗಳು ಅಡ್ವರ್ಟೈಸ್ ಆಗ್ತಾರೆ, ಎಷ್ಟೋ ಇಂಡಿವಿಜುವಲ್ ಅಡ್ವರ್ಟೈಸ್ ಆಗ್ತಾರೆ. ನೀವು ಪ್ರತಿಯೊಂದು ಸ್ಕಿಪ್ ಆ್ಯಡ್ ಎಲ್ಲ ಮಾಡ್ತಿರಲ್ಲ,
ಬಟ್ ಏನ್ ಗೊತ್ತಾ, ಆ ಒಂದು ಅಡ್ವರ್ಟೈಸ್ ಹಾಕ್ಬೇಕಾದ್ರೂ ಅವರು ಯಾರನ್ನೂ ಕಾಂಟ್ಯಾಕ್ಟ್ ಮಾಡಲ್ಲ, ಗೂಗಲ್ ಆಡ್ಸ್ ಮೂಲಕ ಅಡ್ವರ್ಟೈಸ್ ಆಗ್ತಾರೆ. ನೋಡಿ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಎಷ್ಟು ಚೆನ್ನಾಗಿದೆ, ಒಬ್ಬರೊಬ್ಬರು ಮುಖಾಮುಖಿ ಭೇಟಿನೇ ಇಲ್ಲ. ಅಂತದ್ರಲ್ಲಿ ಲಕ್ಷಾಂತರ ಜನ ಬದುಕ್ತಾ ಇದ್ದಾರೆ, ಕೋಟ್ಯಾಂತರ ಜನ ಜೀವನ ಮಾಡ್ತಾ ಇದ್ದಾರೆ, ಯಾರು ಒಬ್ರಿಗೊಬ್ರು ಭೇಟಿನೇ ಆಗಿಲ್ಲ. ನಮ್ಮ ಗವರ್ಮೆಂಟ್ ಆಫೀಸ್ ಅಲ್ಲಿ ಹೋದ್ರೆ ಕ್ಯೂ ನಿಂತ್ಕೊಳ್ಳೋದು ಇದನ್ನೆಲ್ಲ ಏನು ಇಲ್ಲ ಇಲ್ಲಿ. ವೆರಿ ಟ್ರಾನ್ಸ್ಪರೆಂಟ್, ಯಾರು ಬಾಸ್ ಗೊತ್ತಿಲ್ಲ, ಯಾರು ಏನೂ ಗೊತ್ತಿಲ್ಲ, ಒಬ್ಬರೊಬ್ಬರು ಮೀಟ್ ಮಾಡೋದು. ಇಂಥ ಒಂದು ಬ್ಯೂಟಿಫುಲ್ ಇದು ವೇದಿಕೆ, ಅದ್ಭುತವಾದ ವೇದಿಕೆ ಸ್ನೇಹಿತರೆ. ಒಂದು ವಿಚಾರಕ್ಕೆ ಗೂಗಲ್ಗೆ ಮತ್ತೆ ಯೂಟ್ಯೂಬ್ಗೆ ನಾನು ಖಂಡಿತ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಪ್ರತಿ ತಿಂಗಳು 25ನೇ ತಾರೀಕು ಬೇಡ ನನಗೆ ಅಂದ್ರೂ ಕೂಡ ನಿನ್ನ ಹಣ ಇದು ತಗೋ ಅಂತ ಹೇಳಿ ಲೆಕ್ಕ ಹಾಕಿ 0.00 ಇಷ್ಟು ನಿನ್ನದು ಅಂತ ಹೇಳಿ ನಮ್ಮ ಖಾತೆಗೆ ವರ್ಗಾಯಿಸುವ ಯಾವ್ದಾದ್ರು ಇದ್ರೆ, ಯಾಕಂದ್ರೆ ನಾವು ಬೇರೆ ಕಡೆ ವರ್ಕ್ ಮಾಡಿಲ್ಲ, ನಮ್ಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ. ನಾ ಇದುವರೆಗೂ ಇದ್ರೆ ಅದು ಯೂಟ್ಯೂಬೇ ಖಂಡಿತ ಬಹಳ. ಬಟ್ ಜನಕ್ಕೆ ಪೇಮೆಂಟ್ ಅಂದ್ರೆ ಬಹಳ ಹೌದು. ಎಲ್ರು ಕಮೆಂಟ್ ಅಲ್ಲಿ ಬರುತ್ತೆ, ಗಿರೀಶ್ ಅವ್ರ ಪೇಮೆಂಟ್ ಯೂಟ್ಯೂಬ್ ಅರ್ನಿಂಗ್ ಎಷ್ಟು ಅಂತ. ಅದ್ರಲ್ಲಿ ಖುಷಿ. ನಮ್ಮ ಬ್ಯಾಂಕ್ ಪೇಮೆಂಟ್ ಹೋದಾಗ ನಮ್ಮ ಮ್ಯಾನೇಜರೇ ಪಾಪ ತಲೆ ಕೆರ್ಕೋತಾರೆ, ಏನೇ ಇದು ನಾವು ಓದಿ ನಾವು ಇಷ್ಟೊಂದು ತಗೋತೇವಲ್ಲ ಅಂತ. ಬ್ಯಾಂಕ್ ಮ್ಯಾನೇಜರ್ ತಲೆ ಕೆರ್ಕೋತಾರೆ. ನಿಜವೂ ನಾನು ಬ್ಯಾಂಕ್ ಮ್ಯಾನೇಜರ್ ಆಗಿ ಇಷ್ಟು ಬರೋಲ್ಲಪ್ಪ ಅಂತಾರೆ. ಬಟ್ ಅದು ಅದೇ ಹೇಳ್ತೀವಲ್ಲ, ಅದಕ್ಕೆ ನಾವು ಇವತ್ತು ಸುಳ್ಳು ಹೇಳ್ಬಾರ್ದು. ನಾವು ಕಷ್ಟಜೀವಿಗಳಲ್ಲ, ನಾವು ಸುಖಜೀವಿಗಳು. ಅವತ್ತು ಕಷ್ಟಜೀವಿಗಳು, ಇವತ್ತು ಸುಖಜೀವಿಗಳು. 1200 ದಿನ ಅಂದ್ರೆ 3 ವರ್ಷ ಜರ್ನಿ, ಅಂದ್ರೆ 1200 ದಿನ 10 ಲಕ್ಷ ಚಂದಾದಾರರು. ಹತ್ತತ್ರ 800-900 ಜನ ಪ್ರತಿದಿನ ಆವರೇಜ್ ಹೇಳ್ತಿರೋದು ನಾನು. ಹೌದು, ಜಾಸ್ತಿ ಬಂದಿರ್ತಾರೆ ಪ್ರತಿದಿನ. ಒಂದು 1000 ಲಾಸ್ಟ್ ಟೈಮ್ ಎಲ್ಲ ನೋಡಿದಾಗ ನಾನು ಒಂದು ವರ್ಷಕ್ಕೆ 3.5 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ರು. ಇನ್ನೊಂದು ಅವರೇಜ್ ಪ್ರತಿದಿನ 1,000 ಜನ ರೀತಿಯಲ್ಲಿ ನಮಗೆ ಸಬ್ಸ್ಕ್ರೈಬರ್ ಬರ್ತಾರೆ. ಪ್ರತಿದಿನ ಸರಾಸರಿ 1,000 ಚಂದಾದಾರರ ಪ್ರೀತಿ ಗೌರವವನ್ನು ಗಳಿಸಿರುವ ದಂಪತಿಗಳು. ಒಂದು ತಿಂಗಳಿಗೆ ಇವತ್ತು ನಮ್ದು ಚಾನಲ್ ಇಂಪ್ರೆಷನ್ ಇದೆಯಲ್ಲ, 11 ಕೋಟಿ ಜನಕ್ಕೆ ತೋರಿಸುತ್ತೆ ನಮ್ಮ ಚಾನಲ್ ಇಂಪ್ರೆಷನ್. ಇವರ ಚಾನಲ್ 11 ಕೋಟಿ ಸ್ನೇಹಿತರೆ ಹೇಳೋದು ಕರ್ನಾಟಕ ಜನಸಂಖ್ಯೆಯ ಹತ್ರ ಡಬಲ್ ತೋರಿಸ್ತಕ್ಕಂಥದ್ದು. ಸ್ಕ್ರೋಲ್ ಮಾಡ್ಬೇಕಾದ್ರೆ ಇಂಟ್ರೆಸ್ಟ್ ನೋಡ್ತಕ್ಕಂಥವ್ರು ಖಂಡಿತ ಒಂದು ತಿಂಗಳಿಗೆ ಹೇಳ್ಬೇಕಂತಂದ್ರೆ ಒಂದು 70 ಲಕ್ಷ ಜನ, ನಮ್ಮ 70 ಲಕ್ಷ ಜನ ಹಿಟ್ಸ್ 70 ಲಕ್ಷ ಜನ ನೋಡ್ತಾರೆ. ಎಸ್, ಆಗಲಿ ಶುಭವಾಗಲಿ. ಯೂಟ್ಯೂಬಲ್ಲಿ ನಾನು ಏನಾದ್ರು ಮಾಡಬಹುದಾ ಅನ್ನೋರು ಖಂಡಿತ ಮಾಡಬಹುದು. ಒಂದೇ ಒಂದು ಮಾತು ಹೇಳಿ ಈ ವಿಡಿಯೋ ನಾನು ಮುಗಿಸೋಕ್ಕೆ ಇಷ್ಟಪಡ್ತೀನಿ. ನೀವು ಓದಕ್ಕೆ ಹೋಗ್ತೀರಿ, ಇಂಜಿನಿಯರಿಂಗು 4-5 ವರ್ಷ ಬೇಕು. ಯಾವುದೋ PU ಆದಮೇಲೆ, CET ಪಾಸ್ ಆದಮೇಲೆ ನೀವು ಕಾಲೇಜ್ ಸೇರ್ಕೊಂಡ ತಕ್ಷಣ ಎಲ್ಲಿ ನಂಗೆ ಇಂಜಿನಿಯರಿಂಗ್ ಸಂಬಳ ಕೇಳೋಕ್ಕಾಗಲ್ಲ. ಮೆಡಿಕಲ್ ಓದಕ್ಕೆ ಹೋಗ್ತೀರಿ, 4-5 ವರ್ಷ ಬೇಕು. ನಾನು ಹೇಳ್ತಿರೋದು ನಿಮ್ಮ ಬೇಸಿಕ್ ಕೋರ್ಸ್ಗಳು ಮುಗಿಸ್ಕೊಂಡು. ಏನೂ ಬೇಡ, ಡಿಪ್ಲೊಮಾ ಮಾಡೋಕೆ ಹೋಗ್ತೀರಿ, 1 ವರ್ಷ 2 ವರ್ಷ ಬೇಕು. TCH ಮಾಡೋಕೆ ಹೋದರೆ B.Ed ಮಾಡೋಕ್ಕೆ 2-3 ವರ್ಷ ಬೇಕು. SLC ಪಾಸ್ ಆಗೋಕ್ಕೆ 10 ವರ್ಷ ಬೇಕು. ಹಾಗಾಗಿ ಯಾವುದೇ ಕೋರ್ಸ್ ಮಾಡೋಕ್ಕೆ ಹೋದರೂ ಒಂದು ಸಮಯ ತಗೊಳುತ್ತೆ. ಕಲಿತು ನಂತರ ಜಾಬು, ಇಂಟರ್ವ್ಯೂ, ಆನಂತರ ಹಣ ಶುರು ಆಗುತ್ತಲ್ಲ, ಅದೇ ರೀತಿ ಯೂಟ್ಯೂಬ್ ಕೂಡ ಒಂದು ಕಲಿಕೆ ಅಂತ ನಾವು ಅಂದ್ಕೊಳ್ಳಿ. ದಯವಿಟ್ಟು ಶುರು ಮಾಡಿ. ಇವತ್ತು ಶುರು ಮಾಡಿದೆ, ನನಗೆ ನಾಳೆ ಯಾಕೆ 1 ಲಕ್ಷ ಸಬ್ಸ್ಕ್ರೈಬರ್ ಆಗಿಲ್ಲ, ಅದಕ್ಕಿಂತಲೂ ದೊಡ್ಡ ತಪ್ಪು. ಆ ನಿರ್ಧಾರ ಬೇರೆ ಅಲ್ಲ, ಬೇರೆ ನಿರೀಕ್ಷೆ ಬೇರೆ ಅಲ್ಲ. ಹಾಗಾಗಿ ಸಮಯ ತಗೊಳ್ಳುತ್ತೆ. ಶುರು ಮಾಡಿ. ಯೂಟ್ಯೂಬೇ ಕಲಿಸ್ತಾ ಹೋಗ್ತಾರೆ, ಪ್ರೇಕ್ಷಕರೇ ಕಲಿಸ್ತಾ ಹೋಗ್ತಾರೆ, ಜಗತ್ತೇ ಕಲಿಸ್ತಾ ಹೋಗುತ್ತೆ. ಆ ಕಲಿಕೆಯನ್ನು ಸ್ವೀಕರಿಸಿ, ನಾವು ಕಲಿಕೆಯನ್ನು ಸ್ವೀಕರಿಸಿದ್ರೆ ನಾವು ಬೆಳಿತಿದ್ದೀವಿ. ಸ್ವೀಕರಿಸದೆ ತಿರಸ್ಕರಿಸಿ ನಂದೇ ಆದ ಥಾಟ್ ಆಗ್ತೀವಿ ಅಂತಂದರೆ ಸೋಲ್ತೀವಿ. ಇಲ್ಲ, ಯಶಸ್ಸಿನ ಗುಟ್ಟು ಇಷ್ಟೇ ಸರ್. ನಾವು ಮಾತಾಡೋದಕ್ಕಿಂತ ನಮ್ಮ ಕೆಲಸ ಮಾತಾಡಬೇಕು ಅಷ್ಟೇ. ಅದೊಂದೇ ನಮಗಿಷ್ಟ ಆಗೋದಕ್ಕಿಂತ ನಾವು ಮಾಡ್ತಕ್ಕಂಥ ಕಂಟೆಂಟು ಜನಕ್ಕೆ ಇಷ್ಟ ಆಗುತ್ತೆ ಅಷ್ಟೇ. ಹಾಗಾಗಿ ತಾಳ್ಮೆ ಇರಲಿ, ಶ್ರಮ ಇರಲಿ, ಪ್ರತಿಭೆ ಕಮ್ಮಿ ಇದ್ರೂ ನಡೆಯುತ್ತೆ. ಒಳ್ಳೆಯದಾಗಲಿ ಎಲ್ಲರಿಗೂ, ಈ ದಂಪತಿಗಳಿಗೂ ಒಳ್ಳೆಯದಾಗಲಿ. ಸರ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ನಮ್ಮ ಭಾಗ್ಯ TV ಮೇಲಾಗಲಿ, ಕಲಾ ಮಾಧ್ಯಮದ ಮೇಲಾಗಲಿ, ಪ್ರತಿಯೊಂದು ಚಾನಲ್ ಮೇಲೂ ಹೀಗೆ ಇರಲಿ. ಲಾಸ್ಟ್ ಟೈಮು ಫಾರಮ್ ಅವರು ನಮ್ಮ ಮನೆಗೆ ಬಂದು ನಮ್ಮ ಒಂದು ಸಂದರ್ಶನ ಮಾಡಿದಾಗ ನನಗೆ ಆಶ್ಚರ್ಯ ಆಗಿದೆ. ಅಂದರೆ ಆಫ್ರಿಕಾ, ಅಮೇರಿಕಾ, ಸಿಂಗಾಪುರು, ಲಂಡನ್ನು, UK ಎಷ್ಟೋ ಜನ ಫೋನ್ ಮಾಡಿ ಸ್ನೇಹಿತರೇ ಆಗ್ಬಿಟ್ರು ಅಂತ ಹೇಳ್ತೀನಿ. ಆ ಕಡೆ ಎಲ್ಲ ಕಡೆನೂ ಫೋನ್ ಮಾಡೋರು, ಲೋಕಲಿಂದ ಇರ್ಬೋದು ಅಥವಾ ಪೂನಾಯಿಂದ ಇರ್ಬೋದು, ಪ್ರತಿಯೊಂದು ಕಡೆನೂ. ನಿಜವಾಗ್ಲೂ ಒಂದು ಮಟ್ಟಕ್ಕೆ ಈ ಒಂದು ಯಶಸ್ಸಲ್ಲಿ ನಿಮ್ಮದು ಎಲ್ಲೋ ಒಂದು ಚೂರು ಕಲಾ ಮಾಧ್ಯಮದ ಪಾತ್ರನೂ ಇದೆ ಅಂತ ಹೇಳ್ತೀನಿ. ಇವ್ರು ಶುರು ಮಾಡಿದ್ಮೇಲೆ ನಾವು ಮಾಡೋದು ಸರ್, ಸುಮ್ಮನೆ ಹೇಳ್ತಾರೆ ಬಿಡಿ, ನಿಮ್ಗೆ ಗೊತ್ತಾಗುತ್ತೆ. ಎನಿವೆ, ಒಳ್ಳೆದಾಗಲಿ ಎಲ್ರಿಗೂ. ಯೂಟ್ಯೂಬ್ ಜರ್ನಿ ಶುರು ಮಾಡೋಕ್ಕಿದ್ದು ಸಕಾಲ. ಯಾಕಂದರೆ ಇಂಟರ್ನೆಟ್ಟು, ಡೇಟಾ ಕಮ್ಮಿ ರೇಟ್ ಎಲ್ಲ ಕಡೆ ಇದೆ. ಮೊದಲಾದರೆ ಮೊಬೈಲ್ ಆನ್ ಮಾಡಿ, ಡೇಟಾ ಆನ್ ಮಾಡಿ, ಆಫ್ ಮಾಡಿ ಬಿಟ್ಕೋತಾ ಇದ್ರು. ಇವತ್ತು ಆಗಿಲ್ಲ. ಡೇಟಾ ಇವತ್ತು ಬಹಳ ಚೆನ್ನಾಗಿ ಸಿಗ್ತಾ ಇದೆ ಎಲ್ರಿಗೂ ಕಡಿಮೆ ಬೆಲೆಯಲ್ಲಿ. ಹಾಗಾಗಿ ಯೂಟ್ಯೂಬ್ ಅನ್ನೋದು ಇನ್ನೂ ಒಂದು 10 ವರ್ಷ ರೂಲ್ ಮಾಡುತ್ತೆ ಅಂತ ಒಂದು ಅಂಕಿಅಂಶ ಹೇಳುತ್ತೆ. ಯೂಟ್ಯೂಬ್ ಕಳಿಸುವ ರಿಪೋರ್ಟ್ಗಳೇ ಹೇಳುತ್ತೆ, ಒಂದು ಸ್ಟಡಿ ಹೇಳುತ್ತೆ. ಯೂಟ್ಯೂಬ್ನ ಬಗ್ಗೆ ತುಂಬ ಜನ PhD ಕೂಡ ಮಾಡಿದ್ದಾರೆ. ಹಾಗಾಗಿ ಇನ್ನು 10 ವರ್ಷ ಅಂತೂ ಯೂಟ್ಯೂಬ್ ಬಹಳನೇ ಉತ್ತುಂಗದಲ್ಲಿರುತ್ತೆ ಮತ್ತು ಉತ್ತುಂಗದ ಕಡೆ ಹೋಗುತ್ತೆ ಅಂತ ರಿಸರ್ಚ್ ಹೇಳುತ್ತೆ. ಯೂಟ್ಯೂಬ್ನ ಜರ್ನಿ ಶುರು ಮಾಡೋದಕ್ಕೆ ಸಕಾಲ. ಶುರು ಮಾಡಿ. ನಿಮ್ಮ ಪ್ರತಿಭೆ, ನಿಮ್ಮ ಶ್ರಮ, ಆದರೆ ಪ್ರತಿಯೊಂದರಲ್ಲೂ ನಿಮ್ಮ ತನ ಇರಲಿ. ಒಳ್ಳೆಯದಾಗಲಿ ಎಲ್ರಿಗೂ. ಸರ್ ಥ್ಯಾಂಕ್ ಯು. ಅಕ್ಕ ಥ್ಯಾಂಕ್ ಯು. ನಮಸ್ತೆ.